ನಾವು ಈ ಫಿಸಿಕಲ್ ಬಾಡಿ ತಗೋಬೇಕಾದ್ರೆ 84 ಲಕ್ಷ ಯೋನಿಗಳಿಂದ ಬಂದಿದ್ದೀವಿ. ಪರಮಾತ್ಮನಿಗೆ ಹೋಗ್ಬೇಕಾದ್ರೆ ಅಷ್ಟು ಸುಲಭನ? ಅವನಲ್ಲಿ ಸೇರ್ಬೇಕಾದ್ರೆ ಖಾಲಿ ಇರಬೇಕಂದ್ರೆ 1.1% ಅಷ್ಟು ಥಾಟ್ಸ್ ಇರಬಾರ್ದು. ಬುದ್ಧ ಆಗಿದ್ದದೆ. ಮೊದಲೆಲ್ಲ ಇವಾಗ ಇವನು ತಪ್ಪು ಮಾಡಿದೆ ಅವ್ರ ಮಕ್ಕಳಿಗೆ ಫಾರ್ವರ್ಡ್ ಆಗೋದು. ಈಗ ನಾನು ಮಾಡಿದ್ರೆ ನನಗೇನೆ ಪನಿಷ್ಮೆಂಟ್. ಪ್ರತಿ ಒಂದು ದೇವರು ಇರೋ ಸ್ಟೈಲು ಎಲ್ಲ ಎನರ್ಜಿ ಫಾರ್ಮೇ. ಈ ಪ್ರಾಣಾಯಾಮ ಮಾಡಿದಾಗ ನಮ್ಮ ಒಳಗಡೆ ಇರೋ ಕಸ ಎಲ್ಲ ನಮ್ಮ ಔರಾದಲ್ಲಿ ಕಲೆಕ್ಟ್ ಆಗುತ್ತೆ. ಇವಾಗ ನೀವು ಎನರ್ಜಿ ಸ್ಕ್ಯಾನ್ ಮಾಡ್ಬೋದಲ್ವಾ ಮ್ಯಾಮ್? 100%. ಸೊ ಈಗ ನನ್ನ ಎನರ್ಜಿ ನಿಮಗೆ ಕಾಣ್ತಾ ಇರುತ್ತೆ. ಖಂಡಿತ. ಅಡ್ವಾನ್ಸ್ಡ್ ಟೆಕ್ನಿಕ್ಕು. ಆಗಲೇ ಅವರು ದ್ವಿಜ ಆಗಿ ಓಡಾಡ್ತಿದ್ರು ಅಮರ ಮಹರ್ಷಿಗಳು. ದ್ವಿಜ ಅಂದರೆ ಒಂದು ಕಡೆ ಇಲ್ಲಿ ಧ್ಯಾನ ಮಾಡ್ತಾ ಇರೋರು ಇನ್ನೊಂದು ಕಡೆಯಿಂದ ಓಡಾಡ್ತಾ ಇರೋರು. ಅಂದರೆ ಅವ್ರಿಗೆ ಹೋಗೋ ಸಮಯ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಎಲ್ಲರಿಗೂ ನಮಗೂ ಗೊತ್ತಾಗುತ್ತೆ, ನಮಗೆ ಕಾಮನ್ ಪೀಪಲ್ಗೂ ಗೊತ್ತಾಗುತ್ತೆ. ಯಾವಾಗ 9 ವರ್ಷದಿಂದಾನೇ ಹಿಂಟ್ ಕೊಡುತ್ತೆ ನೇಚರ್. ಮಾತಾಡುವಾಗ ದೀಪ ಆರೋದ್ರೆ, ಕುಂಕುಮ ಚೆಲ್ಲಿದ್ರೆ ಎಲ್ಲರೂ ತುಂಬ ಫಾಲೋ ಮಾಡ್ತಾಯಿದ್ರು. ಏನೋ ಅದಕ್ಕೆ ಶಮನ ಮಾಡ್ತಿದ್ರು. ಈಗ ಮೂಢನಂಬಿಕೆ, ಯಾವುದು ಮೂಢನಂಬಿಕೆ ಖಂಡಿತ ಇಲ್ಲ. ಸ್ಪಿರಿಚುಯಾಲಿಟಿ ಈಸ್ ದ ಸೈನ್ಸ್ ಆಫ್ ದ ಸೋಲ್ ಅಂತ ಒಂದು ಮಾತಿದೆ. ಸ್ಪಿರಿಚುಯಾಲಿಟಿ ಅಂದ ತಕ್ಷಣ ಸ್ಪಿರಿಚುಯಾಲಿಟಿ ಅಂದರೆ ಏನು? ಮೆಡಿಟೇಷನ್ನ, 3ನೇ ಕಣ್ಣು ಓಪನ್ ಆಗೋದ, ಎಲ್ಲ ಬಿಟ್ಬಿಟ್ಟು ಬೆಟ್ಟ ಗುಡ್ಡಕ್ಕೆ ಹೋಗಿ ಕೂತ್ಕೊಳ್ಳೋದ, ಹೀಗೆ ಸಾಕಷ್ಟು ಕಲ್ಪನೆಗಳ ಮಧ್ಯ, ಈ ಊಹಾಪೋಹಗಳ ಮಧ್ಯ ಕತ್ತಲಿನ ಜಗತ್ತಲ್ಲಿ ಬೆಳಕನ್ನು ತೋರಿಸೋರೇ ಗುರು. ಗುರಿ ಇದ್ದಾಗ ಗುರು ಬರ್ತಾರೆ, ಅಥವಾ ಸ್ಟೂಡೆಂಟ್ಸ್ ರೆಡಿ ಆದಾಗ ಟೀಚರ್ಸ್ಗಳು ಪ್ರತ್ಯಕ್ಷ ಆಗ್ತಾರೆ. ಇವೆಲ್ಲ ಕೇಳಿರೋವಂಥ ಪದಗಳು. ಆದರೆ ಈ ಎಲ್ಲ ಪದಗಳಿಗೆ ಒಂದು ಅರ್ಥ ಅನಿಸೋ ಹಾಗೆ ಈ ಒಂದು ಜರ್ನಿಗೆ ಮತ್ತಷ್ಟು ಜ್ಞಾನದ ಒಂದು ಕನ್ನಡಿಯನ್ನು ಹಿಡಿಯುವಂಥ ಒಂದು ಪ್ರಯತ್ನದಲ್ಲಿ ಇವತ್ತು ಜಸ್ಟ್ ಕ್ಯೂರಿಯಸಲ್ಲಿ ಇದು ನನ್ನ ಸೌಭಾಗ್ಯ ಟು ವೆಲ್ಕಮ್ ಲಕ್ಷ್ಮೀ ಬ್ರಹ್ಮ ಮ್ಯಾಮ್. ನಮಸ್ತೆ. ಮ್ಯಾಮ್ ಪರಿಚಯ ನಿಮ್ಗೆಲ್ಲೋ ಒಂದು ಕಡೆ ಮಾಸ್ಟರ್ ಆನಂದ್ ಅವರ ಎಪಿಸೋಡ್ನಲ್ಲಿ ಆಗಿರುತ್ತೆ. ಎಂಡಲ್ಲಿ ಯಾವ 3 ವ್ಯಕ್ತಿತ್ವನ ನಾಮಿನೇಟ್ ಮಾಡ್ತೀರಾ ಅಂತಂದಾಗ ಮಾಸ್ಟರ್ ಆನಂದ್ ಬಾಯಿಂದ ಬಂದಂಥ ಒಂದು ಹೆಸರು ಲಕ್ಷ್ಮೀ ಮ್ಯಾಮ್. ಅಫ್ಕೋರ್ಸ್ ಅವರ ಗುರುಗಳು ಬ್ರಹ್ಮಯ್ಯ ಸರ್ ಅವರ ಮಿಸಸ್ ಆಗಿ, ಅಫ್ಕೋರ್ಸ್ ಸಂಬಡಿ ಹೂಸ್ ಹ್ಯಾಡ್ 40 years ಇನ್ ಸ್ಪಿರಿಚುಯಾಲಿಟಿ. ಅಷ್ಟೊಂದು ಲೈಫನ್ನು ಒಂದು ಸ್ಪಿರಿಚುವಲ್ ಲೆನ್ಸಿಂದ ನೋಡಿದ್ದೀರಾ ಅಂದಮೇಲೆ ಅದರ ಆಳ ಅಗಲಗಳನ್ನು ಚೆನ್ನಾಗಿ ಅಳೆದಿರ್ತೀರಿ. ಆ್ಯಂಡ್ ನಮ್ಮಂತಹ ಈ ಸ್ಟೂಡೆಂಟ್ಸ್ಗಳೆಲ್ಲ ಕುತೂಹಲನ ದೂರ ಮಾಡ್ತೀರಾ. ಸೊ ಮೊದಲನೇದಾಗಿ ಲಕ್ಷ್ಮೀ ಮ್ಯಾಮ್, ಈ ರಶ್ಮಿ ಕಡೆಯಿಂದ ಹಾಗೆ ನಮ್ಮ ಜಸ್ಟ್ ಕ್ಯೂರಿಯಸ್ನ ಎಲ್ಲ ಬಳಗದ ಪರವಾಗಿ ನಿಮಗೆ ಮೊದಲನೇದಾಗಿ ಸ್ವಾಗತ. ಹೇಗಿದ್ದೀರಿ? ಹೀಗಿದ್ದೀನಿ. ನನಗೇನಂದರೆ ಪ್ರತಿ ಸತಿ ಸಾಕಷ್ಟು ಮಾತುಗಳಿದೆ. ಈಗ ಕೆಲವು ಸತಿ ಆರಾ ಅಂದರೆ ಹೇಗಂದರೆ ಅದು ಮಾತಿಗಿಂತ ಹೆಚ್ಚಾಗಿ ಆರಾ ಬಂದ ತಕ್ಷಣ ಯುವರ್ ಆರಾ ಸ್ಪೀಕ್ಸ್ ಈವನ್ ಬಿಫೋರ್ ಯು ಸ್ಪೀಕ್ ಅಂತ ಒಂದು ಮಾತೇನಿದೆ. ನೀವು ಬಂದ ತಕ್ಷಣ ನಾನು ನೋಡಿದ್ದು ನಿಮ್ಮ ಕಣ್ಣಲ್ಲಿರೋ ಒಂದು ಕಾಂತಿ, ಆ ತೇಜಸ್ಸು. ಮತ್ತು ಕೆಲವ್ರು ಬಂದ ತಕ್ಷಣ ಒಂದು ಅವ್ರು ಬಾಯಿ ಬಿಡೋದೇ ಬೇಡ, ಅವರ ಸುತ್ತ ಇರೋ ಒಂದು ವರ್ಚಸ್ಸು ಅದು ಮಾತಾಡ್ತಾ ಇರುತ್ತೆ. ಇದು ಖಂಡಿತ ನಿಮ್ಮ ಒಂದು ನಾನು ನೋಡಿದ್ದೀನಿ ಸ್ಪಿರಿಚುಯಾಲಿಟಿನಲ್ಲಿ ತುಂಬ ವಾಲಿರೋರ್ಗೆ ಕಣ್ಣಲ್ಲಿ ಒಂದು ಬ್ರೈಟ್ ಸ್ಪಾರ್ಕ್ ಇರುತ್ತೆ. ಫಸ್ಟ್ಲಿ ನಾನು ಅಲ್ಲಿಂದಾನೇ ಶುರು ಮಾಡ್ತೀನಿ. ಇದು ಹೇಗೆ ಅಂದರೆ ಎಲ್ಲಿಂದ ಬರುತ್ತೆ ಈ ಸ್ಪಾರ್ಕು? ಮತ್ತು ಸ್ಪಿರಿಚುಯಾಲಿಟಿ ಅಂತ ಒಂದು ದೊಡ್ಡ ಬಹುಶಃ ಆಲದ ಮರ ಅದು. ಈ ತರಹದ ಒಂದು ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕುತೂಹಲ ಎಲ್ಲಿಂದ ಶುರು ಆಗಬೇಕು, ಹೇಗಿರಬೇಕು ಮ್ಯಾಮ್? ಆ್ಯಕ್ಚುಲಿ ಈ ತೇಜಸ್ಸು ಮತ್ತು ಓಜಸ್ಸು ಎರಡು ಕೇಳಿರ್ತೀರ ಅಲ್ವಾ? ತೇಜಸ್ಸು ಮತ್ತು ಓಜಸ್ಸು. ತೇಜಸ್ ಅಂದರೆ ಇದು ಯಾವಾಗ ನಾವು ಆ ಸ್ಪಿರಿಚುವಲ್ ಮೆಡಿಟೇಷನ್ ಆಗಲಿ ಮತ್ತು ಅದಕ್ಕೆ ಕೆಲವು ರೂಲ್ ಇರುತ್ತೆ, ಅವನ್ನೆಲ್ಲ ನಾವು ಫಾಲೋ ಮಾಡಿದಾಗ, ಅಂದರೆ ಬ್ರಹ್ಮಚರ್ಯ ಮೇಯ್ನ್, ಅದಾದಮೇಲೆ ಮೆಡಿಟೇಷನ್ನು, ಕಾನ್ಸಂಟ್ರೇಷನ್ನು, ಪೇಷನ್ಸು, ಇವೆಲ್ಲ ನಮ್ಮ ತೇಜಸ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಇದು ಓಕೆ. ಓಜಸ್ ಇನ್ನು ಕೆಲವ್ರಿಗೆ ಆ ತೇಜಸ್ ಇಲ್ಲದೆ ಹೋಗ್ಬೋದು, ಬಟ್ ಒಳಗಡೆಯಿಂದ ಆ ಓಜಸ್ ಅಂತ ಇರುತ್ತೆ. ಓಜಸ್ ಅಂದರೆ ಓಜಸ್ ಈಗ ತೇಜಸ್ಸು ಮುಖದಲ್ಲಿ ಕಾಣಿಸ್ತಾ ಇದೆ. ಓಜಸ್ ಅಂದರೆ ನೀವು ಹೇಳಿದ್ರಲ್ಲ, ಕೆಲವರು ಎನರ್ಜಿನ ನಾನು ನೋಡಿದ ತಕ್ಷಣನೇ ನೀವು ಫೀಲ್ ಆಯಿತು, ಆ ಫೀಲ್ ಆಗೋದು ಮತ್ತು ಅವರ ದೃಷ್ಟಿಯಲ್ಲೇ ನಮಗೆ ಆ ಫೀಲಿಂಗ್ ಬರುತ್ತೆ.
ಮುಖದಲ್ಲಿ ಇರದೇ ಇರಬಹುದು, ಬಟ್ ಅದು ಫೀಲ್ ಆಗುತ್ತೆ. ಮ್ಯಾಮ್, ಜನಸಾಮಾನ್ಯಳಾಗಿ ಅಂದ್ರೆ ಇವತ್ತಿನ ಈ ಆಧುನಿಕತೆ, ಇಷ್ಟೊಂದು ಸ್ಪೀಡ್ ಆಗಿರೋ ಜಮಾನ, ಈ ಒಂದು ಪ್ರಪಂಚದಲ್ಲಿ ಬಹುಶಃ ಈ ಭೌತಿಕ ಪ್ರಪಂಚದಲ್ಲಿ ಒಂದಷ್ಟನ್ನ ಹುಡುಕ್ತಾ ಇರ್ತೀವಿ, ಕೆಲವು ಸತಿ ಕಳೆದು ಹೋಗ್ತೀವಿ. ಆದರೂ ಸ್ಪಿರಿಚುಯಾಲಿಟಿ ಅನ್ನೋದು ಕೆಲವು ಸತಿ ಎಲ್ಲ ಸ್ವಲ್ಪ ಶಾಂತವಾದಾಗ ಒಳಗಣ್ಣು ಓಪನ್ ಆಗುತ್ತೆ. ಆತ್ಮಾವಲೋಕನೆ ಅಥವಾ ಒಳಗಿರೋ ಧ್ವನಿ ಕೇಳಿಸ್ಕೊಳ್ಳೋಕ್ಕೆ ಒಂದು ಕನೆಕ್ಷನ್ ಬೆಳೆಸ್ಕೊಳ್ಳೋದು ಅಂತ ಈ ಥರದೆಲ್ಲ ಒಂದಷ್ಟು ಪದಗಳ ಬಳಕೆ ಆಗಿದೆ. ಹೌದು. ಇದು ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಇದರ ಒಂದು ಜರ್ನಿದು ಶುರುವಿನ ದಿನಗಳು ನಾನು ಹೆಂಗೆ ಶುರು ಮಾಡಬೇಕು? ಈಗ ಆ್ಯಕ್ಚುಲಿ ಈಗ ನಾವು ಮೆಡಿಟೇಷನ್ ಅಂತ ಅಂದಿದ ತಕ್ಷಣ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದು ಅಂತ ಅಲ್ವಾ. ಈಗ ಧ್ಯಾನ ಅಂದರೆ ನಾವು ಜನರಲ್ಲಾಗಿ ಕೇಳ್ತೀವಿ ನೋಡ್ರಿ, ಧ್ಯಾನ ಇಟ್ಟು ಕೆಲಸ ಮಾಡು, ಕೆಲಸದ ಮೇಲೆ ಧ್ಯಾನ ಇರಲಿ. ಏನಂಗಂದರೆ ನಾನು ಈ 5 ಸೆನ್ಸ್ ಆರ್ಗನ್ಸ್ನು ಉಪಯೋಗಿಸಿ ಮಾಡೋ ಒಂದು ಕೆಲಸ, ಪಂಚೇಂದ್ರಿಯಗಳನ್ನು. ಸೊ ಧ್ಯಾನನೂ ಅಷ್ಟೇ, ನಾನು ಈ ಪಂಚೇಂದ್ರಿಯಗಳನ್ನು ಉಪಯೋಗಿಸಿ ಮಾಡೋ ಒಂದು ಕೆಲಸ. ಜಸ್ಟ್ ಫೋಕಸ್ಡ್ ಆಗಿ ಇರಬೇಕು. ಯಾವುದೇ ಕೆಲಸದಲ್ಲೂ ಧ್ಯಾನನೇ, ಎಲ್ಲ ಕೆಲಸನೂ ಹಾಗೆ ಮಾಡಿದ್ರೇ ಪರ್ಫೆಕ್ಷನ್ ಬರೋದು, ಹೌದಲ್ಲ. ಸೊ ಧ್ಯಾನ ಅಂದರೂ ಇದೆ, ಬಟ್ ಕಣ್ಣು ಮುಚ್ಚಿ ಕುಳಿತಾಗ, ಧ್ಯಾನಕ್ಕೆ ಅಂತ ಕುಳಿತಾಗ ಕಣ್ಣು ಮುಚ್ಚಿದ ತಕ್ಷಣ ನಮ್ಮ ತಲೆಯಲ್ಲಿ ಓಡ್ತಾ ಇರೋ ಆಲೋಚನೆಗಳು ಏನಿದೆ ಓಡ್ತಾ ಇರುತ್ತೆ, ಧ್ಯಾನ ಮಾಡೋಕ್ಕಾಗೋದಿಲ್ಲ, ಹೌದಲ್ಲ. ಸೊ ಅದು ನಾವು ಹೇಳ್ತೀವಿ ಮನಸ್ಸಿನ ಕಸ. ಈ ಕಸ ತಲೆಯಲ್ಲಿ ಇಟ್ಕೊಂಡು ನಾವು ಧ್ಯಾನ ಮಾಡಬೇಕು ಅಂದರೆ ತುಂಬ ಕಷ್ಟ. ಉಸಿರಾಟನ ಗಮನಿಸ್ತಾ ಧ್ಯಾನ ಹಾಗೇ ಮಾಡಿ ಅನ್ನೋದೆಲ್ಲ ಹೇಳ್ಕೊಡ್ತೀವಿ, ಬಟ್ ಹಾಗಾಗಲ್ಲ ಎಲ್ಲರಿಗೂ. ಬಟ್ ಹೇಳ್ಕೊಳಕ್ಕಾಗಲ್ಲ, ಸುಮ್ಮನೆ ಹಿಂಗೆ ಕುತ್ಕೋತಾರೆ, ಒದ್ಲಾಡ್ತಾರೆ, ತಲೆ ಕೆರ್ಕೋತಾರೆ, ಮೈಂಡ್ ಏನೇನೋ ಬಾಡಿನ ಚೇಷ್ಟೆ ಮಾಡಿಸುತ್ತೆ. ಅದಕ್ಕೆ ಮತ್ತು ಇದು ಮೆಡಿಟೇಷನ್ ಮಾಡೋರ್ಗಾದರೆ ಜನರಲ್ಲಾಗೂ ನಮ್ಮ ತಲೆಯಲ್ಲಿರೋ ಕಸ ಆಚೆ ಹಾಕದೆ ಹೋದರೆ, ನಮ್ಮ ತಲೆಯಲ್ಲಿ ಬೇಕಾದಷ್ಟು ಕಸ ಇದೆಲ್ಲ, ಪಾಸ್ಟ್, ಫ್ಯೂಚರ್, ಈಗೇನು ಆವಾಗ ಹಂಗಾಯ್ತು, ಇದು ಹಿಂಗಾಯ್ತು, ಇದು ಹಿಂಗಾಗೋಯ್ತು, ನನ್ನ ಜೀವನ ಹಾಗಾಗೋಯ್ತು, ಇವೆಲ್ಲ ಕಸನೇ ಅಲ್ವಾ. ಸೊ ಈ ಕಸನೆಲ್ಲ ನಾನು ಹೊರಗಡೆ ಬಿಸಾಕೋದು ಯಾವ ರೀತಿಯಲ್ಲಿ ಬಿಸಾಕ್ತೀನಿ? ಹೇಗೆ? ಜನರಲ್ಲಾಗಿ ಕೋಪದ ಮೂಲಕ, ನಮಗಿನ್ನ ಸ್ವಲ್ಪ ವೀಕ್ ಆಗಿರೋರ ಮೇಲೆ. ಹೆಣ್ಮಕ್ಳಾದರೆ ಮಕ್ಕಳು ಅಥವಾ ಪಾತ್ರೆಗಳು, ಅಡುಗೆ ಮನೆ ಅಲ್ಲಿ ಹಾಕ್ತಾರೆ ಅಲ್ವಾ. ಗಂಡು ಮಕ್ಕಳಾದರೆ ಗಾಡಿ ಮೇಲೋ, ಕನ್ನಡಿ ಮೇಲೋ, ಗೋಡೆ ಬಾಗಿಲು ಗುದ್ದುತ್ತಾರೆ, ಅಥವಾ ಗಾಡಿ ಬೈಕು ಸ್ಪೀಡಾಗಿ ತೊಗೊಂಡು ಹೋಗ್ತಾರೆ. ಇವೆಲ್ಲ ಪಾಪ ಫ್ರಸ್ಟ್ರೇಷನ್. ಇನ್ನು ಸಾಫ್ಟ್ವೇರ್ಸ್ಗೆ ಬಂದರೆ, ಜನರಲ್ಲಾಗಿ ಸಾಫ್ಟ್ವೇರ್ಸ್ ಅಂತಲ್ಲ ಯಾರೇ ಆಗಲಿ, ಅವ್ರ ಫ್ರಸ್ಟ್ರೇಷನ್ನ ಆಚೆ ಹಾಕೋದಕ್ಕೆ ಔಟಿಂಗ್ ಅಂತ ಹೋಗ್ತಾರೆ, ವೀಕೆಂಡಲ್ಲಿ ಹೋಗ್ತಾರೆ. ಫ್ರಸ್ಟ್ರೇಷನ್ ಎಲ್ಲ ಆಚೆ ಹಾಕೋದಕ್ಕೆ ಏನೆಲ್ಲ ಮಾಡ್ತಾ ಇರ್ತಾರೆ. ಅದಾದಮೇಲೆ ಅದು ಮುಗಿದ ಮೇಲೆ ಬಂದು ಆರಾಮಾಗಿ ಕುಳಿತ್ಕೊಂಡು ಮತ್ತೆ ಕಂಟಿನ್ಯೂ ಅವ್ರ ಕೆಲಸ ಮಾಡ್ತಾರೆ. ಬಟ್ ಅಲ್ಲಿ ಅದು ಕರೆಕ್ಟಾ? ಸೊ ಆ ಫ್ರಸ್ಟ್ರೇಷನ್ನು ತಲೆಯಲ್ಲಿ ತುಂಬಿರುತ್ತೆ. ಹೇಳ್ತಾರೆ ನೋಡ್ರಿ, ತಲೆ ಚಿಟ್ಟಿಡ್ದುಬಿಟ್ಟಿದೆ, ತಲೆನ ಹಿಡ್ಕೋತಾರೆ, ನಂಗೆ ತಲೆ ಚಿಟ್ಟಿಡ್ದಿದೆ, ಸುಮ್ಮನೆ ಇರು ಮಾತಾಡಬೇಡ ಅಂತಾನೋ, ಅಥವಾ ಟೆನ್ಷನಾಗಿ ಮಾತಾಡಿಬಿಟ್ಟು ಸಾರಿ ನನಗೆ ತುಂಬ ಟೆನ್ಷನ್ ಇತ್ತು ಅಂದರೆ ಅದು ಓವರ್ಲೋಡ್ ಆಗಿರೋದನ್ನು ಹೊರಗಡೆ ಬಿಸಾಕೋದು. ಓವರ್ಲೋಡ್ ಆಗಿರೋದಷ್ಟೇ. ಇನ್ನು ಹೊರಗಡೆಯಿಂದ ತರೋದನ್ನು ಮನೇಲಿ ಬಿಸಾಕ್ತಾರೆ, ಮನೆಯಲ್ಲಿರೋದನ್ನು ಇನ್ನೆಲ್ಲೋ ಬಿಸಾಕ್ತಾರೆ. ಇದು ಡಿಪೆಂಡ್ಸ್ ಅವ್ರವ್ರ ಮೇಲೆ. ಸೊ ಈ ಕಸನ ಆಚೆ ಹಾಕೋದನ್ನು ಪ್ರಾಣಾಯಾಮದ ಮೂಲಕ ಹೊರಗಡೆ ಹಾಕ್ಬೋದು ಅಂತ ಬೇಕಾದಷ್ಟು ಪ್ರಾಣಾಯಾಮ ಟೆಕ್ನಿಕ್ಸ್ ಇದೆ. ಎಷ್ಟೊಂದು ಟೆಕ್ನಿಕ್ಸ್ ಇದೆ ಅಲ್ವಾ, ಸಾವಿರಾರು ಟೆಕ್ನಿಕ್ಸ್ ಇದೆ. ಈಗ ಭಸ್ತ್ರಿಕಾ ಒಂದಿದೆ, ಭಸ್ತ್ರಿಕಾ ಇದೆ, ಅಲೋಲೋಮ್ ವಿಲೋಮ ಇದೆ, ಸುಮಾರು ಭ್ರಮರಿ ಇದೆ, ಓಂ ಚಾಂಟ್ ಮಾಡಿರಿ ಮನ್ಸಿಗೆ ಸಮಾಧಾನ ಆಗುತ್ತೆ. ಬಟ್ ಆದರೆ ಎಷ್ಟೊತ್ತು ಮಾಡಬೇಕು? ಓಂ ಚಾಂಟ್ ಮಾಡ್ದಂಗೆ ಕುತ್ಕೋತಾರಾ? ಇಲ್ಲ, ಆಗೋದಿಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ತಿದ್ವಿ, ಈ ಟೆನ್ಷನು ಇದೆಲ್ಲ ಉಸಿರಿನ ಜೊತೆ ಸೇರಿಕೊಂಡಿರುತ್ತೆ. ನಮ್ಮ ಉಸಿರಿನ ಜೊತೆ ಮನಸ್ಸು ಸೇರಿಕೊಂಡಿದೆ. ಸೊ ಗಮನಿಸ್ತೀವಲ್ವ, ತುಂಬ ಕೋಪ ಬಂದಾಗ ಉಸಿರಾಟ ಹೇಗಿರುತ್ತೆ? ಜೋರಾಗಿರುತ್ತೆ. ತುಂಬ ಖುಷಿಯಾದಾಗ ಹಾರಾಡೋ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಅದೇ ತುಂಬ ದುಃಖ ಆದಾಗ ಉಸಿರೇ ಬರೋದಿಲ್ಲ. ಸೊ ಇದನ್ನು ಉಸಿರಿನ ಜೊತೆ ಏನು ಸೇರಿಕೊಂಡಿದೆ, ಆ ಉಸಿರನ್ನ ಹಿಡ್ಕೊಂಡು ಆಚೆ ಬಿಸಾಕೋದು. ನೋಡಿ, ಕೋಪ ಬಂದಾಗ ಉಸಿರಾಟ ಜೋರಿರುತ್ತೆ. ಸೊ ಹೆಂಗೆ ಬಿಸಾಕ್ತೀವಿ? ಆ ಕೋಪದ ಮೂಲಕ ಬಿಸಾಕೋದನ್ನು
ಥ್ರೂ ನೋಸ್ ಬಿಸಾಕ್ತೀವಿ. ಒಂದು ಉದಾಹರಣೆ ಕೊಡ್ಬೋದು? ಭಸ್ತ್ರಿಕಾ ಅದನ್ನು ಮಾಡಿ ತೋರಿಸ್ಬೇಕಾಗಿ ಬರುತ್ತೆ. ಅದನ್ನು ನಮ್ಮ ಯಜಮಾನರು ನನ್ನ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿದ್ರು. ಅಂದರೆ ಫಸ್ಟು ಈ ಕೈ ಹೀಗೆ ಲಿಫ್ಟ್ ಮಾಡಿ ಮಾಡೋವಂಥದ್ದು ನೋಡಿರ್ತೀರ ಭಸ್ತ್ರಿಕಾ. ಹಾಂ ಅಷ್ಟೇ. ಏನು ಬಂತು ಆಚೆ? ಉಸಿರು ಅಷ್ಟೇ. ಸೊ ಈ ಟೆನ್ಷನ್ ಆಚೆ ನಾವು ಹೆಂಗೆ ಬಿಸಾಕ್ತೀವಿ? ಅಷ್ಟೇ ಸ್ಮೂತಾಗಿ ಬಿಸಾಕ್ತೀವ? ಖಂಡಿತ ಇಲ್ಲ, ಫೋರ್ಸ್ಫುಲಿ ಬಿಸಾಕ್ತೀವಿ. ಹಾಗೆ ಫೋರ್ಸ್ಫುಲಿ ಬ್ರೀದ್ ಔಟ್ ಮಾಡ್ತಾ 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 ಏನಾಗುತ್ತೆ, ನೀವು ಬೇಕಾದ್ರೆ ಎಕ್ಸ್ಪರಿಮೆಂಟ್ ಮಾಡ್ಬೋದು. ಒಂದು 15 ಮಿನಿಟ್ಸ್ ನಾವು ಹೇಳಿದಾಗ ಮಾಡಿದ್ರೆ ಇಮ್ಮಿಡಿಯೇಟ್ ಫ್ರಸ್ಟ್ರೇಷನಿಂದ ಆಚೆ ಬಂದುಬಿಟ್ಟು ಬಾ ತಲೆ ಮೇಲೆ ಇದ್ದಿದ್ದು ದೊಡ್ಡ ಬಂಡೆ ಕೆಳಗಡೆ ಬಂತ ಅನ್ನೋ ಥರ ಇರುತ್ತೆ. ಇವಾಗ ಹೇಳಿದ್ರಲ್ಲ ಸೇಮ್ ಅದನ್ನೇ 15 ಮಿನಿಟ್ಸ್ ಮಾಡಬೇಕು. ಎಸ್ ಹೌದು, ಅದು ಹೇಗೆ ತೋರಿಸ್ತೀನಿ. ಎಸ್ ಮ್ಯಾಮ್. ಓಕೆ, ಸೊ ಇದನ್ನು ನಾವು ಫಸ್ಟ್ ಕಂಡ್ಕೊಂಡು ನನ್ನ ಮೇಲೆ ಎಕ್ಸ್ಪರಿಮೆಂಟ್, ನಮ್ಮ ಯಜಮಾನ ಪೂರ್ತಿ ಮಾಡೋದೆಲ್ಲ ನನ್ನ ಮೇಲೇ A to Z ಎಕ್ಸ್ಪರಿಮೆಂಟು. ಸೊ ಅದಾದಮೇಲೆ ಎಲ್ಲರಿಗೂ ಕ್ಲಾಸಸ್ಸಲ್ಲಿ ಇದು ಮಾಡೋರು. ನಿಮ್ಮ ಮೇಲೆ ಎಕ್ಸ್ಪರಿಮೆಂಟ್ ಅಂದರೆ ಹೆಂಗೆ ಮಾಡೋರು? ಅಂದರೆ ಅವ್ರಿಗೆ ನನಗೆ ಹೇಳೋರು ಹೀಗೆ ಮಾಡು ಅಂತ, ನೋಡೋರು ಹಾಂ ಏನಾಗ್ತಾ ಇದೆ ಅಂತ. ಫಸ್ಟು ಹೀಗೆ ಮಾಡಿಸೋರು. ಅದು ಹೀಗೆ ಮಾಡಿದಾಗ ಸ್ವಲ್ಪ ಉಸಿರು ಆಚೆ ಹೋಗೋದು. ಫೋರ್ಸ್ಫುಲಿ ಹೀಗಲ್ಲ, ತುಂಬ ಫೋರ್ಸ್ಫುಲಿ ಕೈನ ಎಲ್ಲರೂ ಶೋಲ್ಡ್ರ್ ಪೇಯ್ನ್ ಸರ್ ಅದು ಇದು ಅಂತ ಹೇಳೋರು. ಸೊ ಓಕೆ ಹೀಗೆ ಮಾಡಿಸೋರು. ಆಗಲೂ ಇದು ಪೇಯ್ನು ಅದು ಪೇಯ್ನು ಅಂತ ಹೇಳೋರು. ಕೊನೆಗೆ ಮೂಗು ಶೀಟ್ ಅಲ್ವಾ ಬಾತ್ರೂಮಲ್ಲಿ, ಹಾಗೆ ಶೀಟ್ಸಕ್ಕೆ ಶುರು ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಇದಕ್ಕೆ ಎಕ್ಸಸೈಸ್ ಕೊಡದೇ ಇರೋ ಕಾರಣ ಕಿವಿ ಗುಯ್ ಅನ್ನುತ್ತೆ, ತಲೆ ದಿಮ್ ಅನ್ನುತ್ತೆ, ಇದೆಲ್ಲ ಒಂಥರ ಆಗುತ್ತೆ. ಬಟ್ ನಾವು ವಾಕ್ ಮಾಡಿದ ಹಾಗೆ ಸ್ಟಾರ್ಟಿಂಗ್ ಫಸ್ಟ್ ಡೇ ಕಾಲು ನೋವಿರುತ್ತೆ, ಹಾಗಂತೇಳಿ ಮಾಡಿದಾಗಲೆಲ್ಲ ಕಾಲು ನೋವಿರಲ್ಲ. ಸೊ ಈ ಮುಖಕ್ಕೆ ಯಾವಾಗ ಆ ಎಕ್ಸಸೈಸ್ ಕೊಡ್ತಾ ಹೋಗ್ತೀವಿ, ಈ ಫ್ರಸ್ಟ್ರೇಷನ್ ಎಲ್ಲ ಹೊರಗಡೆ ಹೋಗ್ತಾ ಹೋಗುತ್ತೆ, ಫ್ರೀ ಆಗಿಬಿಡುತ್ತೆ, ರಿಲ್ಯಾಕ್ಸ್ ಆಗುತ್ತೆ, ಹಬ್ಬ ಆರಾಮ್ ಅನಿಸುತ್ತೆ. ಎಷ್ಟು ಮಾಡಬೇಕು? ನಿಮ್ಮ ಪ್ರಾಬ್ಲಮ್ ಎಷ್ಟಿದೆಯೋ ಅಷ್ಟು ಮಾಡಬೇಕು. ಡಿಪೆಂಡ್ಸ್. ನಂಗೆ ತುಂಬ ಟೆನ್ಷನ್ನು ಆಫೀಸಲ್ಲಿ, ನೀವು ಮಾಡಿ ಒಂದೇ ದಿವಸದಲ್ಲೇ ನೀವು ಎಷ್ಟೋ ಪರ್ಸೆಂಟೇಜ್ ರಿಸಲ್ಟ್ ನೋಡಿಬಿಡ್ತೀರ. ನಾವು ನಮ್ಮ ಯಜಮಾನ್ರು ಹೇಳೋರು, ನಾನು ಅದೇ ಹೇಳ್ತೀನಿ, ನೀವು ಒಂದು 15 ಡೇಸ್ ನೀವು ಮಾಡಿ, ನೀವು ಬಿಡೋದಿಲ್ಲ. ಮತ್ತು ಅಷ್ಟರಲ್ಲೇ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿರಲ್ಲ, ಪ್ರಾಬ್ಲಮ್ ನನಗೆ ಅಂದ್ಕೊಳ್ತಾ ಇರ್ತೀನಿ. ಆ ಟೆನ್ಷನ್ ಫುಲ್ ಫ್ರೀ ಆಗಿಬಿಡುತ್ತೆ. ನೀವು ಕೂಲಾಗಿ ಏನು ಕೆಲಸ ಬೇಕಾದ್ರೂ ಮಾಡ್ತೀರಾ, ಎಷ್ಟು ಬೇಕಾದ್ರೂ ಮೈಂಡ್ ಇನ್ನೂ ಅಂದರೆ ಇರೋ ಕಸಗಳೆಲ್ಲ ಸೈಡಿಗೆ ಹೋದಾಗ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಹೆಚ್ಚಾಗುತ್ತೆ. ಎಸ್, ಯಾವಾಗ ಇಲ್ಲಿರೋ ಕಸ ಕ್ಲಿಯರ್ ಆಗುತ್ತೆ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ರಾಡ್ ಇನ್ಸೆಕ್ಟ್ ಮಾಡಿದ್ರೆ ಅಲ್ಲಿರುತ್ತೆ ಪಿಟ್ಯುಟರಿ ಗ್ಲ್ಯಾಂಡ್ಸ್. ಕೇಳಿದ್ದೀವಿ ಪಿಟ್ಯುಟರಿ ಗ್ಲ್ಯಾಂಡ್ಸ್. ಅದರದ್ದು ಕೆಲಸ ಏನು? ಹಾರ್ಮೋನ್ಸ್ನ ಇದು ಮಾಡೋದು, ಆ್ಯಕ್ಟಿವೇಟ್ ಮಾಡೋದು. ಬಟ್ ಈಗ ಎಲ್ಲರಿಗೂ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅದು ಇದು ಇದೆ, ಕೇಳ್ತಾ ಇರ್ತೀವಲ್ವ. ಯಾಕೆ ಅಂದರೆ ಅದ್ರ ಮೇಲೆ ಅಷ್ಟು ಕಸ. ಅದು ಕೇಳ್ತಾರೆ, ಟೆನ್ಷನ್ ಇದೆ, ಪ್ರೆಷರ್ ಇದೆ, ಕ್ಲಿಯರ್ ಇದೆಲ್ಲ ಹೇಳ್ತಾ ಇರ್ತಾರೆ. ಹೆಂಗೆ ಮಾಡ್ಕೊಳ್ಳೋದು? ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಧ್ಯಾನ ಮಾಡಿ ಅಂತ. ಧ್ಯಾನ ಮಾಡೋಕ್ಕೂ ಆಗಲ್ವಲ್ಲ, ಫಸ್ಟ್ ಇದನ್ನು ಮಾಡಿ, ಈ ಪ್ರಾಣಾಯಾಮ ಮಾಡಿ. ಸೊ ಎಷ್ಟು ಟೈಮ್ ಮಾಡಬೇಕು ಮತ್ತು ಯಾವ ಹೊತ್ತಿಗೆ ಮಾಡಬೇಕು, ಹೇಗೆ ಮಾಡಬೇಕು, ಹೆಲ್ಪ್ ಮಾಡಿ ಮ್ಯಾಮ್. ಖಂಡಿತ ಬೆಳಗ್ಗೆ ನಾವು ಎದ್ದಿದ ತಕ್ಷಣವೇ ಮಾಡಬೇಕು. ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರೋ ಏನೋ ನೀರು ಕುಡಿದ್ಬಿಟ್ಟು ಆರಾಮಾಗಿ ರಿಲ್ಯಾಕ್ಸಾಗಿ ಕುತ್ಕೊಂಡು ನಾವು ಸ್ನಾನ ಎದ್ದ ತಕ್ಷಣ ಫ್ರೆಶ್ ಆಗಿಬಿಡೋದಕ್ಕೆ ಹೇಗೆ ಮಾಡ್ತೀವೋ, ಈ ಪ್ರಾಣಾಯಾಮ ಮಾಡಿದಾಗ ನಮ್ಮ ಒಳಗಡೆ ಇರೋ ಕಸ ಎಲ್ಲ ನಮ್ಮ ಔರಾದಲ್ಲಿ ಕಲೆಕ್ಟ್ ಆಗುತ್ತೆ. ಅದನ್ನು ಆ ಫ್ರಸ್ಟ್ರೇಷನೆಲ್ಲ ಆಚೆ ಹಾಕಿ, ಅದಾದಮೇಲೆ ನಮ್ಮ ಔರಾದಲ್ಲಿ ಎಲ್ಲ ಕಲೆಕ್ಟ್ ಆಗಿರುತ್ತಲ್ಲ, ನಾವು ಉಪ್ಪು ನೀರು ಸ್ನಾನ ಮಾಡಿ ಕ್ಲೆನ್ಸ್ ಮಾಡ್ಕೊಂಬಿಡ್ತೀವಿ. ಉಪ್ಪು ನೀರು ಬಗ್ಗೆ ಗೊತ್ತೇ ಇದೆ, ಸಮುದ್ರ ಸ್ನಾನ ಅಂತ. ಸಮುದ್ರದಲ್ಲಿ ಹೋಗಿ ಮುಳುಗಿ ಎದ್ದರೆ ಪಾಪ ತೊಳೆಯುತ್ತೆ, ಅಂದರೆ ಉಪ್ಪು ನೆಗೆಟಿವ್ನ ಕ್ಲೆನ್ಸ್ ಮಾಡುತ್ತೆ. ಹಿಂದೆ ಎಲ್ಲ ನೋಡಿದ್ವಲ್ಲ, ದೃಷ್ಟಿ ತೆಗಿತಾಯಿದ್ರು. ಸೊ ಈ ಒಳಗಡೆ ಇರೋ ಕಸನೂ ನೆಗೆಟಿವೇ, ದೃಷ್ಟಿನೇ. ಅದನ್ನು ಕ್ಲೆನ್ಸ್ ಮಾಡಿ ಆಚೆ ಬಿಸಾಕ್ತಾರೆ. ಯಾವಾಗ ಸ್ನಾನ ಮಾಡಿ ಸ್ವಲ್ಪ ದಿವಸ ಆಮೇಲೆ ಉಪ್ಪು ನೀರು ನೆಸಿಟಿ ಇರಲ್ಲ, ಫಸ್ಟ್ ಉಪ್ಪು ನೀರು ಸ್ನಾನ ಮಾಡಿ ಆಮೇಲೆ ಬೇರೆ ನೀರು ಸ್ನಾನ ಮಾಡೋಕ್ಕೆ ನಾವು ಹೇಳ್ತೀವಿ. ಇದನ್ನು ನಾನು ಆ್ಯಕ್ಚುಲಿ ಆನ್ಲೈನಲ್ಲಿ ಫ್ರೀಯಾಗಿ ಎಲ್ಲರಿಗೂ, ಯಾರ್ಯಾರು ನನಗೆ ಕನೆಕ್ಷನ್ಗೆ ಬರ್ತಾರೆ, ಈ ಕಣಿ ಕೇಳಕ್ಕೆ ಬರ್ತಾರೆ, ಬಂದವ್ರಿಗೆಲ್ಲ ಅಂದರೆ ಟೆನ್ಷನು, ಪ್ರೆಷರು, ಅದು ಇದು, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಸ್ವಲ್ಪ ಸ್ಕ್ಯಾನ್ ಮಾಡಿ, ಅಂದರೆ ನನ್ನ ಥರ್ಡ್ ಐತ್ರು ಅವರನ್ನ ಸ್ಕ್ಯಾನ್ ಮಾಡ್ತೀನಿ. ಮಾಡಿದಾಗ ಎಲ್ಲ ಪ್ರಾಬ್ಲಮ್ಗೂ ಒಂದೇ ಸೊಲ್ಯೂಷನ್, ಇದು ಫಸ್ಟ್. ಸೊ ಇದನ್ನು ಮಾಡಿ ಕ್ಲಿಯರ್ ಆಗುತ್ತೆ. ಆಮೇಲೆ ಮಿಕ್ಕಿದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ನಿಮ್ಮ ಕಣ್ಣು ಬಿಟ್ಟು ನೋಡಿ,
ಕಣ್ಬಿಟ್ಟು ಹೆಂಗೆ ಈ ಕಣ್ಬಿಟ್ಟು ನೋಡಿದ್ರೆ ಫಿಸಿಕಲ್ ಪ್ಲೇನಲ್ಲಿ ಫಿಸಿಕಲ್ ಥಿಂಗ್ಸ್ ಕಾಣುತ್ತೆ. ಇದ್ರದ್ದು ಎನರ್ಜಿ ಏನಿದೆ ಕಾಣಿಸ್ತಿದೆಯಾ? ಇದ್ರದ್ದು ಎನರ್ಜಿ ಕಾಣಲ್ಲ ಅಲ್ವಾ? ಯಾವುದೇ ಆಗಲಿ, ಇವಾಗ ನಾವು ವಿಗ್ರಹ ಇಡ್ತೀವಿ, ಪೂಜೆ ಮಾಡ್ತೀವಿ, ಇದಾರೆ ಅನ್ನೋ ಒಂದು ನಂಬಿಕೆ, ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಇದೇನೋ ನಂಬಿಕೆ. ಸೊ ಈಗ ನಾನು ಅದನ್ನು ಕಣ್ಣು ಮುಚ್ಚಿ ನನ್ನ ಒಳಕಣ್ಣಿನಿಂದ ಆ ಒಳಗಡೆ ಇರೋ ಎನರ್ಜಿನ ನೋಡ್ಬೋದು. ಈಗ ಒಳಗಣ್ಣಿಂದ ನೋಡೋದು ಹೇಗೆ ಮ್ಯಾಮ್? ಈ ಥರ್ಡ್ ಐ ಥ್ರೂ. ಓಕೆ, ಸೊ ನಾನು ಕಣ್ಣು ಮುಚ್ಚಿ ಅದನ್ನು ನೋಡಬೇಕಾದ್ರೆ ಫಸ್ಟ್ ಇಲ್ಲಿರೋ ಕಸನೆಲ್ಲ ತೆಗಿಬೇಕು. ಇದು ತೆಗಿಯೋವರೆಗೂ ಇದು ಓಪನ್ ಆಗಲ್ಲ. ಹೌದು, ಅದು ತೆಗಿತಾ ಏನೋ ಕಾಣಿಸುತ್ತೆ. ಅಂದರೆ ಕೋಡೆಡ್ ಫಾರ್ಮಲ್ಲಿ ಇರುತ್ತೆ. ಏನು ಕೋಡೆಡ್ ಫಾರ್ಮ್ ಅಂದರೆ ಈಗ ಚಿಕ್ಕ ಮಕ್ಕಳಿಗೆ ಒಂದು ವರ್ಷದ ಮಗು ಪ್ರಪಂಚ ಎಲ್ಲ ಕೋಡೆಡ್ ಫಾರ್ಮೇ. ವಿಚಿತ್ರವಾಗಿ ನೋಡುತ್ತಲ್ವ, ಇದನ್ನು ವಿಚಿತ್ರ ನೋಡುತ್ತೆ, ಫ್ಯಾನ್ನ ವಿಚಿತ್ರವಾಗಿ ನೋಡುತ್ತೆ, ಎಲ್ಲ ವಿಚಿತ್ರನೇ. ಅಂದರೆ ಅದು ಶೆಕೆ ಆದರೂ ಅಳ್ತಾ ಇರುತ್ತೆ, ಅದಕ್ಕೆ ಅದನ್ನು ಬಳಸ್ಬೋದು ಅನ್ನೋ ನಾಲೆಜ್ ಇಲ್ಲ. ಅದು ಕೋಡೆಡ್ ಫಾರ್ಮ್, ಹೌದಲ್ವಾ? ಸೊ ನಾವೇನು ಮಾಡ್ತೀವಿ, ಮಗುನ ಕರ್ಕೊಂಡೋಗಿ ಬೆರಳಲ್ಲಿ ಸ್ವಿಚ್ ಹಾಕು, ನೋಡು ಗಾಳಿ ಬಂತು, ಹಾಂ ಶೆಕೆ ಹೋಯ್ತಾ, ನೆಕ್ಸ್ಟ್ ಟೈಮ್ ಅದು ಟ್ರೈ ಮಾಡುತ್ತೆ, ಅಲ್ಲಿ ನೋಡುತ್ತೆ ಆ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತೀವಿ ಇದಕ್ಕೆ. ಸೊ ಈಗ ಇದೇನೋ ಹೊರ ಪ್ರಪಂಚದ ಕೋಡೆಡ್ ಫಾರ್ಮು, ಅದು ಕೋಡೆಡ್ ಫಾರ್ಮಲ್ಲೇ. ಅಂದರೆ ನಾವೆಲ್ಲ ಕೇಳಿದ್ದೀವಿ, ಬ್ರಹ್ಮಾಂಡದಲ್ಲಿ ಏನಿದೆ ಪಿಂಡಾಂಡದಲ್ಲೂ ಅದೇ ಇದೆ, ಹೌದಲ್ಲ? ಪಿಂಡಾಂಡದಲ್ಲಿ ಇದೆ ಕೇಳಿದ್ದೀವಿ, ನಾವು ಹೇಳಿಲ್ಲ, ಇದು ವೇದಗಳಲ್ಲಿ ಇದೆ. ಈಗ ರಶ್ಮಿ ಅವರು ಏನು ಅಂತ ಇಲ್ಲಿ ನೋಡೋದಲ್ಲ, ನಾನೇನು ಗೊತ್ತಾ ಅಂತ. ಸೊ ನೋಡಿದಾಗ ಹೋ ಅಂತ ನೋಡೋವಂಥದ್ದು, ಅಂದರೆ ಎನರ್ಜಿಯಲ್ಲಿ ಕಾಣುತ್ತೆ. ಸೊ ನೀವು ಪಿಂಕ್ ಇದ್ದರೆ ತುಂಬ ಖುಷಿಯಾಗಿರ್ತೀರಾ. ಆ ಥರ ಒಂದೊಂದು ಕಲರ್ಗೆ ಒಂದೊಂದು. ಈಗ ನಗ್ನಗ್ತಾ ಮಾತಾಡ್ತಿರ್ತೀವಿ, ಕೋಪದಲ್ಲಿ ಒಳಗಡೆ ಇರುತ್ತೆ, ಕಾಣಿಸ್ತಾ ಇರುತ್ತೆ ನಮಗೆ. ನಿಮಗೆ ಇವಾಗ ನೀವು ಎನರ್ಜಿ ಸ್ಕ್ಯಾನ್ ಮಾಡ್ಬೋದಲ್ವಾ ಮ್ಯಾಮ್? 100%. ಸೊ ಈಗ ನನ್ನ ಎನರ್ಜಿ ನಿಮಗೆ ಕಾಣ್ತಾ ಇರುತ್ತೆ. ಖಂಡಿತ. ಬೇಳೆಕಾಳು ಸ್ವಲ್ಪ ಹೇಳಿ ಇವಾಗ. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ತಿಳ್ಕೊಳ್ತೀನಿ ಫಸ್ಟು. ಡೇಟ್ ಆಫ್ ಬರ್ತ್ ತಿಳ್ಕೊಂಡು ಅವರ ಸ್ಕ್ಯಾನ್ ಮಾಡಿ ಯಾಕೆ ಡೇಟ್ ಆಫ್ ಬರ್ತು ಅಂತ. ಓಕೆ, ನನ್ನ ಮಂತ ಒಂದೊಂದು ಡಿಜಿಟ್ ಇದೆ ನೋಡ್ರಿ, 1 2 3 4 ಅದಷ್ಟು ಡೇಟ್ ಆಫ್ ಬರ್ತಲ್ಲಿ ಇದ್ದೇ ಇರುತ್ತೆ. 1 ಕ್ವಾಲಿಟಿ ಒಂದಿದೆ, 2 ಕ್ವಾಲಿಟಿ ಇದೆ, 3 ಆ ಥರ 10ವರೆಗೂ ಏನೇನು ಕ್ವಾಲಿಟೀಸ್ ಇದೆ ಅದನ್ನು ಅನಲೈಸ್ ಮಾಡ್ತೀವಿ. ಸೊ ಈಗ ನಂದರಲ್ಲಿ 16 to 84. 16 to 84. ವೆರಿ ಗುಡ್. ಓಕೆ ಮ್ಯಾಮ್, ವೆರಿ ಗುಡ್. ಅಂದರೆ ಏನಂದರೆ 2 ಆ 2ನೇ ತಿಂಗಳು ಅಂತ ಇದೆಯಲ್ಲ, ಸೊ 16 ಅಲ್ಲಿ 7 ಬರುತ್ತೆ, 84 ಟೋಟಲ್ ಎಷ್ಟಾಯಿತು? 16 7 8 9 10 11 12 13 ಮತ್ತು 4 ಬಂತಾ? ಓಕೆ, ಆ ರೀತಿ ನಂದು ಕ್ಯಾಲ್ಕುಲೇಷನ್ ಇದೆ. ಸೊ ಇಲ್ಲಿ ಹಾಗೇ ಹೇಳ್ಬಿಡ್ಬೋದು, ನಿಮ್ಮ ಮಿಕ್ಕಿದ ಪರ್ಸ್ನಲ್ ಕ್ವಶನ್ಸ್ ಕೇಳ್ತಿರಲ್ಲ ಅದನ್ನು ಸ್ಕ್ಯಾನ್ ಮಾಡಿ ಹೇಳ್ತೀನಿ. ಕಂಟಿನ್ಯೂ ನೋಡ್ರಿ, ಇದು ಒಂದಕ್ಕೊಂದು ಹಿಂದಕ್ಕೆ ಹೋಗುತ್ತೆ. ಹೇಳಿ ನಿಮ್ಮ ಒಂದು ಥರ್ಡ್ ಐ ಅವೇಕ್ನಿಂಗ್ ಹೇಗಾಯ್ತು ಅಂತ. ನನ್ನ ಥರ್ಡ್ ಐ ಅವೇಕ್ ಆಗಿದ್ದು ತುಂಬ ಫೋರ್ಸ್ಫುಲಿ ಬ್ರೀದಿಂಗ್ ಟೆಕ್ನಿಕ್ ಇದೆ. ಆ ಬ್ರೀದಿಂಗ್ ಟೆಕ್ನಿಕ್ನ ಈ ಎಮೋಷನ್ಸ್ ಎಲ್ಲ ಇರುತ್ತೆ ನೋಡಿ, ಕಂಪ್ರೆಸ್ ಮಾಡಿ ಮಾಡೋ ಅಂಥ ಟೆಕ್ನಿಕ್. ಯಾವಾಗ ಕಂಪ್ರೆಸ್ ಮಾಡಿ ಹೀಗೆ ಬಿಡ್ತಾ ಇದೆ, ಔಟ್ ಆಫ್ ಬಾಡಿ ಆಗಿಬಿಡೋದು. ಕಂಪ್ರೆಸ್ ಮಾಡೋದಂದ್ರೆ ಹೆಂಗೆ? ಅಂದರೆ ಪೂರ್ತಿ ಉಸಿರನ್ನ, ಈ ಮಕ್ಕಳು ಹಠ ಮಾಡುವಾಗ ನೋಡಿದ್ದೀರಾ, ಈ ಅಂತ ಅದು ಆ ಬ್ರೀದಿಂಗ್ ಟೆಕ್ನಿಕ್. ಅದು ಅವ್ರು ಏನು ಮಾಡ್ತಾರೆ, ಆ ಫ್ರಸ್ಟ್ರೇಷನೆಲ್ಲ ಹೀಗೆ ಬಾಡಿನ ಸ್ಕ್ವೀಸ್ ಮಾಡಿ ಬಿಡ್ತಾರೆ. ಆ ಬಿಟ್ಟಾಗ ತಲೆ ಗಿರ್ರನ್ನುತ್ತೆ, ಮಾಡಿಲ್ಲ. ಸೊ ಏನಾದರೂ ಈಗ ಜಿಮ್ ಮಾಡೋವರೆಲ್ಲ ನೋಡ್ರಿ, ಸಡನ್ ಭಾರ ಎತ್ತುತ್ತಾರೆ, ತಲೆ ಹಿಂಗಾಗ್ಬಿಡುತ್ತೆ. ಅದು ಬಾಡಿ ಸ್ಪ್ಲಿಟ್ ಆಗಿಬಿಡೋದು. ಈ ಫಿಸಿಕಲ್ ಬಾಡಿಯಿಂದ 4.5 ಬಾಡಿ, ನೀವು ಮೊನ್ನೆ ಆನಂದ್ ಅವ್ರು ಹೇಳಿರೋದು ಕೇಳಿರ್ತೀರ, 5 ಬಾಡೀಸ್ ಇದೆ. ಇದು ಕೇವಲ ಅರ್ಧ ಹೆಣ ಮಾತ್ರ, ಮಿಕ್ಕಿದ್ದೆಲ್ಲ 4.5 ದೇಹ ಇದೆ. ಆ 4.5 ದೇಹ ಸ್ಪ್ಲಿಟ್ ಆಗುತ್ತೆ. ಸೊ ಆ ಸ್ಪ್ಲಿಟ್ ಆಗಿದ್ರಲ್ಲಿ ಎಚ್ಚರ ಇಟ್ಕೊಂಡು ಅದರಲ್ಲಿ ಮ್ಯಾಟರ್ ತುಂಬಿಸಿ ಕಾಣಿಸೋ ಎಬಿಲಿಟಿ ನಮ್ಮ ಗುರುಗಳಿಗೆ ಇತ್ತು, ಅಮರ ಮಹರ್ಷಿಗಳಿಗೆ. ಹಾಗಾಗಿ ದ್ವಿಜ ಆಗಿ ಆ ವಿದ್ಯೆ ಅವ್ರು ಕಲಿಸ್ತಾ ಇದ್ದಿತ್ತು, ತುಂಬ ದೊಡ್ಡ ವಿದ್ಯೆ. ಅದು ಯಾರಿಗೂ ಬಂದಿಲ್ಲ ಇನ್ನು. ಓಕೆ, ಟೆಕ್ನಿಕ್ ಗೊತ್ತು, ಪ್ರಾಕ್ಟೀಸ್ ನಮ್ಮ ಯಜಮಾನರು 60% ಮಾಡಿದರು. ಅಷ್ಟೊತ್ತಿಗೆ ಈ ಕರೋನಾ ಟೈಮಲ್ಲಿ ಎಫೆಕ್ಟ್ ಆಯ್ತು ಅವ್ರಿಗೆ. ಹೇಳಿದ್ರು
ಅಂದರೆ ಅವರು ಮುಂಚೆನೇ ಈ ಥರ ಆಗುತ್ತೆ ನನಗೆ ಇವೆಲ್ಲ ನೋಡ್ರಿ ಲೆಟ್ರ್ ಬಂದಿದೆ ನಾನು ಹೋಗಬೇಕು ನೀನು ರೆಡಿ ಆಗಿಬಿಡು ಅಂತ ನನಗೆ ಆವಾಗ ಎಲ್ಲ ಲೆಟ್ರ್ ಬಂದಿದೆ ಅಂದರೆ ಬುಲಾವ ಏನೇನೋ ಹೇಳ್ಬೇಡ್ರಿ ಸುಮ್ಮನೆ ಇರ್ರಿ ಅಂತಿದ್ದೆ. ಇಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಮಾಡು, ಏನೂ ಆಗಲ್ಲ, ಸುಮ್ಮನೆ ಇರ್ರಿ. ಆದರೆ ಒಂದು 5 ಮಂತ್ಸು ನಾವೆಲ್ಲ RR ನಗರಲ್ಲಿದ್ವಿ, ಅವರು ಮಾವಳ್ಳಿಯಲ್ಲಿ ಮನೆಯಲ್ಲಿದ್ದರು. ಬಟ್ ಹೇಳಿ ಕರ್ಸ್ಕೊಂಬಿಟ್ರಿ, ಇನ್ನು ಬಂದುಬಿಡ್ಬೇಕಮ್ಮ, ಆಯಿತು ಹೇಳಿ. ಯಾರು ಕರ್ಸ್ಕೊಂಡು? ನಮ್ಮ ಯಜಮಾನ್ರು. ನಿಮಗೆ? ಹಾಂ. ಸೊ ಅಂದರೆ ಅವ್ರಿಗೆ ಗೊತ್ತಿರೋ ಅಷ್ಟು ಎಬಿಲಿಟಿ ಬಂದಿತ್ತು. ಅವರು 60% ಇದನ್ನು ಪ್ರಾಕ್ಟೀಸ್ ಮಾಡಿದರು. ಸೊ ಈ ಥರ ಮಾಡಿದವ್ರಿಗೆ ಅವ್ರ ದೇಹದಿಂದ ಆಚೆ ಬರ್ತಾರೆ. ಕಾಮನ್ ಪೀಪಲ್ಗೂ ಗೊತ್ತಾಗುತ್ತೆ. ಯಾವಾಗ 9 ವರ್ಷದಿಂದಾನೇ ಹಿಂಟ್ ಕೊಡುತ್ತೆ ನೇಚರ್ ಹಿಂಟ್ ಕೊಡ್ತಾ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಶಕುನ ಅಂತ ಹೇಳ್ತೀವಿ ನೋಡ್ರಿ, ದೀಪ ಬಿದ್ದೋಗೋದು ಕನಸಲ್ಲಿ, ಇದೇ ಕನಸು ವಿಷನ್ನು ಕನಸಲ್ಲಿ ಅಥವಾ ನಾವು ಮೆಡಿಟೇಷನ್ ಮಾಡೋರಿಗೆ ಮೆಡಿಟೇಷನಲ್ಲಿ ಗೊತ್ತಾಗುತ್ತೆ, ಇಲ್ಲ ಕನಸಲ್ಲಿ ಗೊತ್ತಾಗುತ್ತೆ. ಅದು ಕೋಡೆಡ್ ಫಾರ್ಮಲ್ಲಿ ಹೇಳುತ್ತೆ, ಗೊತ್ತಾಗಲ್ಲ. ಏನು ಉದಾಹರಣೆಗೆ ಹೆಂಗೆ ಹೇಳುತ್ತೆ ಮ್ಯಾಮ್? ಕನಸಲ್ಲ, ಇವಾಗ ನನಗೆ ಬಂದಿತ್ತು ಕನಸಲ್ಲಿ ಏನು ಅಂದರೆ ತುಳಸಿ ಗಿಡ ಗಂಡನ್ನ ರೆಪ್ರೆಸೆಂಟ್ ಮಾಡುತ್ತೆ, ಓಕೆನಾ. ಸೊ ಆ ತುಳಸಿ ಗಿಡ ಪಾಟು ಬಿದ್ದೋಗ್ಬಿಡ್ತು ಕೆಳಗಡೆ ನನ್ನ ಕೈಯಲ್ಲಿ, ಕನಸಲ್ಲಿ ಕೆಳಗಡೆ ಬಿದ್ದೋಯ್ತು. ಏನಾಯಿತು, ಕೆಳಗಡೆ ಬಿದ್ದರೆ ಅದನ್ನು ಮತ್ತೆ ತೆಗೆದು ಹೀಗೆ ಮಣ್ಣೆಲ್ಲ ಇದು ಮಾಡಿ ಅದನ್ನು ಏನಿದೆ ಹಿಂಗಾಗೋಯ್ತು. ಕನಸಲ್ಲಿ ನನಗೆ ಎಚ್ಚರ ಇಲ್ಲ, ಅಂದರೆ ಕನಸು ಅನ್ನೋದು ಗೊತ್ತಾಗ್ತಿದೆ. ಇದನ್ನು ಎಲ್ಲಾದರೂ ಇಡಬೇಕಲ್ಲ ಅಂತ ಹೇಳಿ ಪರದಾಡ್ತಾ ಇದ್ದೀನಿ. ಆಮೇಲೆ ಮನೆ ಒಳಗಡೆ ವರಂಡ ಇದೆ ನಮ್ಮದು ಮಾವಳ್ಳಿ ಮನೆ, ಅಲ್ಲಿ ಒಂದು ಜಾಗದಲ್ಲಿ ಇಡ್ತಾಯಿದ್ದೀನಿ. ಇದಕ್ಕೆ ಬಿಸಿಲೇ ಬೀಳ್ತಿಲ್ಲ, ಒಣಗ್ತಾ ಇದೆ. ಭಯ ಆಯಿತು, ಎಚ್ಚರ ಆಯಿತು, ಗೊತ್ತಾಯಿತು. ಹೇಳ್ದೆ ನಮ್ಮ ಯಜಮಾನ್ರಿಗೆ, ಹಿಂಗೆ ಬಂತು, ಅದನ್ನೇ ಹೇಳಿದ್ದು ಅಂದರು. ಇದು ಬಟ್ ಆದರೆ ಇದಕ್ಕೂ ಮುಂಚೆ 2 ಸರ್ತಿ ಗಂಡಾಂತರ ಇತ್ತು ಅವ್ರಿಗೆ, ಓಕೆ. ಅದನ್ನು ತಪ್ಪಿಸ್ಕೊಂಡ್ವಿ. ಆದರೆ 3ನೇ ಸಲ ಈಗ ತಪ್ಪಿಸ್ಬೇಡ, ನನಗೆ ಕೆಲಸ ಇದೆ ಅಂತಲೇ ಅಷ್ಟೇ. ಕೆಲವ್ರು ಆಯುಷ್ ಇರುತ್ತೆ, ಎಲ್ಲರದು ಮನುಷ್ಯನಿಗೊಂದಿರುತ್ತಲ್ಲ. ಗೊತ್ತಾಗ್ಬಿಟ್ಟಿತು ಅನ್ನೋ ಕ್ಷಣಕ್ಕೆ ನಾನು ತಪ್ಪಿಸ್ಕೊಳ್ಳೋ ಹಂಗಿಲ್ಲ. ಅದಕ್ಕೆ ಸೀಕ್ರೆಟ್ನ ನಮಗೆ ಗೊತ್ತಾಗುತ್ತೆ, ನಾವು ಹೇಳೋ ಹಂಗೂ ಇಲ್ಲ ಯಾರಿಗೂ. ನಮಗೆ ಪರ್ಸ್ನಲ್ಲಾಗಿ ನಾವು ಇದನ್ನು ವಿಷನ್ ಥ್ರೂ ನಾವು ಹೇಳ್ಕೊಬೋದು, ನನಗೆ ಗಂಡಾಂತರ ಬರ್ತಿದೆ ಅಥವಾ ನನಗೆ ಡಾರ್ಕ್ ಅಟ್ಯಾಕ್ ಮಾಡ್ತಿದೆ, ನನಗೆ ಇದಾಗ್ತಾಯಿದೆ, ಅವೆಲ್ಲ ಗಂಡಾಂತರಗಳು ಏನಿದೆ ಅದು ಗೊತ್ತಾಗುತ್ತೆ. ಸೊ ನೀವೀಗ ಮಾತಾಡ್ತಾ 9 ವರ್ಷಕ್ಕೆ ಮುಂಚೆನೇ ಪ್ರಕೃತಿ ಎಲ್ಲ ಮನುಷ್ಯರಿಗೂ ಹೇಳ್ತಾ ಹೋಗುತ್ತೆ ಅಂತ. ಈ 9 ವರ್ಷ ಯಾಕೆ ಕೋಡೆಡ್ ಫಾರ್ಮು ಅಂದರೆ? ಮುಂಚೆನೇ ತಿಳಿಸುತ್ತೆ, ಗಂಡಾಂತರ ಅಂದರೆ ಮುಂಚೆ ತಿಳಿಸುತ್ತೆ. ಬಟ್ ಆ ಅವೇರ್ನೆಸ್ಸೇ ಇಟ್ಕೊಂಡಿಲ್ವಲ್ಲ ಯಾರೂ. ಸೊ ಈ ಅವೇರ್ನೆಸ್ಸನ್ನು ಮೇಂಟೈನ್ ಮಾಡಬೇಕಂದ್ರೆ ಏನೇನು ಕ್ಲೂಸ್ಗಳಿಗೆ ನಾನು ಐ ಶುಡ್ ಬಿ ಅವೇರ್ ಆಗಿ ಅಂದರೆ ಜಸ್ಟ್ ನಾನು ಕೆಲಸದಲ್ಲಿ ಅವೇರ್ ಆಗಿದ್ರೆ ಸಾಕು, ಅಷ್ಟೇ. ನಾನು ಏನು ಮಾಡ್ತಾಯಿದ್ದೀನಿ ಎಚ್ಚರವಾಗಿ ಮಾಡ್ತಾಯಿದ್ರೆ ಕೆಲವು ಹಿಂಟ್ ಕೊಡ್ತಾ ಇರುತ್ತೆ. ಮುಂಚೆ ಎಲ್ಲ ನೋಡಿ, ದೀಪ ಮಾತಾಡುವಾಗ ದೀಪ ಆರೋದ್ರೆ, ಕುಂಕುಮ ಚೆಲ್ಲಿದ್ರೆ ಎಲ್ಲರೂ ತುಂಬ ಫಾಲೋ ಮಾಡ್ತಾಯಿದ್ರು, ಏನೋ ಅದಕ್ಕೆ ಶಮನ ಮಾಡ್ತಿದ್ರು. ಈಗ ಮೂಢನಂಬಿಕೆ, ಯಾವುದು ಮೂಢನಂಬಿಕೆ ಖಂಡಿತ ಇಲ್ಲ. ಸೊ ಯಾವ್ಯಾವುದನ್ನ ಮತ್ತೆ ನಾವು ಇದನ್ನು ಪರಿಗಣಿಸಬೇಕು, ಯಾವುದನ್ನ ಮೂಢನಂಬಿಕೆ ಅಂದ್ಕೊಂಡು ಇವತ್ತಿನ ಆಧುನಿಕ ಪ್ರಪಂಚ ಅಲ್ಲ ಇದೆಯೋ? ಸೊ ಈ ಥರ ಇನ್ನೇನಾರು ಎಕ್ಸಾಂಪಲ್ಸ್ ಇದೆಯಾ ಮ್ಯಾಮ್ ಈ ಥರ ಜನಗಳಿಗೆ? ಸೊ ದಟ್ ನಾಳೆ ದಿನ ಕಣ್ಮುಂದೆ ಬಂದರೆ ಇದು ಒಂದು ಇದೆ ಇದು ಕೋರ್ಸ್. ಇದಂದರೆ ನಾನು ಕಣ್ಣು ಮೂಲಕ ನೋಡಬೇಕು, ಇದು ಬೇಕಾದಷ್ಟು ಇದೆಯಲ್ಲ. ಈಗ ಪೊಲೀಸ್ ಬಂದರೆ ಕನಸಲ್ಲಿ, ಸುಮ್ಮನೆ ಎಕ್ಸಾಂಪಲ್, ಪೊಲೀಸ್ ಬಂದರೆ ಕನಸಲ್ಲಿ ಪೊಲೀಸ್ ಬಂದು ನನ್ನ ಹಿಡ್ಕೊಂಡ, ನಾವೇನಂತೀವಿ? ಕನಸಲ್ಲಿ ಪೊಲೀಸ್ ಬಂದು ಹಿಡ್ಕೊಂಡ ಅಷ್ಟೇ. ಎಚ್ಚರ ಆದಮೇಲೆ ಪೊಲೀಸು ಯಮನ್ನ ರೆಪ್ರೆಸೆಂಟ್ ಮಾಡುತ್ತೆ, ಯಮ. ಯಾಕೆ, ಏನಾಗಿದೆ, ಯಾಕೆ ಪೊಲೀಸ್ ಬಂದ? ಏನೋ ಮಿಸ್ಟೇಕ್ ಮಾಡಿರ್ತೀವಿ ರಿಯಲ್ ಲೈಫಲ್ಲಿ ಏನೋ ಮಿಸ್ಟೇಕ್ ಮಾಡಿರ್ತೀವಿ, ಆಗ ಅವನು ಬರ್ತಾನೆ. ಯಮ ಅಂದರೆ ಡೈರೆಕ್ಟ್ ಬಂದು ಕರ್ಕೊಂಡು ಹೋಗ್ಬಿಡಲ್ಲ, ಹಿಂಟ್ ಕೊಡುತ್ತೆ. ಇದು ಹಿಂಟು. ಯಾಕೋ ಕನ್ಸಲ್ಲಿ ರಿಪೀಟೆಡ್ ಆಗಿ ಪೊಲೀಸವ್ರು ಬರ್ತಾರೆ ಅಂದರೆ ಹಿಂಟ್ ಕೊಡ್ತಾ ಇದೆ. ಎಸ್, ಈ ಥರ ಬಂದರೆ ಹೀಗೆ. ಬಟ್ ಎಲ್ಲ ನನ್ನ ಅನುಭವ ಎಲ್ರಿಗೂ ಆಗಬೇಕು ಅನ್ನೋದಿಲ್ಲ. ಅವ್ರವ್ರದೇ ಜೀವನದಲ್ಲಿ ಅವ್ರವ್ರಿಗೆ ಕೆಲವು ಬೂಟಿಂಗ್ ಆಗಿರುತ್ತೆ. ಇದನ್ನು ಬೂಟಿಂಗ್ ಅಂತೀವಿ. ಎಲ್ಲರಿಗೂ ಒಂದು ಏಟು ಬಿದ್ದ ಮೇಲೆ ತಾನೇ ತಿರ್ಕೊಳ್ಳೋದು ಭಗವಂತನ ಕಡೆ.
ಅದಕ್ಕೆ ಹೇಳ್ತಾರಲ್ಲ, ಎಲ್ಲಿ ಒಂದು ಒಡಕಿರುತ್ತೋ ಅದ್ರೊಳಗಿಂದಲೇ ಬೆಳಕು ಬರಕ್ಕೆ ಸಾಧ್ಯ ಅಂತ ಹೇಳ್ತಾರಲ್ಲ. ಓಕೆ. ಸೊ ಅದು ಶಾರ್ಟಾಗಿ ಹೇಳಬೇಕು ಅಂದರೆ ಆಶ್ರಮದ ನನಗೆ ಬೇಗ ಮದುವೆ ಆಯಿತು. ಮದುವೆ ಆದಮೇಲೆ ಯಜಮಾನರು ಸ್ಪಿರಿಚುವಲ್ ಇದ್ದಿದ್ದರಿಂದ ನನಗೆ ಕಂಟಿನ್ಯೂ ಆಯಿತು ಅವ್ರದ್ದು. ನನಗೂ ಆ ಒಂದು ನಮ್ಮ ಆಗೆಲ್ಲ ಟಿ ವಿ, ರೇಡಿಯೋ, ಎಂಥದ್ದು ರೇಡಿಯೋ ಇತ್ತು, ಬಟ್ ಅದೆಲ್ಲ ನೋಡೋಕ್ಕೆ ಮನೆಯಲ್ಲಿ ಅವೆಲ್ಲ ಏನು ಅವಕಾಶಗಳಿರಲಿಲ್ಲ. ಸ್ಕೂಲ್ಗೆ ಹೋಗು ಬಾ ಮನೆಯಲ್ಲಿರೋ, ಫೋನು ಇರಲಿಲ್ಲ. ಇತ್ತು ಬಟ್ ಅದಷ್ಟು ಬಳಕೆ ಇರಲಿಲ್ಲ. ಯಾರ ಟಚ್ಚಲ್ಲೂ ನಾವು ಅಷ್ಟಿರೋಕ್ಕಾಗಲ್ಲ. ಸೊ ಒಂಥರ ಲೋನ್ಲಿ ಫೀಲ್ ತುಂಬ ಆಗೋದು. ಅವರು ಆಫೀಸ್ಗೆ ಹೋಗೋವಾಗ BSNL ವರ್ಕ್ ಮಾಡ್ತಾಯಿದ್ರು. ಆಫೀಸ್ಗೆ ಹೋಗೋವಾಗ ನಾನು ಕೆಲವು ಹೋಮ್ವರ್ಕ್ ಈ ಥರದ್ದು ಕೊಟ್ಬಿಟ್ಟು ಹೋಗ್ಬಿಡೋರು. ಒಬ್ಬಳೇ ಏನು ಮಾಡೋದು, ಇದನ್ನು ಮಾಡ್ಕೊಂಡು ಕೂತಿರ್ತಾಯಿದ್ದೆ. ಅಂದರೆ ಈ ಥರ ಹೋಮ್ವರ್ಕ್ ಉದಾಹರಣೆಗೆ ನೋಡು, ಈ ಸ್ಕ್ವೀಸಿಂಗ್ ಮಾಡು ಅಂತ. ಸ್ಕ್ವೀಸಿಂಗ್ ಮಾಡು, ತಲೆ ಸುತ್ತಿ ಬಿದ್ದು, ತಲೆ ಸುತ್ತಿ 2 ಸಲ ಸ್ಕ್ವೀಸಿಂಗ್ ಮಾಡು, ಕಣ್ಣು ಮುಂದೆ ನೋಡ್ತಾ ಇರು ಅಂತ ಹೇಳೋಗೋರು. 1 ಸಲ 2 ಸಲ ತುಂಬ ಬೇಜಾರು, ಕೋಪ ಎಲ್ಲ ಇರಿಟೇಷನ್ ಆಯಿತು. ಗಟ್ಟಿಯಾಗಿ ಸ್ಕ್ವೀಸಿಂಗ್ ಮಾಡಿದೆ. ಕುಯ್ ಅಂತು ತಲೆ ದುಮ್ಮಂತು. ಹೀಗೆ ಹೋಗ್ಬಿಟ್ಟು ಎಚ್ಚರ ಆಗ್ತೀನಿ, ಎಲ್ಲಿದ್ದೀನಿ ಅಂತ. ಬೇಜಾರು ದುಃಖ ಇತ್ತಲ್ಲ, ಅದೆಲ್ಲ ವ್ಯಾನಿಷ್. ಎಲ್ಲಿದ್ದೀನಿ ಅಂತ ಆಮೇಲೆ ನೋಡ್ತೀನಿ, ಮನೇಲಿ ಚೆನ್ನಾಗೇ ಇದೆಯಲ್ಲ ಇದು, ಟ್ರೈ ಮಾಡೋಣ ಇನ್ನೊಂದ್ಸಲ. ಅದು ಒಂದು 10 ಸೆಕೆಂಡ್ 20 ಸೆಕೆಂಡಲ್ಲಿ ಆಗಿ ಎಚ್ಚರ ಆಗುತ್ತೆ, ಬಟ್ ಎಷ್ಟೋ ಹೊತ್ತಾದಂಗೆ ಇರುತ್ತೆ. ಆಗ ಕಂಟಿನ್ಯೂ ಮಾಡ್ತಾ ಹೀಗೆ ನೋಡ್ತಾ ಇದ್ದೀನಿ, ಬಾಗಿಲು ಹಿಂಗೆ ಸ್ವಿರ್ಲಾಗಿ ಓಪನ್ ಆಗೋಯ್ತು. ಆಗ್ಬಿಟ್ಟು ಆ ಕಡೆ ಹೋಲ್ ಕಾಣಿಸ್ತದೆ, ಅಲ್ಲಿಂದ ಆಸ್ಟ್ರಲ್ ಟ್ರಾವೆಲ್ ಹೋಗ್ಬಿಡ್ತಾ ಇದ್ದೀನಿ. ಮತ್ತೆ ಬಂದೆ, ಓ ಇದು ಚೆನ್ನಾಗಿದೆಯಲ್ಲ, ಮತ್ತೆ ಕುತ್ಕೊಂಡು ಮಾಡಿದೆ. ಆಗ ಎಲ್ಲಿ ನೋಡಿದ್ರೆ ಅಲ್ಲಿ ಓಪನ್, ಅಂದರೆ ಗೋಡೆಯಲ್ಲಿ ವಿಷನ್ ಕಾಣೋದು ಓಪನ್ ಐಸಲ್ಲೇ. ಆಗ ಓ ಸೂಪರ್ ಅಂತೇಳಿ ನನ್ನ ಮೇಲೆ ಎಕ್ಸ್ಪರಿಮೆಂಟ್. ಈಗ ಹಾಗಾದರೆ ಇಲ್ಲಿ ನೋಡು, ಅಲ್ಲಿ ನೋಡು, ಮತ್ತು ಯಾರಾದರೂ ಬಂದರೆ ಇವ್ರನ್ನ ನೋಡು ಅಂತ ಹೇಳೋರು. ಅದೇ ಟೈಮ್ಗೆ 30 ವರ್ಷದಿಂದ ಪ್ರಾಣಿಕ್ ಹೀಲಿಂಗ್ ಕೇಳಿರ್ತೀರ, ಚಾವೋ ಕೋಕ್ಸುಯಿ ಅವ್ರದ್ದು. ಅವರು ಇದ್ರಾಗ ಅವರು ಇಂಡಿಯಾಗೆ ಆವಾಗವಾಗ ಬರೋರು. ಅವರು ಇಂಡಿಯಾಗೆ ಬರೋವಾಗೆಲ್ಲ ಇವರು ನನ್ನನ್ನು ಕರ್ಕೊಂಡೋಗೋರು. ಕ್ಲಾಸಸ್ ತಗೊಂಡ್ರು ಅವರು, ಪ್ರಾಣಿಕ್ ಹೀಲಿಂಗ್ ಕ್ಲಾಸು. ಆಗ ಆ ಕ್ಲಾಸ್ಗೆ ನನ್ನ ಜಾಯಿನ್ ಮಾಡಿಸಿದ್ರು. ಅಲ್ಲಿ ಗೊತ್ತಾಯಿತು ಎನರ್ಜಿ ಅಂದರೆ ಏನು, ವಿಷನ್ ಅಂದರೆ ಏನು ಎಲ್ಲನೂ. ಸೊ ವಿಷನ್ ಕಣ್ಮುಚ್ಚಿ ಇವ್ರನ್ನ ಸ್ಕ್ಯಾನ್ ಮಾಡು ಅನ್ನೋರು. ಸ್ಕ್ಯಾನಿಂಗ್ ಕಣ್ಮುಚ್ಚಿ ನೋಡಿದ್ರೆ ಇಲ್ಲಿ ಏನಿದೆ ನೋಡು, ಇಲ್ಲಿ ರೆಡ್ ಇದೆ ಅಂದರೆ ತಲೆನೋವಿದೆಯಾ ಅಂತ ಕೇಳೋರು. ಆಮೇಲೆ ಹೊಟ್ಟೆಯಲ್ಲಿ ಡಾರ್ಕ್ ಗ್ರೀನ್ ಇದೆ, ಇನ್ಫೆಕ್ಷನ್ ಆಗಿದೆ. ಥ್ರೋಟು ಇಲ್ಲಿ ಡಾರ್ಕ್ ಬ್ಲೂ ಇದೆ, ಡಾರ್ಕ್ ಬ್ಲೂ ಇದ್ದರೆ ಏನು ಟಾನ್ಸಲ್ಸ್ ಇದೆ. ಕೋಲ್ಡ್ ಲಂಗ್ಸಲ್ಲಿ ಡಾರ್ಕ್ ಬ್ಲೂ ಇದೆ, ಓ ಕಫ ಸೇರ್ಕೊಂಡಿದೆ, ವೀಸಿಂಗ್ ಇದೆಯಾ ಅಂತ ಕೇಳೋರು. ನನಗೇನು ಗೊತ್ತಿಲ್ಲ, ಎಲ್ಲ ಹೊಸದೇ. ಬಟ್ ನನ್ನನ್ನು ನೋಡು ಅನ್ನೋರು ಅವ್ರು ಹೇಳ್ತಾ ಇರೋರು, ನಮ್ಮ ಯಜಮಾನ್ರು. ಸೊ ನನಗೆ ಕ್ಯೂರಿಯಾಸಿಟಿ ಬಂತು. ನಾನು ಹಾಗೆ ಎಲ್ಲರನ್ನೂ ನೋಡಿ ಎಲ್ಲ ಹೇಳ್ತಾ ಇದ್ದೆ. ಅಲ್ಲಿ ಪ್ರಾಣಿಕ್ ಹೀಲಿಂಗ್ ಸೆಂಟ್ರಲ್ಲಿ ಅಟ್ಲೀಸ್ಟ್ ವೀಕ್ಲಿ ಒನ್ಸು ಅಥವಾ 15 days ಒನ್ಸ್ ಹೋಗ್ತಾ ಇದ್ವಿ. ಸೊ ಬೇಸಿಕಲಿ ಸ್ಕ್ಯಾನ್ ಮಾಡಿ ಕಲರ್ ಹೇಳೋದು ನೀವು, ಆ ಕಲರ್ ತಕ್ಕಂಥ ಡಿಕೋಡ್ ಇವ್ರು ಮಾಡೋರು. ಡಿಕೋಡಿಂಗ್ ಅಂದರೆ ಅಲ್ಲೇ ಪ್ರಾಣಿಕ್ ಹೀಲಿಂಗಲ್ಲಿ ಕಲ್ತಿದ್ವಿ ಡಿಕೋಡಿಂಗು. ಸೊ ಮಾಡ್ತಾ ಕೊನೆಗೇನಾಯಿತು, ಅವ್ರಿಗೆಲ್ಲ ಕ್ಯೂರಿಯಾಸಿಟಿ ಬಂದುಬಿಡ್ತು. ಇವ್ರು ಮನೆ ಅಡ್ರೆಸ್ ತೊಗೊಂಡ್ರು, ಮನೆಗೆ ಬರೋಕ್ಕೆ ಶುರು ಮಾಡಿದ್ರು. ಈ ಥರ ಪೇಯ್ನ್ ಇದೆ, ಮತ್ತು ಜೊತೆಗೆ ಹೀಲಿಂಗು ಮಾಡಿಸೋರು ನನ್ನ ಕೈಯಲ್ಲೇ. ಅಲ್ಲಿ ಹಾಗೇ ನೋಡ್ತಾ ಇರು, ಈ ಕಲರ್ ಚೇಂಜ್ ಮಾಡು. ಕಲರಲ್ಲೇ ಎಲ್ಲ ಇದೆ, ಎನರ್ಜಿನೇ ಕಲರ್ ಚೇಂಜ್ ಮಾಡೋದು ಮ್ಯಾಮ್. ಹೆಂಗೆ ಕಲರ್ ಚೇಂಜ್ ಮಾಡೋದು? ಯಾವಾಗ ಫೋಕಸ್ ಆಗಿ ಒಂದೇ ಕಡೆ ನೋಡ್ತಾ ಇರ್ತೀವಿ, ಅಲ್ಲಿ ಎನರ್ಜಿ ಚೇಂಜ್ ಆಗಿಬಿಡುತ್ತೆ. ಅಥವಾ ಮೆನ್ಷನ್, ಈಗ ರೆಡ್ ಇದೆ, ಆ ರೆಡ್ನೇ ನೋಡ್ತಾ ಇದ್ರೆ ನನ್ನ ಕಡೆಯಿಂದ ಎನರ್ಜಿ ಅಲ್ಲಿ ಹೋಗ್ತಾ ಇರ್ತದೆ. ದೃಷ್ಟಿ, ಈ ಥರ್ಡ್ ಐ ಥ್ರೂ ದೃಷ್ಟಿ ಅಲ್ಲಿ ಬಿದ್ದು ವೈಟ್ ಆಗಿಬಿಟ್ಟಿದೆ, ವೈಟ್ ಮಾಡು ಅನ್ನೋರು. ಇವ್ರು ಏನು ಹೇಳಿದ್ರು ಅದನ್ನು ಮಾಡ್ತಿದ್ದೆ. ಹೋಯ್ತು ಸರ್ ತಲೆನೋವು ಅನ್ನೋರು. ಆಯಿತು, ಅವ್ರಿಗಿನ್ನ ಇವ್ರಿಗೆ. ಸೊ ಹೀಗಾಗಿ ಅದು ಕಂಟಿನ್ಯೂ ಆಗೋಯ್ತು. ಹೀಲಿಂಗು ಅದು ಏನಾಗುತ್ತೆ ಕಾನ್ಸಿಕ್ವೆನ್ಸಸ್. ಅವ್ರಿಗೇನು ಹೀಲ್ ಮಾಡ್ತಿದ್ದೆ ನನಗೆ ಕೆಲವು ಸರ್ತಿ ಮೆತ್ಕೊಳ್ಳೋದು. ಯಾಕಂದರೆ ಎಲ್ಲ ಅನುಭವನೇ, ಅದಾಗದೆ ಇಷ್ಟು ಇದಕ್ಕೆ ಬರೋಕ್ಕಾಗೋದಿಲ್ಲ. ಮೆತ್ಕೊಳ್ಳೋದು ಅಂದರೆ ಅವ್ರದ್ದೆಲ್ಲ ನೆಗೆಟಿವ್ ಮೆತ್ಕೋತಾ ಇದ್ದೆ. ನನ್ನ ವೀಕ್ ಪಾಯಿಂಟ್ ಯಾವ ಪಾರ್ಟಲ್ಲಿದೆ ಅಲ್ಲಿ ಪೇಯ್ನ್ ಆಗೋದು. ಅವ್ರಿಗೆ ತಲೆನೋ ಅಂದರೆ ನಂಗೆ ತಲೆನೋ ಬರ್ತಿರ್ಲಿಲ್ಲ. ನಂದು ಯಾವುದೋ ಬಾಡೀಲಿ ವೀಕ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿ ಪೇಯ್ನ್ ಬರೋದು. ಅಲ್ಲಿ ನೋಡಿದೆ ಅದೇ ರೆಡ್ ಎನರ್ಜಿ ಇರೋದು. ಸೊ ಅಲ್ಲೇ ನೋಡು ಅನ್ನೋರು. ನೋಡಿ ಮತ್ತು ಯಾಕೆ ನಾನು ನೋಡ್ಬೇಕು, ನಾನು ಮಾಡೋದಿಲ್ಲ ಅಂತಿದ್ದೆ.
ನೋ ನೀನು ಕಲಿಬೇಕು. 20 ವರ್ಷ ಈ ಥರ ಹೀಲಿಂಗ್ ಮಾಡಿದ್ದೀನಿ, ಫ್ರೀಯಾಗಿ ಮಾಡಿದ್ದೀವಿ. ವಾವ್. 20 ಇಯರ್ಸ್. ಅದಾದಮೇಲೆ ಹೇಳಿದ್ರು, ಇನ್ನು ನಿನ್ನ ಪಾಸ್ಟ್ ಲೈಫ್ ಕರ್ಮ ಎಲ್ಲ ಮುಗೀತು, ಇವಾಗ ನೀನು ಪರವಾಗಿಲ್ಲ, ನೀನು ಮಾಡ್ಕೋ ಕ್ಲಾಸು, ನೀನು ಚಾರ್ಜ್ ಮಾಡ್ಕೋ ಅಂತ. ಓಕೆ, ಅಲ್ಲಿವರೆಗೂ ನಾನೇನು ಚಾರ್ಜ್ ಮಾಡ್ತಾ ಇರಲಿಲ್ಲ. ಆದರೆ ಹೀಲಿಂಗು ಸ್ಟಾಪ್ ಮಾಡಿಬಿಟ್ಟೆ. ಅವ್ರ ಕರ್ಮ ನಾನು ತಗೊಳ್ಳೋ ಬದಲಾಗಿ ಅವ್ರ ಹೋಮ್ವರ್ಕ್ ನಾನು ಮಾಡ್ದಂಗೆ. ಈಗ ಅವ್ರಿಗೆ ಆ ತಲೆನೋವು ಬಂತು ಅಂದರೆ ಅವ್ರು ಟೆನ್ಷನ್ ಮಾಡ್ಕೊಳೋದ್ರಿಂದ ಅವ್ರಿಗೆ ತಲೆನೋವು ಬಂತು. ಟೆನ್ಷನ್ ಮಾಡ್ಕೊಳ್ದೆ ಇರೋದಕ್ಕೆ ಏನು ಬೇಕು ಅದೇ ಹೇಳ್ಕೊಡ್ಬೇಕು ಹೊರತು ಪ್ರತಿ ಸಲ ತಲೆನೋವು ಹೋಗಿಸ್ತಾ ಇದ್ರೆ ಕರೆಕ್ಟ್ ಅಲ್ಲ. ಬಿಡೋದ್ರಿಂದ ಅದು ಆಮೇಲೆ ಹೇಳ್ತಾ ಇದೆ, ನಿಮ್ಮ ಸ್ವಭಾವನೇ ಟೆನ್ಷನ್ ಮಾಡ್ಕೊಳ್ಳೋದು. ಮಾಡಿ ಭಸ್ತ್ರಿಕಾ, ಮಾಡಿ ಹೋದರೆ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ. ಈಗೇನಾಯಿತು, ನಾನು ಇದು ಹೇಳಿದೆ ನೋಡಿ, ಪಿಟ್ಯುಟರಿ ಗ್ಲ್ಯಾಂಡ್ಸ್. ಆಗ ಏನಾಗುತ್ತೆ, ಈ ಕಸನ, ಇಲ್ಲಿರೋದು ಕಸನೆಲ್ಲ ಆಚೆ ಬಿಸಾಕ್ತಾ ಹೋದರೆ, ಅದು ಕಂಟಿನ್ಯೂಟಿ ಅಲ್ಲಿ ಕಟ್ಟಾಯಿತು. ಆಚೆ ಬಿಸಾಕ್ತಾ ಹೋದರೆ ನನಗೆ ಅಲ್ಲಿ ಇಲ್ಲಿಂದ ಎನರ್ಜಿ ಫ್ಲೋ ಆಗೋದೆ. ನಮಗೆ ಸಹಸ್ರಾರ ಚಕ್ರ ಅಂತ ಹೇಳ್ತೀವಲ್ಲ, ಅಲ್ಲಿಂದಾನೇ ಎನರ್ಜಿ ಫ್ಲೋ ಇರೋದು. ಅಲ್ಲಿಂದ ಹೇಗೆ ಫ್ಲೋ ಆಗುತ್ತೆ ನಮಗೆ ನೋಡ್ರಿ, ನಾವು ಎನರ್ಜಿನ ಇಂಡೈರೆಕ್ಟಾಗಿ ತಗೋತಾ ಇದ್ದೀವಲ್ವ, ಫುಡ್ ಥ್ರೂ ಅಥವಾ ನೀರು, ಆಮೇಲೆ ಒಳ್ಳೆ ಗಾಳಿ, ಅದ್ರ ಮೂಲಕ. ಒಂದು 5 ಅವರ್ ನಾವು ಊಟ ಮಾಡದೆ ಇದ್ರೆ ಸುಸ್ತಾಗುತ್ತೆ, ಎನರ್ಜಿ ಇಲ್ಲ ಅನಿಸುತ್ತೆ. ನಾವು ಹೇಳ್ತಿರ್ತೀವಿ ನೋಡ್ರಿ, ಊಟ ಮಾಡಿ ಹಬ್ಬ ಈಗ ಪ್ರಾಣ ಬಂದಂಗಾಯಿತು. ಗೊತ್ತೇ ಇಲ್ಲ, ಪ್ರಾಣನ ಇಂಡೈರೆಕ್ಟಾಗಿ ಊಟದ ಮೂಲಕ. ಈ ಫ್ರೂಟ್ಸು ವೆಜಿಟೇಬಲ್ಸ್ ತಿಂದು ಪ್ರಾಣಶಕ್ತಿ ತಗೋತಿದ್ದೀವಿ. ಈ ಫ್ರೂಟ್ಸು ವೆಜಿಟೇಬಲ್ಸ್ಗೆ ಎಲ್ಲಿಂದ ಬಂತು ಪ್ರಾಣಶಕ್ತಿ ಅಲ್ವಾ? ಅದ್ರ ಮರ ಗಿಡ, ಆ ಗಿಡ ಮರಕ್ಕೆ ಎಲ್ಲಿಂದ ಬಂತು? ಏನು ಹೇಳ್ತೀರಾ ನೀವು ಅದಕ್ಕೆ? ಎಲ್ಲಿಂದ ಬಂತು ಅದಕ್ಕೆ? ಭೂಮಿ. ಭೂಮಿಯಿಂದ ಅರ್ತ್ ಎನರ್ಜಿನ ತಗೊಂಡು ಫ್ರೂಟ್ ಆಗುತ್ತೆ, ಆಯಿತಾ? ಈ ಬಾಡಿ ಹೆಂಗೆ ಪಂಚಭೂತಗಳಿಂದ ಆಗಿದೆಯೋ, ಇಲ್ಲೂ ಅದೇ ಪಂಚಭೂತಗಳಿರಲ್ಲ, ಕೆಲವರಲ್ಲಿ ಇರುತ್ತೆ. ಭೂಮಿಯಿಂದನೇ ತಗೊಂಡು ಮಣ್ಣಿಂದ ಅದು ಫ್ರೂಟ್ ಆಯಿತು. ಅದಕ್ಕೆ ಎನರ್ಜಿ, ಅದಕ್ಕೆ ಪ್ರಾಣಶಕ್ತಿ ಕಾಸ್ಮಿಕ್ ಎನರ್ಜಿ ಅಂತೀವಿ. ಅಂದರೆ ಸೂರ್ಯನಿಂದ. ನಾವೆಲ್ಲ ಒಂದು ಆ್ಯಪಲ್ ಗಿಡನ ಹಾಕ್ಬಿಟ್ಟು ಮನೆ ಒಳಗಡೆ ಇಟ್ಟರೆ ಬರುತ್ತಾ? ಬಿಸಿಲು ಬೇಕೇ ಬೇಕು. ಬಿಸಿಲು ಅಂದರೆ ಪ್ರಾಣನಾಥ, ಸೂರ್ಯನಿಗೆ ಹೇಳ್ತೀವಿ ಅಲ್ವಾ, ಪ್ರಾಣೇಶ. ಸೊ ಅದನ್ನು ಅವು ಡೈರೆಕ್ಟಾಗಿ ತಗೊಳ್ಳೋ ಎಬಿಲಿಟಿ ಅವಕ್ಕೆ ಇದೆ ಅಂದರೆ ನಮಗಿಲ್ವಾ? ಅಂದರೆ ಅವಕ್ಕೆ ನಾವು ಹೇಳ್ತೀವಿ ಫೋಟೋಸಿಂಥಸಿಸ್, ಅದರ ಥ್ರೂ ಅದು ತಗೊಳ್ಳುತ್ತೆ ಪ್ರಾಣಶಕ್ತಿನ. ಸೊ ಈಗ ನಮಗೂ ಇದೆ, ಬಟ್ ನಾವು ಅದು ಉಪಯೋಗಿಸ್ತಿಲ್ಲ. ಇಲ್ಲಿಂದ ಬರಬೇಕು. ಸೊ ಹಿಂಗೆ ಎಳ್ಕೊಳ್ಳೋದೆಲ್ಲ, ನಾನು ಕಸ ಆಚೆ ಬಿಸಾಕ್ತಿದ್ರೆ ಆಟೋಮೆಟಿಕ್ ಅದು ಬರುತ್ತೆ. ಇಲ್ಲಿ ಕಸ ಇದೆ, ಬರ್ತಾ ಇಲ್ಲ. ಸೊ ಜಸ್ಟ್ ಲೈಕ್ ಸಿಂಕಲ್ಲಿ ನೀರು ತುಂಬಿರುತ್ತೆ, ಕಸನ ತೆಗೆದ್ರೆ ನೀರನ್ನ ಹೋಗು ಅನ್ನೋ ಅವಶ್ಯಕತೆ ಇಲ್ಲ, ಬಿಕಾಸ್ ಆಫ್ ಗ್ರಾವಿಟಿ. ಆ ಗ್ರಾವಿಟಿಯಿಂದ ಎಳ್ಕೊಂಡ್ಬಿಡುತ್ತೆ. ಇಲ್ಲೂ ಎಳ್ಕೊಳ್ಳೋಗಿತ್ತು, ಬಟ್ ಇವಾಗ ಯಾರು ಹೇಳ್ಕೊತಾ ಇದ್ದಾರೆ? ಬೋರಿ ತಲೆ ಮೇಲೆ ಬಂಡೆ ಇಟ್ಕೊಂಡಿದ್ದಾರೆ. ಸೊ ಅದು ಅನ್ವಾಂಟೆಡ್ ಬಂಡೆ ಅಲ್ವಾ? ಸೊ ಈಗ ಆ ಥರ ನಾವು ತಗೊಂಡು ಪ್ರಾಣಶಕ್ತಿನ ತಗೋತಾ ಅದು ಆ್ಯಕ್ಟಿವ್ ಆಗಿಬಿಡುತ್ತೆ ನೋಡ್ರಿ. ಇದು ಈ ಚಕ್ರ ಎರಡು ಒಟ್ಟಿಗೇನೆ ಇದೆ. ಯಾವಾಗ ಇದು ಬರುತ್ತೆ, ಇದು ಓಪನ್ ಆಗುತ್ತೆ. ಓಪನ್ ಆದಾಗ ಇದು ಓಪನ್ ಆಯಿತು, ಈ ಚಕ್ರ ಆ್ಯಕ್ಟಿವೇಟ್ ಆಯಿತು, ಈ ಚಕ್ರ ಆ್ಯಕ್ಟಿವ್ ಆಯಿತು, ಈ ಚಕ್ರನೂ ಆ್ಯಕ್ಟಿವ್ ಆಯಿತು. ಇದಕ್ಕೊಂದು ಇದು ಹೆಂಗೆ ಪ್ರೂವ್ ಆಗಬೇಕಲ್ಲ, ನೀವು ಹೇಳೋದು ಎನರ್ಜಿ ಬರ್ತಾ ಇದೆ ಅನ್ನೋದಕ್ಕೆ ನನಗೆ ಪ್ರೂಫ್ ಬೇಕು. ಕೇಳ್ತಾರಲ್ವ ಯಾರಾದರೂ ಕಾನ್ಷಿಯಸ್ ಮೈಂಡ್ಗೆ ರೆಫರೆನ್ಸ್ ಇಲ್ಲದೆ ಯಾವುದೂ ಒಪ್ಪಲ್ಲ. ಹೌದು, ಪ್ರೂಫ್ ಬೇಕೇ ಬೇಕು. ಸೊ ನಾವೆಲ್ಲ ಈ ಕಾರ್ಟೂನ್ ಫಿಲಮಲ್ಲಿ ನೋಡಿರ್ತೀವಿ, ಈ ಟಾಮ್ ಆ್ಯಂಡ್ ಜೆರಿ, ಅವನ ತಲೆ ಮೇಲೆ ಸುತ್ತಿಗೆ ಹಾಕಿ ಹೊಡಿತಾನೆ, ಅವನ ತಲೆ ತಿರುಗಿಬಿಟ್ಟು ಸ್ಟಾರ್ಸ್ ಬರುತ್ತೆ ಅವನ ಕಣ್ಮುಂದೆ, ಬಿದ್ದೋಗ್ತಾನೆ. ಏನದು ಸ್ಟಾರ್ಸ್? ಬಿಳಿ ಬೆಳಕು. ಏನದು? ಯಾರೂ ಅದನ್ನು ಕ್ವಶನೇ ಮಾಡಿಲ್ಲ, ಹೌದಲ್ವಾ? ಸ್ಟಾರ್ ಬಂದಿರೋದು ನಿಜ, ಬರೋದು ನಿಜ, ಕಾರ್ಟೂನ್ಸಲ್ಲೆಲ್ಲ ತೋರಿಸೋದು ನಿಜ. ಬಟ್ ಯಾವಾಗ ಇಲ್ಲಿ ಜೋರಾಗಿ ಹೀಗೆ ಅಪ್ಪಳಿಸುತ್ತೆ ತಲೆ ಮೇಲೆ, ಈ ಚಕ್ರ ಅಟ್ ಎ ಟೈಮ್ ಆ್ಯಕ್ಟಿವ್ ಆಗುತ್ತೆ. ಆ ಬರೋ ಬೆಳಕು ಕಾಣಿಸೋದು. ಓಕೆ, ಎಲ್ಲ ಸ್ಟೂಡೆಂಟ್ಸ್ಗೂ ಎಕ್ಸ್ಪರಿಮೆಂಟ್ ಕೊಡ್ತೀವಿ, ಮಾಡಿಸ್ತೀವಿ, ಹೇಗೆ ಬರ್ಸ್ಬೇಕು, ಏನು ಕಾಣಿಸ್ತಾ ಇದೆ, ಏನು ಕಾಣುತ್ತೆ ಎಕ್ಸ್ಪೆರಿಮೆಂಟು. ಅಂದರೆ ಈ ಭಸ್ರಿಕಾ ಎಲ್ಲ ಆದಮೇಲೆ ನಾವು ಜಸ್ಟ್ ತ್ರಾಟಕ ಅಬ್ಸರ್ವ್ ಮಾಡೋಕ್ಕೆ ಕೆಲವು ಟೆಕ್ನಿಕ್ಸ್ ಇದೆ, ಅದನ್ನು ಕೊಡ್ತೀವಿ. ಯಾವಾಗ ಅಲ್ಲಿ ನೋಡ್ತಾ ಇರ್ತಾರೆ ಅಲ್ಲಿ ಕಾಣಿಸುತ್ತೆ, ಬಟ್ ಅದೇ ಕೋಡೆಡ್ ಫಾರ್ಮಲ್ಲಿ. ಈಗ ಫಸ್ಟ್ ಕಾಣಿಸೋದು ಏನು? ನನ್ನ ಮನಸ್ಸಿನ ಕನ್ನಡಿ.
ನನ್ನ ಮನಸ್ಸಲ್ಲಿ ಏನು ಎನರ್ಜಿ ಇದೆ ಅದು ಅಲ್ಲಿ ಕಾಣುತ್ತೆ. ಇವರು ಹೇಳ್ತಾರೆ ಸುಮ್ಮನೆ ಒಂದು ಎಕ್ಸಾಂಪಲ್, ಯಾಕೋ ನನ್ನ ಮುಂದೆ ಹಿಂಗೆ ಹಾವು ಹಿಂಗೇ ಇದೆ ಅಂತ. ಏನದರ ಅರ್ಥ? ಹಾವು ಬಂದರೆ ಏನು, ಕುಕ್ಕೆಗೆ ಹೋಗಿ ಅಂತನಾ, ಅಥವಾ ನಾಗಪ್ಪ ನಿನ್ನ ಮೇಲೆ ದಯೆ ಇಟ್ಟಿದೆ ಅಂತನಾ? ನೋ. ಹಾವು ಕ್ವಾಲಿಟಿ ಏನು? ಎನಿಮಿಟಿ. ಹಾವುದು ಕ್ವಾಲಿಟಿ ಎನಿಮಿಟಿ. ಸೊ ಆ ಎನಿಮಿಟಿ, ಈ ಕೋಪನ ಕಂಪ್ರೆಸ್ ಮಾಡಿ 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 ಇಟ್ಟಾಗ ದ್ವೇಷವಾಗಿ ಕನ್ವರ್ಟ್ ಆಗುತ್ತೆ. ಆ ದ್ವೇಷ ಜಾಸ್ತಿ ಇದ್ದಾಗ ನಾನು ಈ ಕಸ ಬಿಸಾಕಿದ ತಕ್ಷಣ ಇದು ಎದ್ದು ಬರುತ್ತೆ. ಕಸ ಒಂದೊಂದೇ ತೆಗಿತೀವಲ್ಲ ಆಚೆ, ನೀವು ಈ ದ್ವೇಷನ ಬಿಡಬೇಕು ಅಂದರೆ ಅದನ್ನು ನಿಮ್ಮನ್ನು ಹಿಂಗೆ ದುರ್ಗುಟ್ಕೊಂಡು ನೋಡ್ತಿದ್ದೆ, ನೆಕ್ಸ್ಟ್ ಡೇ ಯಾರ ಹತ್ರನೂ ಜಗಳಕ್ಕೆ ಹೋಗ್ತೀನಿ. ಓಕೆ, ಅಂದರೆ ನಾವು ಹೇಳ್ತೀವಿ ಜಗಳಕ್ಕೋ ಅಥವಾ ದ್ವೇಷ ಮಾಡೋದೋ ಏನೋ ಒಂದು ಕ್ರಿಯೇಟ್ ಆಗುತ್ತೆ ಪರಿಸ್ಥಿತಿ. ನಾವೇನು ಮಾಡ್ತೀವಿ ಅವಾಗ? ಅವರೇ ನನ್ನನ್ನು ದ್ವೇಷ ಮಾಡ್ತಿರೋದು. ಅದು ಪೆಟ್ರೋಲ್ ಆದರೆ, ಅದು ಬೆಂಕಿ ಆದರೆ ನೀನು ಪೆಟ್ರೋಲ್ ಇದ್ರೆ ತಾನೇ ದಗ್ಗನ್ನಕ್ಕೆ ಅಲ್ವಾ? ಇಡೀ ನಮ್ಮ ಹೊರ ಪ್ರಪಂಚ ಈ ಇದರ ರಿಫ್ಲೆಕ್ಷನ್ ಅಷ್ಟೆ, ಮಿರರ್ ರಿಫ್ಲೆಕ್ಷನ್ ಅಷ್ಟೆ. ನಾನು ಹೆಂಗಿರ್ತೀನಿ ನನ್ನ ರಿಫ್ಲೆಕ್ಷನ್ ಹಂಗೆ ಇರುತ್ತೆ ಪ್ರತಿ ಒಂದು. ಅದಕ್ಕೆ ನಾವಿಲ್ಲಿ ಹೇಳ್ತೀವಿ, ನೀನು ಸರಿ ಹೋಗು, ನಿನ್ನ ಪ್ರಪಂಚನೂ ಸರಿ ಹೋಗುತ್ತೆ. ಹೌದಲ್ವಾ? ನೆಟ್ಟಿಗಿದ್ರೆ ಎಲ್ಲನೂ ಸರಿ ಇರುತ್ತೆ. ಇಲ್ಲಿ ನಾವು ನಮ್ಮನ್ನು ಖಂಡಿತ ನಾವು ತುಂಬ ಒಳ್ಳೆಯವರು, ನಾನು ಹಿಂಗೆ ನಾನು ಹಂಗೆ ಅಂತಲೇ ನಮ್ಗೆ ಅನಿಸುತ್ತಲ್ವ, ನಾನು ತುಂಬ ರೈಟ್ ಅಂತ. ಅವ್ರಿಗೆ ಅದಕ್ಕೆ ನೀನು ರೈಟ್ ಅಲ್ವಾ, ನೀನು ಕನ್ನಡಿ ನೋಡು, ನೀನು ಎಷ್ಟು ರೈಟ್ ಅಂತ ನಾವು ಹೇಳ್ತೀವಿ. ಹುಲಿ ನೋಡ್ಬೋದು, ಸಿಂಹ ನೋಡ್ಬೋದು, ಅದರದ್ದೇನು ನೋಡ್ತೀವಿ ಅದರದ್ದು ಕ್ವಾಲಿಟಿ ಒಳಗಡೆ ಇದೆ ಅಂತ. ಸೊ ಇದ್ರದ್ದು ಒಂದಷ್ಟು ಪ್ರಾಣಿಗಳು ಏನನ್ನ ಹೋಲತ್ತೆ ಹೇಳ್ಬೋದಾ? ಹೌದು, ಖಂಡಿತ. ನಾವು ಈ ಫಿಸಿಕಲ್ ಬಾಡಿ ತಗೋಬೇಕಾದ್ರೆ, ಈ ಮನುಷ್ಯನ ದೇಹ ತಗೋಬೇಕಾದ್ರೆ 84 ಲಕ್ಷ ಯೋನಿಗಳಿಂದ ಬಂದಿದ್ದೀವಿ. ಅವೆಲ್ಲ ಆಗಿ ಕೊನೆಯದಾಗಿ. ಹೌದು, ಆದರೆ ಇದಕ್ಕೆ ವ್ಯಾಲ್ಯೂ ಇಲ್ಲ, ಗೊತ್ತಿಲ್ಲ ಅಲ್ಲ, ಗೊತ್ತಿಲ್ಲ. ಸೊ ಅದೆಲ್ಲ ಟ್ರೇಸಸ್ ಇಲ್ಲಿರುತ್ತೆ. ಈಗ ನಾಯಿ ಇದೆ, ನರಿ ಇದೆ, ಹುಲಿ, ಸಿಂಹ, ಎಲ್ಲ ಪ್ರಾಣಿಗಳು 84 ಲಕ್ಷನೂ ಇದೆ ಇಲ್ಲಿ. ನಾನು ಯಾವುದಕ್ಕೆ ಊಟ ಕೊಡ್ತೀನೋ ಅದು ಎಚ್ಚೆತ್ಕೊಳ್ಳುತ್ತೆ. ಯಾವಾಗಲೂ ಕೋಪ ಮಾಡ್ಕೋತಾ ಇದ್ದರೆ ನಾನು ಸಿಂಹ, ನಾನು ಹುಲಿ ಅಂತ ಹೇಳ್ಕೊತೀವಿ. ಓಕೆ, ಸೊ ಈಗ ಆ ವಿಷನಲ್ಲಿ ನಾವು ಏನು ಪ್ರಾಣಿನ ನೋಡ್ತೀವೋ ಅದು ನಮ್ಮ ಎನರ್ಜಿ ರಿಫ್ಲೆಕ್ಷನ್. ಅದನ್ನು ಆ ಕ್ವಾಲಿಟಿ, ಆ ಸ್ವಭಾವ ಚೇಂಜ್ ಮಾಡಿಕೊಂಡ್ರೆ ನನಗೆ ಆ ಥರ ಜನನೇ ನನ್ನ ಕನೆಕ್ಷನಲ್ಲಿರಲ್ಲ. ನಾನು ಕೋಪ ಕಡಿಮೆ ಮಾಡಿಕೊಂಡ್ರೆ ನನಗೆ ಆ ಥರದವ್ರು ಬರೋದೇ ಇಲ್ಲ. ಇದ್ರೂ ಸ್ಮೈಲ್ ಮಾಡ್ಕೊಂಡು ಹೊರಟೋಗ್ತಾರೆ. ಹೌದಲ್ವಾ? ಸೊ ದ್ವೇಷ, ನಾನು ಎಲ್ಲರನ್ನೂ ಕ್ಷಮಿಸ್ತಾ ಇದ್ರೆ ಯಾಕೆ ನನಗೆ ದ್ವೇಷ ಮಾಡೋರು ಇರ್ತಾರೆ? ಲಿಟ್ರಲಿ ನೀವೇ ಮ್ಯಾಗ್ನೆಟು. ಏನು ಮಾಡ್ತೀರೋ ಅದೇ ಅಟ್ರಾಕ್ಟ್ ಆಗ್ತಾರೆ. ಹೌದು, ನೀವು ಖುಷಿಯಾಗಿದ್ರೆ ಖುಷಿಯಾಗಿರುತ್ತೆ, ನೀವು ನಕ್ಕರೆ ಕನ್ನಡಿ ಇದ್ದಂಗೆ. ಹೌದೌದೌದು, ಎಲ್ಲಾನು ಕನ್ನಡಿನೇ. ಸೊ ಇದು ಎನರ್ಜಿ ಆ ಕನ್ನಡಿ ನೀವು ಹೇಳ್ತಾರ. ಹೌದು ಹೌದು. ಸೊ ನೀವು ಆಚೆ ಸುಮ್ಮನೆ ಅಂದ್ಬಿಟ್ಟು ಒಳಗೆ ಮಗ ಇವ್ನಿಗೆ ಮಾಡ್ತೀನಿ ತಡಿ ಇದ್ರೆ ನೀವು ಅಲ್ಲಿ ಎಲ್ಲಿ ಪ್ರಪಂಚಕ್ಕೆ ಸುಳ್ಳು ಹೇಳ್ಬೋದು, ಒಳಗೆ ಮೋಸ ಮಾಡ್ತಾರೆ. ಹೌದು, ಮನಸ್ಸಾಕ್ಷಿ, ನಿನ್ನ ಮನಸ್ಸಾಕ್ಷಿ ಕೇಳ್ಕೊ ಅಂತ ಹೇಳ್ತಾರಲ್ಲ, ನಿನ್ನ ಆತ್ಮಸಾಕ್ಷಿ ಕೇಳ್ಕೊ ಅಂತಾರಲ್ಲ, ಅದೇ ಒಳಗಡೆ ಇರೋದು. ತುಂಬ ವ್ಯಾಸ್ ಸಬ್ಜೆಕ್ಟ್ ಇದು. ಇದು ಸ್ವಲ್ಪದ್ರಲ್ಲಿ ಶಾರ್ಟಾಗಿ ಹೇಳ್ಬೋದು, ಸಿಕ್ಕಾಪಟ್ಟೆ ಇದು ದೊಡ್ಡ ಸಬ್ಜೆಕ್ಟು. ಇನ್ನು ನಾವೇ ಸ್ವಲ್ಪ ಕಲ್ತಿದ್ದೀವಿ ಅಷ್ಟೇ. ಬಟ್ ಈ 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ನನ್ನ ನಿಜ ಜೀವನದ ಅನುಭವಗಳನ್ನು ಅನುಭವಿಸಿ ಅಂದರೆ ನಮ್ಮ ಯಜಮಾನರು ಪ್ರತಿ ಒಂದು ನನಗೆ ಪ್ರಾಕ್ಟಿಕಲ್ಲಾಗಿ ಮಾಡಿಸೋರು. ಕೋಪ ಮಾಡಿಕೊಂಡಾಗ ಅಷ್ಟೇ ಪೇಷನ್ಸಿಂದ ನೋಡೋರು, ಆಮೇಲೆ ಹೇಳೋರು. ಇವಾಗ ಅನಿಸುತ್ತೆ, ಅಯ್ಯೋ ನಾನು ಎಷ್ಟೊಂದು ಹೆಂಗೆಲ್ಲ ಮಾಡಿಬಿಟ್ಟೆ ಅಲ್ಲ ಅವ್ರ ಹತ್ರ ಅಂತ, ಏನು ಪ್ರಯೋಜನ ಇಲ್ಲ. ಬಟ್ ಈಗ ನಾನು ಆ ಮಿಸ್ಟೇಕ್, ಆವಾಗ ಹೇಳ್ಕೊಟ್ಟಿದ್ದ ಮಿಸ್ಟೇಕ್ ಈಗ ಮಾಡ್ತಿಲ್ಲ. ಅವರು ನನಗೆ ಗಂಡ ಆಗಿ ಇದ್ದಿದ್ದಕ್ಕಿಂತ ಗುರುವಾಗೇ ತುಂಬ ಇದ್ದರು. ಈಗ ಅದು ರಿಯಲೈಸ್ ಆಗ್ತಿದೆ, ಇರಲಿ. ಸೊ ಹೀಗೆ. ಬಟ್ ಇದು ಇಷ್ಟೂ ಅದು ಜೀವನದ ಪಾಠ ನಮಗೆ ಕಲಿಸುತ್ತೆ. ಕೆಲವರಿಗೆ ರಿಯಲೈಸ್ ಆಗುತ್ತೆ, ಕೆಲವ್ರಿಗೆ ಬೇರೆಯವ್ರ ಮೇಲೆ ತಪ್ಪು ಹೇಳ್ಕೊಂಡು ಜೀವನನ ಕಳೆದು ಬಿಡ್ತಾರೆ. ಪ್ರಯೋಜನ ಅದು ಕರ್ಮಕ್ಕೆ ಸಂಬಂಧಪಟ್ಟಿದ್ದ 100%. ಕರ್ಮ ಅಂದರೆ ಕ್ರಿಯೆ ಅಷ್ಟೇ ಅಲ್ವಾ? ಪಾಸ್ಟ್ ಕರ್ಮ ಈಗ ನಾನು ಅನುಭವಿಸ್ತಾ ಇದ್ದೀನಿ. ಈಗ ನನ್ನ ಕಂಡೀಷನ್ ಏನಿದೆ ಅದು ಪಾಸ್ಟ್. ಈಗ
ನನಗೆ ಯಾವುದು ಬೇಡಪ್ಪ, ನಾನು ಎಲ್ಲ ಎಮೋಷನ್ಸ್ನು ಕ್ಲಿಯರ್ ಮಾಡಿಕೊಂಡ್ರೆ ನಾನು ಪ್ರೆಸೆಂಟಲ್ಲಿದ್ದರೆ ನನಗೆ ಯಾವ ಕರ್ಮನೂ ನನಗೆ ಅಂಟಲ್ಲ. ಆಮೇಲೆ ಮುಂದೆ ಹೋಗ್ಬೋದು. ಯಾರು ಅದನ್ನು ಅರ್ಥನೂ ಆಗಲ್ಲ ಅಲ್ವಾ? ಅದಕ್ಕೆ ಈ ಸ್ಪಿರಿಚುವಲ್ ಬೇಕು. ಈ ಸ್ಪಿರಿಚುವಲಲ್ಲಿ ಫಸ್ಟ್ ಸ್ಟೆಪ್ಪು ನಿನ್ನ ಕಸನ ಕ್ಲೀನ್ ಮಾಡ್ಕೋ, ನೆಕ್ಸ್ಟ್ ಸ್ಟೆಪ್ಪು ನಿನ್ನ ಮಿರರಲ್ಲಿ ನಿನ್ನ ನೋಡ್ಕೋ, ಅದಾದಮೇಲೆ ನಿನ್ನ ಕರೆಕ್ಷನ್ ಮಾಡ್ತಾ ಮಾಡ್ತಾ ಗುರುಗಳಿಗೆ ಕೈ ಹಿಡಿತಾರೆ. ದೆನ್ ಬರೋದು ಗುರು 3ನೇ ಸ್ಟೆಪ್ಗೆ. ಇವೆಲ್ಲ ಬೂಟಿಂಗೆ, ಈ ಏಟುಗಳು, ಈ ಹೊಡ್ತ ಅದೆಲ್ಲ. ಯಾವಾಗ ನಾನು ರೆಡಿ, ಅವ್ರು ಕೈ ಹಿಡಿದು ರೆಡಿ ಇದ್ದಾರೆ, ನಾನು ಅಲ್ಲಿ ಹೋಗ್ತಾ ಇಲ್ಲ. ಭಗವಂತ ಅಂತ ಹೋದರೆ ಟಕ್ ಅಂತ ಹಿಡಿತಾರೆ. ಎಲ್ಲಿ ನಾವು ಹೋಗ್ತೀವಿ? ಭಗವಂತ ಅನ್ನೋದು ಯಾವಾಗ? ಪೂರ್ತಿ ಚೆನ್ನಾಗಿ ಬೂಟಿಂಗ್ ಆದಾಗ ಅಲ್ವಾ? ಮಿಸ್ಟೇಕ್ಸ್ ಚೆನ್ನಾಗಿ ಮಾಡಿಬಿಟ್ಟು ಚೆನ್ನಾಗಿ ಬೂಟಿಂಗ್ ಆದಾಗ, ಎಲ್ಲರೂ ಬಿಟ್ಕೊಂಡಾಗ, ಓ ಯಾರು ಸರಿ ಇಲ್ಲ ದೇವರೇ ನೀನೇ ಗತಿ ಅಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಷ್ಟೇ. ಸೊ ಅದು ನೀವು ಬೂಟಿಂಗ್ ಅಂತೀರಿ. ಎಲ್ಲ ಹೊಡೆತಗಳು ಬಂದು ಕೊನೆಗೆ ಇದು ಈ ಇನ್ನೂ ದಯ ಬಾರದೆ ಹಾಡಿದೆಯಲ್ಲ, ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ. ಆ ಹಾಡಲ್ಲಿ ಎಷ್ಟು ಚೆನ್ನಾಗಿದೆಯಲ್ಲ. ನಾನಾ ಯೋನಿಗಳಲ್ಲಿ ನಾನಾ ಕಾಲಗಳಲ್ಲಿ ಅಳಿದು ಪುಟ್ಟಿ ಏನೋ ಮಾಡಿದರೇನು ಪ್ರಾಣ ನಿನ್ನದೇ ಸ್ವಾಮಿ. ಅಷ್ಟೇ ನೋಡ್ರಿ ಅಲ್ವಾ, ಎಂಥ ಎನರ್ಜಿ ಇರೋವಂಥ ಹಾಡೋದು. ಬೇಕಾದಷ್ಟು ಸಾಂಗ್ಸ್ ಈ ಥರದಕ್ಕೆ ಸಂಬಂಧಪಟ್ಟಿರೋದಿದೆ, ಬೇಕಾದಷ್ಟು ದಾಸರ ಪದಗಳಲ್ಲಿ. ಸೊ ಇದು ಹೀಗೆ ನಾವು ನಮ್ಮ ಥರ್ಡ್ ಐ ಥ್ರೂ ನಾವು ನೋಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡಿ. ಈ ಬರೀ ಕಣ್ಣು ತೆರೆಸ್ಬಿಡೋದು ದೊಡ್ಡ ವಿಷಯ ಅಲ್ಲ. ಅಂದರೆ ಈ ಕಳ್ಳನ ಕೈಗೆ ಕೀ ಕೊಟ್ಟಂಗೆ ಆಗ್ಬಿಡುತ್ತೆ ಅಲ್ವಾ? 3ನೇ ಕಣ್ಣು, ಒಳ ಪ್ರಪಂಚ, ಬ್ರಹ್ಮಾಂಡದಲ್ಲಿ ಏನಿದೆ, ಪಿಂಡಾಂಡದಲ್ಲಿ ಎಲ್ಲ ಇದೆ. ಅಂದರೆ ಎಲ್ಲ ಇದೆ ಅಂದ ತಕ್ಷಣ ಕಾಣಿಸುತ್ತೆ, ಏನು ಬೇಕೋ ನೋಡ್ಬೋದು. ನೋಡಿದಾಗ ಏನು ಮಾಡ್ತೀವಿ? ಏನು ಬೇಕೋ ತಗೋಬೋದು, ಎಷ್ಟು ಬೇಕೋ ತಗೋಬೋದು. ಆದರೆ ಕಾನ್ಸಿಕ್ವೆನ್ಸಸ್ ಜೊತೆ ಇರುತ್ತೆ. Wake up to fresh ideas. Repose. ವಾವ್, ಇರಿ ಮ್ಯಾಮ್ ಒಂದು ದೊಡ್ಡ ಚಾಪ್ಟರ್ ಓಪನ್ ಮಾಡಿದ್ರಿ. ಸೊ ಈಗ ನೀವು ಥರ್ಡ್ ಐ ಬಗ್ಗೆ, ಓಪನಿಂಗ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಈಗ ಫಸ್ಟ್ಲಿ ಥರ್ಡ್ ಐ ಓಪನ್ ಆಗೋಕ್ಕೆ ಏನು ಮಾಡಬೇಕು ಕೇಳ್ಬೋದಾ? ಏನು ಮಾಡಬೇಕು? ಫಸ್ಟು ಪ್ರಾಣಾಯಾಮ ಇದೆ, ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ಕೋಬೇಕು. ಅದಾದಮೇಲೆ 3 days ಆ್ಯಕ್ಚುಲಿ ವರ್ಕ್ಶಾಪ್ ಇರುತ್ತೆ. ಅಂದರೆ ನಾವು ತಪ್ಪುಗಳು ಮಾಡಬಾರ್ದಲ್ವ. ಇಡೀ ಸ್ಪಿರಿಚುವಲಿಸಮ್ ಬಗ್ಗೆ, ಇಡೀ ಸ್ಪಿರಿಚುವಲಿಸಮ್ ಅಂದರೆ ಏನು ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಬಿಡ್ಬೇಕು. ಮಾಡ್ಕೊಳ್ಳೋದು ಜೊತೆಗೆ ಅಂದರೆ ನಾವು ಅಂದ್ಕೊಂಡಿದ್ದೀವಿ ದೇವ್ರಂದರೆ ಏನು, ದೇವ್ರಂದರೆ ಏನು ಅಂದ್ಕೊಂಡಿದ್ದೀವಿ? ಅದೇ ಫೋಟೋದಲ್ಲಿರೋದು ಅಲ್ವಾ? ಸೊ ಅದೇ ಥರ ಕಷ್ಟ ಬಂದಾಗ ಬೇಕಾದನ್ನು ಕೊಡೋನು, ಅಷ್ಟೇ, ಕಾಪಾಡೋರು, ಕಾಣದ ಕೈ ಶಕ್ತಿ, ಅಥವಾ ಇಟ್ ಇಸ್ ಲೈಕ್ ಅದ್ರದ್ದೊಂದು ಅಂಶ ನಾನೇ ಅನ್ನೋದು ಕೆಲವರು. ಎಲ್ಲ ಇಲ್ಲೇ ಇದೆ, ಇಲ್ಲೇ ಒಳಗಡೆ ಇದೆ. ಇದಕ್ಕೆ ಬಂದಿದ್ದ ಉಪೇಂದ್ರ ಸರ್ದೊಂದು ಡೈಲಾಗ್ ಇದೆಯಲ್ಲ, ಗಾಡ್ ಗಾಡ್ ಇಸ್ ಗ್ರೇಟ್. ಎಸ್, ಸೇಮ್ ಶಂಕರಾಚಾರ್ಯದ ಮಾತು, ಅಹಂ ಬ್ರಹ್ಮಾಸ್ಮಿ. ನಾವು ಇಲ್ಲಿಗೆ ಬಂದಿರೋದು 3 ಇನ್ಸ್ಟಾಲ್ಮೆಂಟಲ್ಲಿ. ಅಂದರೆ ಈ ಭೂಮಿಗೆ ನಾವು 3 ಇನ್ಸ್ಟಾಲ್ಮೆಂಟಲ್ಲಿ ಬಂದಿದ್ದೀವಿ. ಹೇಗೆ? ಇದು ಜೀವಾತ್ಮನ್ ಅಲ್ವಾ? ನೆಕ್ಸ್ಟು ಅಂತರಾತ್ಮನ್, ಅದರ ನೆಕ್ಸ್ಟು ಪರಮಾತ್ಮನ್. ನಾವು ಬಂದಿದ್ದು ಪರಬ್ರಹ್ಮ ಲೋಕದಿಂದ, ಪರಮಾತ್ಮನ ಲೋಕದಿಂದ ಅಂತರಾತ್ಮನಿಗೆ ಬಂದು, ಅಂತರಾತ್ಮನಿಂದ ಜೀವಾತ್ಮನಿಗೆ, ಜೀವಾತ್ಮನಲ್ಲಿ ಇದ್ದೀವಿ. ಜೀವಾತ್ಮ ಅಂದರೆ ದೇಹ, ದೇಹ, ಜೀವಾತ್ಮನ್, ಜೀವಿ, ಈ ಜೀವಿಯಲ್ಲಿ ಇರೋವಂಥ ಆತ್ಮನ್. ಆತ್ಮನ್ ಅನ್ಬೇಕು ಅದನ್ನು, ಆತ್ಮನ್. ಎಸ್, ಆತ್ಮ ಅಂದರೆ ನಾವು ಅಂದ್ಕೊಂಡ್ಬಿಡ್ತೀವಿ. ಅದೇ ಕ್ಯಾಂಡ್ಲು ಅವ್ರು ಹೇಳಿದ್ರಲ್ಲ, ಇದೇ ಡೈಲಾಗೇ ನಂಗೆ ಆಶ್ಚರ್ಯ ಆಯಿತು. ಸೊ ಕ್ಯಾಂಡ್ಲು ದೆವ್ವ, ಅದು ಆತ್ಮ ಅಂತ ಅಲ್ಲ. ಸೊ ಆತ್ಮನ್. ಸೊ ನಾನು ಅಂದರೆ ಆತ್ಮನ್ ಅಷ್ಟೇ, ನಾನು ಈ ದೇಹ ಅಲ್ಲ, ಈ ಮನಸ್ಸ ಅಲ್ಲ. ಹೌದಲ್ವಾ? ಮನಸ್ಸ ನಾನು ಅಲ್ಲ. ಒಬ್ಬೊಬ್ರ ಮನಸ್ಸು ಒಂದೊಂದು ಥರ ಇದೆ. ನಾನಂದರೆ ಕೇವಲ ಅಷ್ಟೇ, ಅನ್ನೋದು ಎನರ್ಜಿ, ಎಲೆಕ್ಟ್ರಿಸಿಟಿ ಅಷ್ಟೇ. ಟೇಪ್ ರೆಕಾರ್ಡ್ರಲ್ಲಿ ಕೂತ್ಕೊಂಡ್ರೆ ಟೇಪ್ ರೆಕಾರ್ಡ್ರು, ಟಿ ವಿಲಿ ಬಂದರೆ ಟಿ ವಿ, ಈ ಥರ ನೋಡಬೇಕಾ? ನನ್ನ ರೋಲ್ ಪ್ಲೇ ಏನಿದೆ ಅದಷ್ಟನ್ನೇ ಹಾಗೇ ನೋಡಬೇಕು. ನನ್ನ ರೋಲ್ ಪ್ಲೇ ಈಗ ಒಂದು ಟೀಚರು, ಒಂದು ಅಮ್ಮ, ಒಂದು ಮಗಳು, ಒಂದು ಹೆಂಡತಿ, ಆ ಥರ ಹೇಗೋ ಅಷ್ಟರಲ್ಲೇ ಇದ್ದರೆ ಆಯಿತು. ನಾವು ಹಾಗೆಲ್ಲ ಅಂಟಿಸ್ಕೊಂಬಿಡ್ತೀವಿ ಎಲ್ಲನೂ, ಅದ್ರ ಒಳಗಡೆ ಇಳಿದು ಬಿಡ್ತೀವಿ.
ಅಂಟಿಸ್ಕೊಳ್ಳದೆ. ಸೊ ಇರಿ ಮ್ಯಾಮ್, ಜೀವಾತ್ಮದ ಬಗ್ಗೆ ಅರ್ಥ ಆಯ್ತು. ಈಗ ಅಂತರಾತ್ಮ ಪರಮಾತ್ಮ ಅಂದ್ರೆ ಏನು? ಈಗ ನಾವು ಯಾವಾಗ ಈ ಒಂದು ಜೀವಾತ್ಮನಿಂದ ಅಂತರಾತ್ಮನಿಗೆ ಟ್ರಾವೆಲ್ ಮಾಡಬೇಕು, ಅಂತರಾತ್ಮನಿಗೆ ಹೋದಾಗ ಆ ಅಂತರಾತ್ಮನಲ್ಲಿದೆ ಎಲ್ಲ ಪವರ್ಸ್. ಅಂದ್ರೆ ಜನಸಾಮಾನ್ಯರ ಅಂಡರ್ಸ್ಟ್ಯಾಂಡಿಂಗ್ಗೆ ಹೇಳಬೇಕು ಅಂದರೆ, ಈ ಜೀವಾತ್ಮನಿಂದ ಅಂತರಾತ್ಮ ನಾನು ಒಳಗಡೆ ಮೆಡಿಟೇಷನಲ್ಲಿ ನಾನು ಕುಳಿತು ಒಳಗಡೆಗೆ ಇದನ್ನೆಲ್ಲ ಬಿಟ್ಟು ಯಾವಾಗ ಸೈಲೆಂಟ್ ಆಗ್ತೀನಿ ಅಲ್ಲಿದೆ ಅಂತರಾತ್ಮನ್. ಸೈಲೆಂಟ್ ಆಗ್ತೀನಿ ಅಂದರೆ ನಾನು ಅಂದರೆ ಈ ಫಿಸಿಕಲ್ ಬಾಡಿ ನನ್ನ ಮೈಂಡಲ್ಲ, ಅದೇ ಪ್ಯಾಸಿವ್ ಆಗಿಬಿಡುತ್ತೆ. ಯಾವಾಗ ಇದು ಓಪನ್ ಆಗುತ್ತೆ ಆಗ ನಾನು ಅಲ್ಲಿದ್ದೀನಿ ಅಂತ. ಅಂದರೆ ಅದು ಕಾಣಿಸೋದು ಅಂತರಾತ್ಮನಿಂದಾನೆ, ನಾನು ನೋಡೋದು ಅಲ್ಲಿಂದಾನೆ, ಆಗ ಅಲ್ಲಿಗಿರ್ತೀನಿ. ಅದಾದ ಮೇಲೆ ನಾನು ನೋಡ್ತೀನಿ ಎಲ್ಲಿದ್ದೀನಿ ಅಂತ ಅಲ್ವಾ. ನಾನು ಈಗ ಎಲ್ಲಿದ್ದೀನಿ, ಮೈಲಿಗಲ್ಲು. ಈಗ ನಾನು ಮೈಸೂರಿಗೆ ಹೋಗಬೇಕು, ಈಗ ಮೈಲಿಗಲ್ಲು ನೋಡ್ತೀನಲ್ವ ಎಲ್ಲಿದ್ದೀನಿ, ಆ ಥರ ಇದು ನೋಡೋದಕ್ಕೆ ಮೈಲಿಗಲ್ಲು ಒಳಗಡೆ ನೋಡ್ತೀನಿ. ಆಮೇಲೆ ಆ ಕಡೆಗೆ ಟ್ರಾವೆಲ್ ಮಾಡ್ತೀನಿ. ಸ್ಪಿರಿಚುವಲಲ್ಲಿ ಈ ಥರ ಬಂದಾಗ ಈ ಪಾತಲ್ಲಿ ಅಲ್ಲಿಂದ ಪರಮಾತ್ಮನ ಕಡೆ ಹೋಗೋ ದಾರಿ. ಓಕೆ, ಅರ್ಥ ಆಯ್ತು. ಸೊ ಈಗ ನೀವು ಅಂತರಾತ್ಮ, ಪರಮಾತ್ಮ, ಅಂತರಾತ್ಮ, ಜೀವಾತ್ಮ. ಈಗ ಜೀವಾತ್ಮನಲ್ಲಿದ್ದೀನಿ, ಕಣ್ಣು ಮುಚ್ಚಿ ಮೆಡಿಟೇಷನಲ್ಲಿದ್ದಾಗ ಅಂತರಾತ್ಮನಲ್ಲಿರ್ತೀನಿ. ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಪರಮಾತ್ಮನಲ್ಲಿ ಅಲ್ಲಿ ಹೋಗಲೇಬೇಕು. ಸೊ ಈಗ ಜೀವಾತ್ಮದಲ್ಲಿದ್ದಾಗ ಪರಮಾತ್ಮನಲ್ಲಿ ಹೋಗಿ ಮುಟ್ಟಿ ಮತ್ತೆ ವಾಪಸ್ ಇಲ್ಲಿ ಜೀವಾತ್ಮಕ್ಕೆ ಪರಮಾತ್ಮನ ಹೋಗಿ ಮುಟ್ಟಿ ಬರೋಕ್ಕಾಗಲ್ಲ, ಅಂತರಾತ್ಮನ ಮುಟ್ಟಿ ಬರ್ಬೋದು. ಪರಮಾತ್ಮನಿಗೆ ಹೋಗ್ಬೇಕಾದ್ರೆ ಅಷ್ಟು ಸುಲಭನ? ಅವನಲ್ಲಿ ಸೇರಬೇಕಾದ್ರೆ ಖಾಲಿ ಇರಬೇಕಂದ್ರೆ 1.1% ಅಷ್ಟು ಥಾಟ್ಸ್ ಇರಬಾರ್ದು. ಬುದ್ಧ ಆಗಿದ್ದದೆ ಪೂರ್ತಿ ಖಾಲಿ. ಅವಾಗ ಹೇಳ್ತಾರೆ ಎನ್ಲೈಟ್ ಆಯಿತು. ಜಸ್ಟ್ ನಾನು ಅಂದರೆ ಏನು ಅನ್ನೋ ಅರಿವಾಗೋಯ್ತು. ಅರಿವು ಇವಾಗ ಬರೀ ಹೇಳೋದ್ರಿಂದ ನಾನು ಅಂದರೆ ಆತ್ಮನ್, ಪರಮಾತ್ಮನ್ ಅಂತ ಹೇಳೋದ್ರಲ್ಲ, ಆ ಜ್ಞಾನ ಬರಬೇಕು. ಬರೋದು ಅಂದರೆ ಜ್ಞಾನ ಬರಬೇಕು ಅಂದರೆ ಅದ್ರ ಬಗ್ಗೆ ನಾಲೆಜ್ ತಿಳ್ಕೊತಾ ಹೋಗಬೇಕು. ಅದನ್ನೇ ಶಂಕರಾಚಾರ್ಯರು ನಾನು ಯಾವುದಲ್ಲ ಅಂತ ಹೇಳಿದಾರಲ್ವ. ನಾನು ಈ ದೇಹ ಅಲ್ಲ, ನಾನು ಈ ಮನಸ್ಸಲ್ಲ, ನಾನು ಈ ಸಂಬಂಧಗಳಲ್ಲ. ಹೌದಲ್ವ, ಹುಟ್ಟಿದ ಮೇಲೆ ಇವೆಲ್ಲ ಬಂದಿದ್ದು. ನಾನು ಅದು ಯಾವುದೂ ಅಲ್ಲ, ನಾನು ಕೇವಲ ಪರಮಾತ್ಮ. ಅದಕ್ಕೆ ಅವರು ಘಂಟಾಘೋಷಗಳಿದ್ರು, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ. ಅವರು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವರು ಇದು ಬಂದಿರೋದಷ್ಟೇ ಇಲ್ಲಿಗೆ. ಅವರು ಪರಮಾತ್ಮ ಭೂಮಿಗೆ ಬಂದಿರೋದು ನಮ್ಮನ್ನೆಲ್ಲ ಒಂದು ಸರ್ತಿ ಹೀಗೆ ಇದು ಮಾಡಿ ಹೋಗೋದಕ್ಕೆ. ಎಲ್ಲ ಮರ್ತು ಕೂತಿರ್ತೀವಲ್ಲ ಅವಾಗ. ಅದಾದಮೇಲೆ ಬುದ್ಧ ಬಂದರು. ಹಾಗೆ ಒಬ್ಬರಾದ್ಮೇಲೆ ಒಬ್ಬರು ಬಂದು ಎಲ್ಲನೂ ಇದನ್ನು ಮತ್ತೆ ಎಚ್ಚೆತ್ಸಿ ಹೋಗ್ತಿದ್ದಾರೆ. ಈಗ ಇನ್ನು 200 ವರ್ಷಕ್ಕೆ ಸತ್ಯಯುಗ ಬರಬೇಕು. ಆ ಬರೋ ಅಷ್ಟರಲ್ಲಿ ಸೊ ನಿಮ್ಮ ಪ್ರಕಾರ 200 ವರ್ಷದಲ್ಲಿ ಕಲಿಯುಗ ಮುಗ್ದೋಗುತ್ತೆ? ಕಲಿಯುಗ ಆ್ಯಕ್ಚುಲಿ 70ಸಲ್ಲೇ ಮುಗೀತು. ಅಂದರೆ ಮುಗಿದು ಸಂಧಿಕಾಲ. ಇದು ಸಂಧಿಕಾಲ ಅಂದರೆ ಬೆಳಗ್ಗಿನ ಜಾವ, ಸತ್ಯಯುಗದ ಬೆಳಗ್ಗಿನ ಜಾವ. ಅದಕ್ಕೆ ಎಲ್ಲರೂ ಚೂರೇ ಕಣ್ಕಂಡು ಬಿಡ್ತಾ ಇದ್ದಾರೆ ಅಲ್ವಾ. ಎಲ್ಲರೂ ಸ್ಪಿರಿಚುವಲ್ಲು, ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ. ಎಷ್ಟೊಂದಿದೆ ಅಲ್ವಾ. ಈಗ ಅವೇರ್ನೆಸ್ ಅದ್ರ ಬಗ್ಗೆ ಎಲ್ಲರಿಗೂ ಇದೆ. ಈಗ ಬರ್ತಾ ಅದ್ರ ಜೊತೆಗೆ ತಪ್ಪು ಮಾಡಿದ್ರೆ ಏನಾಗುತ್ತೆ ಅದು ಗೊತ್ತಾಗ್ತಾ ಇದೆ. ಮೊದಲೆಲ್ಲ ಇವಾಗ ಇವನು ತಪ್ಪು ಮಾಡಿದ್ರೆ ಅವ್ರ ಮಕ್ಕಳಿಗೆ ಫಾರ್ವರ್ಡ್ ಆಗೋದು, ಯಾರಾದರೂ ತಪ್ಪು ಮಾಡಿದ್ರೆ. ಈಗ ಅಪ್ಪ ಅಮ್ಮಂದ್ರು ಮಾಡಿದ್ದು ಸರಿ, ಈಗ ನಾನು ಮಾಡಿದ್ರೆ ನನಗೇನೆ ಪನಿಷ್ಮೆಂಟ್. ಹೌದು, ಅದು ಏನು ಗೊತ್ತಾ, ಕಾಮನ್ ಪೀಪಲ್ಗೆ ಮ್ಯಾಕ್ಸಿಮಮ್ 6 ಇಯರ್ಸಲ್ಲಿ ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ. ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ. ಈ ಮಾಡಿದಿಲ್ಲೇ ಅನುಭವಿಸೋದು ವರ್ಷದಲ್ಲೇ. ಹೌದು, ಅವ್ರಿಗೆ ರಿಯಲೈಸ್ ಆದರೂ ರಿಯಲೈಸ್ ಆಗೋರ್ಗೂ ಬಿಡಲ್ಲ, ಏಟ್ಗಳ ಮೇಲೆ ಏಟು ಕೊಡ್ತಾ ಇರುತ್ತೆ. ಸುಮಾರು ಜನ ನೋಡ್ಬಿಟ್ಟಿದ್ದೀನಿ. ಅದೇ ನಾನು ಅದರಲ್ಲೊಬ್ಬಳೆ. ಸರಿಯಾಗಿ ಏಟು ಕೊಟ್ಟೆ ಈ ಕಡೆ ತಿರುಗಿಸಿರೋದು, ಸುಮ್ಮನೆ ಹಾಗೆ ಹಿಂಗೆ ಬಂದುಬಿಡಲಿಲ್ಲ. ತಪ್ಪು
ತಪ್ಪು ಮಾಡಿ ಏಟು ತಿಂದು ತಿರುಗಿ ಈ ಕಡೆ ಬಂದುಬಿಟ್ಟೆ ಭಗವಂತ ಸರಿಯಪ್ಪ ಆಯಿತು. ಸೊ ಹಾಗೆ ಈಗ ನಮ್ಮ ಸ್ಪಿರಿಚುವಲಲ್ಲಿರೋರಿಗೆ ಇವಾಗ ತಪ್ಪು ಮಾಡಿದ್ರೆ 2-3 ದಿವಸದಲ್ಲೇ ನಮ್ಮ ಸ್ಟೂಡೆಂಟ್ಸ್ಗೆ ಗೊತ್ತಾಗ್ತಾ ಇದೆ. ಬರೀ ಕೇವಲ ಒಂದು ವಾರದಲ್ಲಿ. ಇನ್ನೊಂಚೂರು ಈಗ ಸ್ಟಾರ್ಟ್ ಆಗಿದೆ ಅನ್ನೋರಿಗೆ 15 ಡೇಸ್ ಇಲ್ಲ 48 ಡೇಸ್. 48 ಡೇಸಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ, ಯಾರಿಗೂ ಗೊತ್ತಾಗಲ್ಲ. 48 ಡೇಸ್, ಆಮೇಲೆ 15 ಡೇಸ್, ಆಮೇಲೆ 1 ವೀಕ್, ಆಮೇಲೆ 2-3 ಡೇಸ್. ಈಗ ನಾನು 2 hours ಕನಸಲ್ಲಿ ಇವತ್ತೇನೋ ದೊಡ್ಡದಾಗಿ ಮಾಡಿರ್ತೀನಿ, ರಾತ್ರಿ ಬೆಳಗ್ಗೆ ಮೆಡಿಟೇಷನ್ ಕೂತ್ಕೊಂಡಾಗ ಏನೇನೋ ಕಾಣಿಸುತ್ತೆ. ಏನು ಮಣ್ಣು ತಿಂದಿದ್ರೆ ಕಾಣುತ್ತೆ. ಬೆಳಗ್ಗೆ 8 o'clock ಒಳಗಡೆ ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ. ಅದು ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು. ಸೊ ಒಬ್ಬೊಬ್ಬರಿಗೆ ಈ ಥರ ಬೇರೆ ಬೇರೆ ಥರ ಯಾಕೆ ಮ್ಯಾಮ್? ಏನು ಅಂದರೆ ಈಗ ಒಂದು ಜನಕ್ಕೆ 48 ಅವರ್ಸಲ್ಲೇ ಇಮಿಡಿಯೇಟ್ ಆಗಿ ಆಗ್ಬಿಡುತ್ತೆ, ನಿಮ್ಮಂಥವ್ರಿಗೆ ಕೆಲವ್ರಿಗೆ 15 ಡೇಸ್ ತೊಗೊಳತ್ತೆ ಅದು ಹೊಡೆಯೋಕ್ಕೆ. ಈ ಥರ ಯಾಕೆ ಅಂದರೆ ಅವ್ರು ಮಾಡೋ ಮೆಡಿಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಯಾವಾಗ ನಂದು ಕರ್ಮ ಅಷ್ಟು ಕ್ಯೂವಲ್ಲಿರುತ್ತೆ, ಅಂದರೆ ನಾನು ಏನೇನೋ ಮಾಡಿರ್ತೀನಲ್ಲ ಅದೆಲ್ಲ ಬಂದು ನಾನು ಮಾಡೋದು ಇದು ಮ್ಯಾನಿಫೆಸ್ಟ್ ಆಗಬೇಕಾದ್ರೆ 15 ದಿವಸ ತಗೊಳುತ್ತೆ. ಸೊ ಏನೆಲ್ಲ ಆಗಿರುತ್ತೆ. ಈಗ ನಾನು ಏನೂ ಮಾಡಲ್ಲ, ನಾನು ಸುಮ್ಮನೆ ಇರ್ತೀನಿ, ಏನೋ ಒಂದು ಎಮೋಷ್ನಲಿ ಡಿಸ್ಟರ್ಬ್ ಆಗಿರ್ತೀನಿ ಅಂದುಕೊಳ್ಳೋಣ. ರಿಯಾಕ್ಟ್ ಆಗಬಾರ್ದು, ಡಿಸ್ಟರ್ಬ್ ಆಗಬಾರ್ದು. ಅಥವಾ ಎಮೋಷ್ನಲಿ ಖುಷಿಯಾಗಿದ್ದೀನಿ ಅಂದುಕೊಳ್ಳೋಣ. ಅಥವಾ ನನ್ನ ಪ್ರಕಾರ ನಾನು ಈಗ ಅಟ್ ಪ್ರೆಸೆಂಟ್ ಹೇಳ್ಬೇಕಾದ್ರೆ ಖುಷಿಯಾಗಿ ನಾನು ದೇವರಿಗೆ ಒಂದು ಚೆನ್ನಾಗಿ ಹೂವು ಹಾಕಿ ಪೂಜೆ ಮಾಡಿಬಿಡ್ತೀನಿ ಅಂದ್ಕೊಳ್ಳೋಣ. ನೆಕ್ಸ್ಟ್ ಡೇನೇ ಆ ಪೂಜೆ ಫಲ ಸಿಕ್ಕುತ್ತೆ. ಅದಷ್ಟಂತೂ ಅಷ್ಟೇ ಸಾಕಪ್ಪ, ಇಷ್ಟೇ ಸಾಕು ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಈ ಮಕ್ಕಳು ಅದು ಇದು ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ತೀನಿ ಅಂದ್ಕೊಳ್ಳೋಣ. ನೆಕ್ಸ್ಟ್ ಡೇನೇ ಅದರದ್ದು ಕಾನ್ಸಿಕ್ವೆನ್ಸಸ್ ಮ್ಯಾನಿಫೆಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಎಲ್ಲೂ ರಿಯಾಕ್ಟ್ ಮಾಡಲ್ಲ, ಯಾವುದಕ್ಕೂ ಹಂಗೆ ಹೆಂಗಿರ್ಬೇಕು ಬಡವ ಮಡಗ್ದಂಗಿರು ಅಂತ ಇರ್ತೀವಿ. ಯಾಕೆ ಮ್ಯಾನಿಫೆಸ್ಟ್ ಆಗಿಬಿಡ್ಬಾರ್ದಲ್ಲ. ಅದೇ ಯಾರಿಗಾದರೂ ಅಂದರೂ ಅಷ್ಟೇ. ಈಗ ನಮ್ಮ ವಿಷಯದಲ್ಲಿ ಗೊತ್ತಿಲ್ಲದೆ, ಅಂದರೆ ಅವ್ರ ಬಗ್ಗೆ ಗೊತ್ತಿಲ್ಲದೇ ನಾನು ಏನೋ ಒಂದು ಬೈದುಬಿಟ್ಟೆ ಅಥವಾ ಮಾತಾಡಿದೆ ಅಥವಾ ಅವ್ರಿಗೆ ಹರ್ಟ್ ಮಾಡಿದೆ, ಗೊತ್ತಿದ್ದರೂ ಈಗ ನಮಗೇನು ಗೊತ್ತಿಲ್ಲದೆ ಏನಿಲ್ಲ, ಹರ್ಟ್ ಮಾಡ್ತೀವಿ. ಇಮ್ಮಿಡಿಯೇಟ್ 2 ಅವರ್ಸಲ್ಲಿ ಮ್ಯಾನಿಫೆಸ್ಟ್ ಸೇಮ್ ನಮಗೆ ರಿಪೀಟ್ ಆಗುತ್ತೆ. ಅಂದರೆ ಚೆಕ್ ಪಾಯಿಂಟ್ ಇದು. ಈಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡಿರೋದ್ರಿಂದ ಸ್ವಲ್ಪ ಇವತ್ತಿನ ಆಡಿಯನ್ಸ್ಗೆ ಕ್ಯಾನ್ ಯು ಹೆಲ್ಪ್ ಅಸ್? ಎಸ್. ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ಕೆಲವು ಸತಿ ನಾವು ಬಾಯಿ ಬಿಟ್ಟು ಮಾತಾಡಿಲ್ಲ ಅಂದ್ಕೊಂಡಿದ್ದು ಆಗ್ಬಿಡಿರುತ್ತೆ, ಅಥವಾ ಎಲ್ಲೋ ಬೀಜ ಬಿದ್ದಿರುತ್ತೆ. ಸೊ ಇದು ಹೆಂಗೆ ಇದು ವರ್ಕ್ ಆಗುತ್ತೆ ನಿಮ್ಮ ಪ್ರಕಾರ? ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಮ್ಯಾಮ್? ಈಗ ನಾನು ಏನು ಮಾತಾಡ್ತೀನಿ ಅದನ್ನು ಅದೇ ಥರ ನಡ್ಕೋಬೇಕು. ಅದೇ ಕಾಯ ವಾಚ ಮನಸ್ಸ. ಹಂಗಿಲ್ಲ ಅಂತಂದರೆ ಸೊ ಈ ಮ್ಯಾನಿಫೆಸ್ಟೇಷನ್ ಎಲ್ಲ ತುಂಬ ದಿವಸದಿಂದನೇ ಇರೋದೇ. ಈ ಕಲ್ಪವೃಕ್ಷ, ಕಾಮಧೇನು, ಹೌದು, ಅವೆಲ್ಲ ಕೋಡೆಡ್ ಫಾರ್ಮೇ. ಈಗ ನಾವು ಈ ಸಮುದ್ರ ಮಂಥನ ಕೇಳಿದ್ದೀರಲ್ವಾ? ಸಮುದ್ರ ಮಂಥನ ಫಸ್ಟು ಮಾಡಿದ್ದು ಏನು? ಈ ರಾಕ್ಷಸರು ದೇವತೆಗಳು. ಅದು ಯಾಕೆ ಹಂಗಾಯಿತು? ಏನಾಯಿತು? ಇಂದ್ರ ಸ್ವರ್ಲೋಕದಲ್ಲಿದ್ದ. ಯಾವಾಗ ಇಂದ್ರನಿಗೆ ತುಂಬ ನಾನೇ ಅನ್ನೋದು ಬಂತು, ಈಗೋ, ಏನಾಯಿತು? ಏಟು ಬಿತ್ತು. ಸೊ ಏಟು ಬಿದ್ದಿದ ತಕ್ಷಣ ಏನಾಯಿತು? ಈ ರಾಕ್ಷಸರೆಲ್ಲ ಅಂದರೆ ಡಾರ್ಕ್ ಅಟ್ಯಾಕ್ ಆಯಿತು. ಯಾವಾಗ ಈ ಡಾರ್ಕ್ ಎಲ್ಲ ಅಟ್ಯಾಕ್ ಆಯಿತು, ಯಾರ ಪಾದ ಹಿಡಿಬೇಕು? ಭಗವಂತನ ಪಾದ. ಶಿವ ನೋಡಪ್ಪ ಹಿಂಗಾಗ್ತಾಯಿದೆ, ಪ್ಲೀಸ್ ಕಾಪಾಡು ಅಂತ. ಓಕೆ. ಸೊ ಆಗೇನಾಯಿತು? ಈಗ ಸಮುದ್ರ ಮಂಥನ ಅಂದರೆ ಮನಸ್ಸಿನ ಮಂಥನ. ಮತ್ತೆ ಎಲ್ಲ ವಾಪಸ್ ಬರೋಕ್ಕೆ ಶುರು ಆಯಿತು ಅಲ್ವಾ? ಹಾಂ. ಈ ಮಂಥನ ಮನಸ್ಸಿನ ಮೆಟಫರ್ ಅಂತ ನಾನು ಹೌದು, ಅದು ಕೋಡೆಡ್ ಫಾರ್ಮ್. ಅದು ಈ ಕತೆಗಳು ಏನೇನಿದೆಯಲ್ಲ ಎಲ್ಲ ಕೋಡೆಡ್ ಫಾರ್ಮೇ. ಆ್ಯಕ್ಚುಲಿ ಎಲ್ಲ ಸ್ಟೋರಿ ಥರ ತಗೊಂಡೋಗ್ಬಿಡ್ತಾರೆ. ಪ್ರತಿಯೊಂದು ದೇವರು ಇರೋ ಸ್ಟೈಲು ಎಲ್ಲ ಎನರ್ಜಿ ಫಾರ್ಮೇ. ಆಲ್ ಕೋಡ್ಸ್ ಎಲ್ಲ. ಈವನ್ ಮಹಾಭಾರತ, ರಾಮಾಯಣ ಇಲ್ಲ, ಅದು ಮಹಾಭಾರತ ಆಗಿರೋದು ನಿಜ. ಬಟ್ ನಮಗೆ ಇವತ್ತಿಗದು ಅದರ ಲರ್ನಿಂಗ್ಸು. ನಾವೇನು ಭಗವದ್ಗೀತೆ ಅಂತ ಇದೆ, ಆ ಭಗವದ್ಗೀತೆಯಲ್ಲಿ
ಕೃಷ್ಣ ಅದೇ ಅವೇರ್ನೆಸ್, ಅವನೇ ಭೂಮಿಗೆ ಬಂದು ಇಳಿದು ಧರ್ಮನ ಉಳ್ಸೋಕ್ಕೆ ಮಾಡಿ ಹೋಗಿರೋ ಕೆಲಸ. ಬಟ್ ಇವತ್ತಿಗೂ ಆ ಭಗವದ್ಗೀತೆಯಲ್ಲಿರೋದು ನಾವು ಅಪ್ಲೈ ಮಾಡಬೇಕು. ಬಟ್ ಅಲ್ಲೂ ಅಷ್ಟೇ ಭಗವದ್ಗೀತೆಯಲ್ಲಿ ಕೋಡೆಡ್ ಫಾರ್ಮಲ್ಲಿದೆ, ಅದು ಯಾರಿಗೂ ಅರ್ಥ ಆಗಲ್ಲ. ಹೇಳಿದಾರಲ್ಲ ಅದು ಹೆಂಗೆ ಹೇಳ್ತಾರೆ ಹಂಗೆ ತೊಗೊಂಡು ಹೋಗ್ತಾರೆ. ತುಂಬ ಟಫ್ ಇದೆ ಅದು, ಡಿಕೋಡ್. ಅದೇ ಕ್ಲಾಸಸ್ ನಡೀತಾ ಇರುತ್ತೆ ನೀವು ಮಾಡೋದು. ಎಸ್. ಸಮುದ್ರ ಮಂಥನ. ಈ ಸಮುದ್ರ ಮಂಥನ ಮಾಡುವಾಗ ಫಸ್ಟ್ ಬಂದಿದ್ದೇನು? ವಿಷ ಅಂದರೆ ಆ ವಿಷನ ಯಾರಿಗೆ ಕೊಡ್ತಾರೆ? ಶಿವ. ಯಾಕೆ? ಅವನೇ ತಗೊಳಕ್ಕೆ ರೆಡಿ ಇರೋದು. ಶಿವ ಅಂದರೆ ಪ್ಯಾಸಿವ್ ಅಬ್ಸರ್ವರ್, ಜಸ್ಟ್ ಪ್ಯಾಸಿವ್. ನಾವು ಅದಕ್ಕೊಂದು ಫಾರ್ಮೇಷನ್ ಕೊಡ್ತೀವಿ ಅಷ್ಟೇ. ನಮ್ಗೆ ಯಾಕಂದರೆ ನಮ್ಗೆ ಅರ್ಥ ಆಗಲ್ವಲ್ಲ ಶಿವ. ಅದು ಹೆಂಗಿರುತ್ತೆ ನೋಡ್ರಿ, ಬ್ಲೂ ಕಲರಲ್ಲಿರುತ್ತೆ. ಶಿವ ಹಾಗೆ ಇರ್ತಾನಲ್ಲ, ನೀಲಿ ಬಣ್ಣದಲ್ಲಿ ಪ್ಯಾಸಿವ್ ಆಗಿ ಸ್ಟಿಲ್ಲಾಗಿ ಕೂತಿರ್ತಾನೆ. ತಗೋಪ್ಪ ನೀನು ತಡ್ಕೋತೀಯ ಇದನ್ನು ಅಂದರೆ ಯಾವುದಕ್ಕೂ ರಿಯಾಕ್ಟ್ ಆಗಲ್ಲ. ಇವಾಗ ನೀನು ಕತ್ತೆ ಅಂದ ತಕ್ಷಣ ಒಬ್ಬ ರಿಯಾಕ್ಟ್ ಆಗ್ತಾನೆ, ನಾನು ಕತ್ತೆನಾ ಇಲ್ಲಿಂದ ಬರುತ್ತೆ ಅಲ್ವಾ, ನಾನು ಕತ್ತೆನಾ ನೀನು ಅದು ಇದು ಅಂತ ಹೆಂಗೆ ನಾವು ಮಾತಾಡ್ತೀವೋ ಅದನ್ನು ಹಾಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳೋವನ್ನೇ ಪ್ಯಾಸಿವ್ ಅಬ್ಸರ್ವರ್. ಜಸ್ಟ್ ಪ್ಯಾಸಿವ್ ಆಗಿ ಅಬ್ಸರ್ವ್ ಮಾಡೋದಷ್ಟೇ. ಓಕೆ, ಅದಕ್ಕೆ ಅವನಿಗೆ ಕೊಡ್ತಾರೆ, ನಿನಗೆ ಇದು ತಡ್ಕೊಳಕ್ಕಾಗುತ್ತಗೋ ಅಂತ. ಅದೆಲ್ಲ ಕೋಡೆಡ್ ಫಾರ್ಮ್, ಅದು ಸ್ಟೋರಿ ದೊಡ್ಡದಾಗಿರುತ್ತೆ, ಅದನ್ನು ಅಷ್ಟೊತ್ತು ಹೇಳೋಕ್ಕಾಗಲ್ಲ, ಶಾರ್ಟಾಗಿ ಹೇಳ್ತೀನಿ. ಅದಾದಮೇಲೆ ಏನು ಬಂತು? ಸಮುದ್ರ ಮಂಥನ ಮಾಡುವಾಗ ಲಕ್ಷ್ಮಿ ಬಂದ್ಲು, ಹಸು ಬಂತು. ಹಸು, ಬಿಳಿ ಹಸು, ಬಿಳಿ ಕುದುರೆ, ಆಮೇಲೆ ಬಿಳಿ ಆನೆ, ಇವೆಲ್ಲ ವೈಟ್ ಎಲ್ಲ ಸ್ವರ್ಲೋಕದಲ್ಲಿರೋದೆ. ಒಂದೊಂದೇ ಮತ್ತೆ ಮಾಡಿ ಪಡ್ಕೊಂಡ್ರು. ಅದಾದಮೇಲೆ ಲಕ್ಷ್ಮಿ ಬಂದ್ಲು, ಅವಳು ಹಾರ್ಟ್, ವಿಷ್ಣುವಿನ ಹೃದಯದಲ್ಲಿ. ಆ ಥರ ಅದಕ್ಕೆಲ್ಲ ಸ್ಟೋರಿ ಇದೆ. ಇದೆಲ್ಲ ಕೋಡೆಡ್ ಫಾರ್ಮೇ. ಇದು ಕ್ಲಾಸಲ್ಲಿ ಡಿಕೋಡ್ ಆಗಿಬಿಡುತ್ತೆಲ್ಲ. ಬಟ್ ಇಲ್ಲಿ ಅಷ್ಟೊಂದು ಕ್ಲಿಯರಾಗಿ ಹೇಳಕ್ಕೆ ಬರಲ್ಲ, ಯಾಕಂದರೆ ಅವ್ರಿಗೊಂದು ಚೂರು ವಿಷನ್ನ ನೋಡಿ ಹೇಳಿ ಇಲ್ಲಿ ಕ್ಲಾರಿಟಿ ಇದು ಬಂತು ಅಂದರೆ ಏನು ಟಕ್ ಅಂತ ಡಿಕೋಡ್ ಮಾಡ್ತಾರೆ ಸ್ಟೂಡೆಂಟ್ಸು. ಬಟ್ ಇಲ್ಲಿ ಕ್ಲಾರಿಟಿ ಬೇಕಲ್ವಾ, ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಸಮುದ್ರ ಮಂಥನ ಅಂದರೆ ಮನಸ್ಸಿನ ಮಂಥನ. ಇಂದ್ರ ಅಂದರೆ ನಮ್ಮದೇ ಪಂಚೇಂದ್ರಿಯ. ತಲೆ ಗಿರ್ರನ್ನುತ್ತಲ್ಲ, ಸ್ವಲ್ಪ ದುಡ್ಡು ಬಂದ ತಕ್ಷಣ ಬೀಳ್ತಾರೆ ಕೆಳಗಡೆಗೆ. ಹೆಂಗೆ ಬೀಳ್ತಾರೆ ಅಂದರೆ ಅವ್ರು ಮತ್ತೆ ಭಗವಂತನ ಪಾದ ಹಿಡಿದು ಇದೆಲ್ಲ ಮಂಥನ, ನಾನು ಕೂತ್ಕೊಂಡು ನನ್ನನ್ನು ನಾನು ಮಂಥನ ಮಾಡಬೇಕು. ಹೆಂಗೆ ಮಂಥನ ಮಾಡಬೇಕು? ತಪ್ಪೆಲ್ಲ ಬೇರೆಯವ್ರದ್ದು ಅನ್ನೋ ಥರ ಅಲ್ಲ. ತಪ್ಪು ಯಾವುದೇ ಪರಿಸ್ಥಿತಿ, ಪರಿಸರ, ಆರೋಗ್ಯಕ್ಕೆ ಕಾರಣ ನನ್ನ ಪರಿಸ್ಥಿತಿ, ನನ್ನ ಪರಿಸರ, ನನ್ನ ಆರೋಗ್ಯಕ್ಕೆ ಕಾರಣ ಕೇವಲ ನಾನೇ ಅನ್ನೋದನ್ನು ಅರ್ಥ ಮಾಡಿಕೊಂಡು ಯಾರೋ ಬೀದಿಲೋಗೋನು ಗದರ್ದ, ಆ ಪರಿಸ್ಥಿತಿ ತಪ್ಪು ನಂದಲ್ಲ. ಆದರೂ ನಾವೇನು ಮಾಡ್ತೀವಿ? ರಿಯಾಕ್ಟ್ ಮಾಡ್ತೀವಿ. ಸರಿ ಆಯಿತು, ಈ ಪರಿಸ್ಥಿತಿಗೆ ನಾನೇ ಕಾರಣ, ಸ್ಮೈಲ್ ಮಾಡ್ಕೊಂಡು ಬಂದುಬಿಡ್ರಿ. ಮನೇಲಿ ಬಂದು ಕೂತ್ಕೊಂಡು ಮಂಥನ ಮಾಡಬೇಕು, ಅವನು ಹೆಂಗೆ ಬೈದುಬಿಟ್ಟ ಅಲ್ವಾ ಅಂತ ಅವಮಾನಕ್ಕೆ ಕೂತಿರ್ತೀವಿ. ಜಸ್ಟ್ ಯಾಕೆ ಈ ಮಿಸ್ಟೇಕ್, ಯಾಕೆ ಆ ಮಂಥನ ಮಾಡಬೇಕು? ಈಗ ನನ್ನ ಕಂಡೀಷನ್ ಏನೇ ಇರಲಿ, ನೆಗೆಟಿವ್ ಆಗಿ ಇರುತ್ತೆ ಅಂದ್ಕೊಳ್ಳೋಣ. ಜಸ್ಟ್ ಕೂತ್ಕೊಂಡು ಈ ಪರಿಸ್ಥಿತಿಗೆ ನಾನು ಹೆಂಗೆ ಕಾರಣ, ಮನಸ್ಸನ್ನ ಮಂಥನ ಮಾಡ್ತಾ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಎಸ್ ಆಯಿತು, ಆಗ ನಾನು ಸರೆಂಡರ್ ಆಗ್ತೀನಿ ನೇಚರ್ಗೆ ಅಥವಾ ಭಗವಂತನಿಗೆ. ಈಗ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಖಂಡಿತ ಆಗುತ್ತೆ ಅಲ್ವಾ? ಭಗವಂತನ ಹತ್ರ ಹೋದ್ಮೇಲೆ ಎಲ್ಲ ಚೇಂಜ್. ಪುರಾಣಗಳಲ್ಲಿ ಸತ್ಯ ಹರಿಶ್ಚಂದ್ರನ ಕತೆ, ಎಲ್ಲರ ಕಥೆಯಲ್ಲೂ ಇದೇ ಇದೆ. ಈಗೋ ಬಂತು, ಈಗೋನು ಹೊಡೆದ್ರು, ಆಮೇಲೆ ಈಗೋ ಹೋದ್ಮೇಲೆ ಅವರು ಸರೆಂಡರ್ ಆದರು ಅಲ್ವಾ? ಯಾವಾಗ ನಾನು ಅಂತಿರ್ತೀವಿ, ಆಮೇಲೆ ಎಸ್ ಅದು ನಾನಲ್ಲ, ನಿನ್ನೆ ನಂದೇ ನೆಗೆಟಿವ್ ಎಸ್, ನಾನು ನನ್ನ ತಪ್ಪನ್ನ ಫಸ್ಟು ಕಂಡಿಡ್ಕೊಳ್ಳೋದನ್ನು ಪ್ರಯತ್ನ ಮಾಡಬೇಕು. ಓಕೆ, ಸೊ ನಾನು ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ನಮ್ಮ ಯಜಮಾನ್ರು ಹೇಳೋರು ಕೊಂಕು ಪ್ರಶ್ನೆ ಇದ್ದರೆ ಕೇಳಿ ಅಂತ, ಮತ್ತು ನೀವು ಯಾಕೆ ಹಿಂಗಿದ್ದೀರಾ ಅಂತ ಕೇಳಲಿ ಅಂತ. ಸೊ ನಾನು ಎಲ್ಲರಿಗೂ ಅದೇ ಹೇಳ್ತಿರ್ತೀನಿ, ಕೊಂಕು ಪ್ರಶ್ನೆ ಇದ್ದರೆ ಕೇಳಿ, ನನ್ನ ಬಗ್ಗೆನೂ ಏನಾದರೂ. ಯಾಕಂದರೆ ನಾವು ಕರೆಕ್ಷನ್ ಹಂಗೆ ಅಲ್ವಾ ಆಗೋಕ್ಕಾಗೋದು. ಈಗ ಎಷ್ಟು ಜನಕ್ಕೆ ಈ ಮೆಸೇಜ್ ಹೋಗುತ್ತೋ ಅಲ್ವಾ?
ಖಂಡಿತ ಇದು ನನ್ನನ್ನು ನಾನು ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದ್ದೀರಾ. ನಾನು ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೀನಿ ಏನಪ್ಪ ಈ ಕೋಡ್ಸು ಅದಕ್ಕೆಲ್ಲ ಹೆಂಗ್ ಓಪನ್ ಆಗೋದು, ಯಾವ್ದು ಸಖತ್ತದು. ಅಂದ್ರೆ ಸಮುದ್ರ ಮಂಥನ ಇಟ್ಸ್ ನಥಿಂಗ್ ಬಟ್ ನಮ್ಮ ಮನ್ಸಲ್ಲಿರೋದನ್ನ ಎಲ್ಲದು ಆಚೆಗೆ, ಕೆಟ್ಟದ್ದು ಒಳ್ಳೇದು ಎಲ್ಲ ಆಚೆಗೆ ಬರೋದೇ ಅನ್ನೋದ್ರಲ್ಲ. ಹೌದು. ಸೊ ಈಗ ಮನಸ್ಸಿನ ಇದರಲ್ಲಿ ಈಗ ಪ್ಯಾಸಿವ್ ಅಬ್ಸರ್ವರ್ ಏನು, ಈಗ ಮನಸ್ಸಿನ ಒಂದು ಮೆಟಫರ್ ಅಲ್ಲಿ ಹಂಗಿದ್ರೆ ಶಿವ ಯಾರಿಲ್ಲಿ ಮೂರನೇ ಕಣ್ಣ? ಇಲ್ಲ, ಇಲ್ಲಿ ಹಾಗಾದರೆ ನಿಮಗೆ ಬೇಸಿಕ್ಕಿಂದ ಹೇಳಿಬಿಡ್ತೀನಿ. ನಾವು ನಮ್ಮ ಈ ದೇಹ ಪಂಚಕೋಶಗಳಿಂದ ಆಗಿದೆ ಅಲ್ವಾ, ಪಂಚಭೂತಗಳಿಂದ ಆಗಿದೆ, ಪಂಚಭೂತಗಳಿಂದ ಆಗಿದೆ, ಪಂಚಕೋಶಗಳು ಇದೆ. ಪಂಚಭೂತ ಪಂಚಕೋಶ ಎರಡು ಬೇರೆ? ಹೌದು. ಅಂದರೆ ಪಂಚಭೂತಗಳು ಅಂದರೆ ಭೂಮಿ, ಫಸ್ಟು ಗಟ್ಟಿದು ಭೂಮಿ, ಜಲ, ವಾಯು, ಅಗ್ನಿ ಆಮೇಲೆ ವಾಯು, ಆಕಾಶ ತತ್ವ, ಇಷ್ಟುದರಿಂದ ಈ ದೇಹ ಆಗಿದೆ. ಓಕೆ. ಸೊ ಪಂಚಕೋಶಗಳು ಅಂದರೆ ಫಸ್ಟು ಫಿಸಿಕಲ್ ಬಾಡಿ, ಇದನ್ನು ಫಿಸಿಕಲ್ ಬಾಡಿ ಅಂತ ಹೇಳ್ತೀವಿ. ಅನ್ನಮಯ ಕೋಶ, ಟಚ್. ಹೌದು. ಸೊ ನೆಕ್ಸ್ಟು ಎನರ್ಜಿ ಬಾಡಿ ಪ್ರಾಣಮಯ ಕೋಶ. ನಾವು ಅನ್ಕೋತೀವಿ ಇದರಲ್ಲಿ ಎನರ್ಜಿ ಬಾಡಿ ಅಂತ ಒಂದಿರುತ್ತೆ, ಇದರಲ್ಲೇ ಒಳಗಡೆ ಇರುತ್ತೆ ಎನರ್ಜಿ. ಸೊ ಈಗ ನಾನು ಊಟ ಮಾಡೋದ್ರಿಂದ ಎನರ್ಜಿ ಸಿಕ್ತು, ಆ್ಯಕ್ಟಿವ್ ಆಗಿ ಈ ಹೆಣನ ಓಡಾಡಿಸ್ತೀನಿ, ಹೌದಲ್ವ? ಪ್ರಾಣಶಕ್ತಿ ತುಂಬ್ಕೋತು. ಪ್ರಾಣಶಕ್ತಿ ಇಲ್ಲ ಅಂದರೆ ಬಿದ್ದಿರ್ತೀನಿ. ಸೊ ನೆಕ್ಸ್ಟ್ ಕೋಶ, ಅದರ ನೆಕ್ಸ್ಟು ಮನೋನ್ಮಯ ಕೋಶ, ಅದು ಒಂದು ಕೋಶನೇ. ಮೈಂಡ್ ಬಾಡಿ, ಅದೂ ಒಂದು ಬಾಡಿನೇ, ಅದೂ ಒಂದು ಕೋಶನೇ. ಅದರ ನೆಕ್ಸ್ಟು ವಿಜ್ಞಾನಮಯ ಕೋಶ ಅಲ್ವಾ. ಮನಸ್ಸು, ಮೈಂಡ್ ಒಂದು, ವಿಜ್ಞಾನ ಒಂದು. ಆ ವಿಜ್ಞಾನಮಯ ಕೋಶ ಎಲ್ಲನೂ ಹೊಸ ಹೊಸ ವಿಷಯಗಳನ್ನು ಹುಡುಕ್ತಾ ಇರುತ್ತೆ. ಬಟ್ ಮೈಂಡು ಬರೀ ಆಲೋಚನೆಗಳೇ, ಅದು ಎಂಥ ಆಲೋಚನೆ ಕೊಡ್ತೀವೋ ಅದು ನಮಗೆ ಇದಿಲ್ಲ ಅಲ್ವಾ. ಸೊ ವಿಜ್ಞಾನಮಯ ಕೋಶ ಅಂದರೆ ಇನ್ನೊಂದು ಹೆಸರು ಅದಕ್ಕೆ? ಇಂಟೆಲೆಕ್ಚುಯಲ್ ಬಾಡಿ. ವಿಜ್ಞಾನಮಯ ಕೋಶ ಅಂದರೆ ಇಂಟೆಲೆಕ್ಚುಯಲ್ ಬಾಡಿ. ಅದು ಎಲ್ಲಿರುತ್ತೆ ಯೂಶಲಿ ದೇಹದಲ್ಲಿ? ಎಲ್ಲಿರುತ್ತೆ ಅಂದರೆ ಅದೇ ಇದು ಈ ಎನರ್ಜಿ ಎಲ್ಲಿದೆ? ಎಲ್ಲ ಕಡೆ ಇದೆ. ನಮ್ಗೆ ಎನರ್ಜಿ ಇಲ್ಲಿ ಎಲ್ಲಿದೆ ಅಲ್ವಾ? ಇವಾಗ ಆಡು ಭಾಷೆನೆಲ್ಲ ತಲೆ ಇಲ್ವಾ ನಿನಗೆ? ಈ ಥರ ಪ್ರಶ್ನೆಗಳು ನಾವು ಹೌದು ಕನೆಕ್ಟ್ ಮಾಡಿಟ್ಕೊಂಡಿದ್ದೀವಿ. ಹೌದು. ಇಲ್ಲಿ ಏನಾಗುತ್ತೆ ನೋಡಿ, ನನ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ನಿನಗೇನು ಗೊತ್ತು? ಮನಸ್ಸು ಅಂದರೆ ಹೀಗೆ ಮುಟ್ಕೋತೀವಿ. ನಿಂಗೆ ತಲೆ ಇಲ್ವಾ ಅಂದರೆ ಇದೆ ತಲೆ ಅನ್ನೋ ಥರ. ಹಾಗಲ್ಲ, ಈ ಬಾಡಿ ಮ್ಯಾಟರಿಂದ ಆಗಿದೆ. ಮ್ಯಾಟರ್ ಅಂದರೆ ಮೈಂಡ್. ಆ ಮ್ಯಾಟರ್, ಈ ಮಣ್ಣಲ್ಲಿ ಈ ಮೈಂಡ್ ಸೇರಿಕೊಂಡಿದೆ. ಮೈಂಡ್ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಓಕೆನಾ? ಅದು ಈ ಬಾಡಿ ಮೈಂಡ್ ಎಲ್ಲಿದೆ? ಈ ದೇಹದಲ್ಲೇ ಇದೆ. ಒಂದೊಂದು ಸೆಲ್ಲಲ್ಲೂ ಒಂದು ಕಣ ಅಂತಂದರೆ ಅದರಲ್ಲಿ ಮ್ಯಾಟರ್, ಮಣ್ಣು ಎಲ್ಲ ಪಂಚಕೋಶನೂ ಒಂದೊಂದು ಅಣುವಲ್ಲೂ ಇದೆ. ಸೊ ಇದನ್ನು ಹೀಗೆ ಆಚೆ ತರೋದು. ಓಕೆನಾ? ಸೊ ದೇಹ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆಮೇಲೆ ಮನೋನ್ಮಯ ಕೋಶ ಆಯ್ತಲ್ಲ, ಮೈಂಡ್ ಬಾಡಿ. ಅದಾದಮೇಲೆ ಆನಂದಮಯ ಕೋಶ ಅಂದರೆ ಅದೇ ಪರಮಾತ್ಮ. ಇದೇನೇನಾ ಈ ನಿರ್ವಾಣ, ಮೋಕ್ಷ ಅಂದರೆ ಅದಲ್ಲ. ಈಗ ಆನಂದವಾಗಿ ನಾನು ಇರೋವಾಗಲೇ ಆನಂದದಲ್ಲೇ ಇರಬೇಕು. ಅದನ್ನು ಮುಕ್ತ, ಜೀವನ್ ಮುಕ್ತ ಅಂತ ಹೇಳ್ತಾರೆ. ಜೀವಂತವಾಗಿರೋದ್ರೆ ಮುಕ್ತವಾಗಿರೋದು, ಆನಂದವಾಗಿ ಖುಷಿಯಾಗಿರೋದು. ಎಷ್ಟು ಜನ ಇದ್ದಾರೆ ನೋಡ್ದ ಹಾಗೆ? ಇದ್ದಾರೆ. ಬಟ್ ಆದರೆ ನಿಜವಾಗ್ಲೂ ಇದ್ದಾರಾ? ಒಳಗಡೆಯಿಂದ ಹೋಗಿ ನೋಡಬೇಕು. ಬುದ್ಧ ಹೇಳ್ದ, ನನ್ನನ್ನು ಸ್ವರ್ಗದಲ್ಲಾಕಿ ನರಕದಲ್ಲಾಕಿ ನನಗೆ ಯಾವುದು ಮ್ಯಾಟ್ರಲ್ಲ, ಅದು ಮುಕ್ತ ಅಂದರೆ. ನಮ್ಮ ಕನ್ನಡದಲ್ಲಿ ಒಂದು ಹಾಡಿದೆಯಲ್ಲ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ಸೊ ಅಂದರೆ ರೀಚಿಂಗ್ ದಟ್ ಸ್ಟೇಟ್ ವೇರೆ ನೀನು ಎಲ್ಲ ಹಾಕಿದ್ರು ನಾನು ಆನಂದವಾಗಿರ್ತೀನಿ. ಅದನ್ನ ರೀಚ್ ಆಗೋ ಹೌದು ಒಂದು ಸ್ಟೇಟ್, ಪ್ರೋಸೆಸ್. ಓಕೆ. ಸೊ ನಾನು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಬೇಕು. ಇದಕ್ಕೆ ಒಂದು ದೊಡ್ಡ ಸ್ಟೋರಿ ಇದೆ.
ಆದರೂ ಆ ಕತೆ ಹೇಳಿ ಮ್ಯಾಮ್. ಹಾಂ, ಅಂದರೆ ಕತೆ ಹೇಳಬೇಕು ಅಂದರೆ ನಾನು ಪರಬ್ರಹ್ಮ ಲೋಕದಲ್ಲಿ ಪರಮಾತ್ಮನ ಜೊತೆ ಖುಷಿಯಾಗಿದ್ದೆ. ನಾನು ಅಂದರೆ ಅವೇರ್ನೆಸ್, ಎಚ್ಚರ, ಕೇವಲ ಎಚ್ಚರ. ಅದಕ್ಕೆ ಜಸ್ಟ್ ಹ್ಯಾಪಿಯಾಗಿತ್ತು ಇತ್ತು. ಹಂಗಿದ್ದಿದ್ದು ಮತ್ತು ಯಾಕೆ ಇಲ್ಲಿಗೆ ಬಂದ್ವಿ ಅಲ್ವಾ? ಸೊ ಇಲ್ಲಿ ಯಾಕೆ ಬಂದ್ವಿ? ಈ ನಾವು ಟ್ರಿಪ್ ಹೋಗ್ತೀವಲ್ವ, ಯಾರೋ ಒಬ್ರು ಕೈಲಾಸ ಪರ್ವತಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತಾರೆ. ನಮಗೇನು ಅನಿಸುತ್ತೆ? ನಾವು ಹೋಗಬೇಕು ಅನಿಸುತ್ತಲ್ವ. ಸೊ ಇಲ್ಲ ಹೋಗಲೇಬೇಕು, ಒಂಥರ ಕ್ಯೂರಿಯಾಸಿಟಿ. ಸೊ ಅದಕ್ಕೆ ಹೋಗ್ತಿದ್ರೆ ನಾನು ಮಾಡಬೇಕು. ಹೌದು, ಬಂದುಬಿಟ್ವಿ. ಬಂದ ಮೇಲೆ ಮರ್ತೇ ಬಿಟ್ವಿ ನಾನು ಎಲ್ಲಿಂದ ಬಂದೆ ಅಂತ. ಅದಕ್ಕೆ ನಾನು ಇಲ್ಲಿರೋದು ಸುಮ್ಮನೆ, ಅಲ್ಲಿದೆ ನಮ್ಮನೆ, ಅಲ್ಲಿದೆ ನಮ್ಮನೆ, ಇಲ್ಲಿರೋದು ಸುಮ್ಮನೆ ಅಂತ ಅಲ್ವಾ? ಸೊ ಆ ಸುಮ್ಮನೆ ಹೆಂಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದು ನಾವು ಕ್ಲಾಸಲ್ಲಿ ಟೀಚ್ ಮಾಡ್ತೀವಿ. ಅದಕ್ಕೆ ಅದೇ ಹೇಳಿದ್ದು, ವ್ಯಾಸ್ಟ್ ಸಬ್ಜೆಕ್ಟ್ ಇದು. ಸೊ ನೀವು ಕ್ಲಾಸ್ ಬಗ್ಗೆ ಮಾತಾಡಿದ್ರಲ್ಲ, ಹೌದು. ಏನು ಈ ಕ್ಲಾಸು ಅಂದರೆ ಇದು ತೊಗೊಳಕ್ಕೆ ಎಲಿಜಿಬಿಲಿಟಿ ಏನು? ಒಂದು ಕುತೂಹಲ, ಆಫ್ಕೋರ್ಸ್, ಹೌದು, ಒಂದು ಆಸೆ, ಬಟ್ ಅದ್ರ ಜೊತೆಗೆ ಇದೇನು ಬೇಸಿಕ್? ನಾನು ಖಂಡಿತ ಮಾರ್ಕೆಟಿಂಗ್ ಮಾಡ್ತಿಲ್ಲ, ಈ ಪ್ರಶ್ನೆಗೆ ಕನೆಕ್ಟ್ ಆಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ರಶ್ಮಿ ಅವರೇ. ಸೊ ಇಲ್ಲಿ 3 ದಿವಸ ಫಸ್ಟು ಭಸ್ತ್ರಿಕಾ ಎಲ್ಲ ಮಾಡ್ತಾರೆ. ಅವ್ರು ನೆಗೆಟಿವ್ ಎಲ್ಲ ಕ್ಲೀನ್ ಮಾಡ್ಕೋತಾರೆ. 11 ದಿವಸ ಮಾಡೋಕ್ಕೆ ಹೇಳ್ಬಿಡ್ತೀನಿ, ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಪೂರ್ತಿ ಫ್ರೀ ಆಗುತ್ತೆ, ಮನಸ್ಥಿತಿ ಆರಾಮಾಗುತ್ತೆ. ಆಮೇಲೆ ಅವ್ರಿಗೆ ಅನಿಸುತ್ತೆ ಇಷ್ಟು ಚೆನ್ನಾಗಿದೆಯಲ್ಲ, ನೆಕ್ಸ್ಟ್ ಕ್ವಶನ್ ಕೇಳೋಕ್ಕೆ ಶುರು ಆಗುತ್ತೆ. ಆಮೇಲೆ ಏನೋ ಕಾಣಿಸೋಕ್ಕೆ ಶುರು ಆಗುತ್ತೆ. ಯಾಕೆ ನನಗೆ ಈ ಥರ ಪ್ರಾಬ್ಲಮ್ಮು, ಯಾಕೆ ನನಗೆ ನಾನದೆಲ್ಲ ಪ್ರಾಬ್ಲಮ್, ಅವ್ರದ್ದು ಏನೆಲ್ಲ ಪ್ರಶ್ನೆ ಇರುತ್ತೆ ಎಲ್ಲ ಕೇಳೋಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಕೆಲವ್ರಿಗೆ ಪೂರ್ತಿ ನಾನು ಆಚೆ ಬಂದುಬಿಡ್ಬೇಕು ಅನ್ನೋ ಆಸೆ ಇರುತ್ತೆ. ಏನೋ ದೇಹದಿಂದ ಅಲ್ಲ, ಈ ಪ್ರಾಬ್ಲಮ್ಸಿಂದ ಬರೋಕ್ಕಾಗುತ್ತಾ? ನಾನು ಹೇಳ್ತೀನಿ, ಖಂಡಿತ ಬರ್ತೀವಿ. ಪ್ರಾಬ್ಲಮ್ಸಿಂದ ಆಚೆ ಬರೋದು ಅಂದರೆ ಅದು ಪ್ರಾಬ್ಲಮ್ಮೇ ಆಗಿರಲ್ಲ. ಅವ್ರ ತಲೆ ಮೇಲೆ ಪ್ರಾಬ್ಲಮ್ ಅನ್ನೋ ಥರ ಹೊತ್ಕೊಂಡಿರ್ತಾರೆ ಅಷ್ಟೇ. ಸೊ ಯಾವತ್ತು ನೀವು ಬಿಡ್ತೀರೋ, ಅದೇ ನೀರಿನ ಲೋಟ ಇಟ್ಕೊಂಡಿದ್ದ ಕತೆ, ಅದೇ ಎಷ್ಟೊತ್ತು ಇಟ್ಕೋತೀರೋ ಅಷ್ಟು ನೋವು ಬಿಟ್ರೆ ಪ್ರಾಬ್ಲಮ್ ಅಲ್ಲ. ಹಾಂ, ಬಟ್ ಅದನ್ನು ತಿಳಿಸೋಕೆ ಸರಿ ಬನ್ನಿರಿ ಅಂತ ಹೇಳ್ತೀನಿ. ಆಗ ಅವ್ರದ್ದು ಏನಿದೆ ಅವ್ರು ಫಸ್ಟು ನೋಡೋಕ್ಕೆ ಶುರು ಮಾಡಿದಾಗ ಏನೋ ಈ ಥರ ಕಾಣಿಸ್ತಿದೆ. 2 ರೀತಿಯಲ್ಲಿ ಬರ್ತಾರೆ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ಬರ್ತಾರೆ. ಇನ್ನು ಕೆಲವು ಸರ್ತಿ ಈ ಸ್ಪಿರಿಚುವಲ್ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋರು ಬರ್ತಾರೆ. ಆಗ ನಾನು ಈ ಸ್ಪಿರಿಚುವಲಿಸಮ್ ಅಂದರೆ ಏನು, ಫಸ್ಟ್ ಅಂದರೆ ನಾನಂದರೆ ಏನು, ಅದೇ ಈಗ ಹೇಳಿದ್ನಲ್ಲ, ಪಂಚಕೋಶಗಳು ಪಂಚಭೂತಗಳಿಂದ ಆಗಿರೋದು, ಇವೆಲ್ಲ ಬಿಡೋದನ್ನು ಪ್ರಾಕ್ಟೀಸ್ ಇದೆಲ್ಲ ಮಾಡ್ತಾ ಅದರದಕ್ಕೆ ಕ್ಲಾಸಸ್ ಇರುತ್ತೆ. ಅಂದರೆ ಅದು ಎಲ್ಲ ಎಕ್ಸ್ಪ್ಲನೇಷನ್ ಇರುತ್ತೆ. ಅದೆಲ್ಲ ಮಾಡ್ತಾ ಕ್ಲಾರಿಟಿ ಬರುತ್ತೆ. ಎಸ್, ನನ್ನ ಪ್ರಾಬ್ಲಮ್ಮು ಇದೆಲ್ಲ ಅಲ್ಲ, ನಾನೇ ಪ್ರಾಬ್ಲಮ್ ಅನ್ನೋದು. ಸೊ ಆ ಸ್ಪಿರಿಚುವಲಿಸಮ್ನ ಎಲ್ಲರೂ ಅದೇ ಇದಕ್ಕೆ ಹೇಳಿದೆ, ದೇವರು ಅಂದರೆ ಏನು, ದೆವ್ವ ಅಂದರೆ ಏನು, ನಾನು ಅಂದರೆ ಏನು, ಆತ್ಮನ್ ಅಂದರೆ ಏನು. ಸೊ ದೇವರು ಆತ್ಮನಿಗೂ ವ್ಯತ್ಯಾಸ ಇದೆಯಾ? ಎಸ್ ಇದೆ. ಇವೆಲ್ಲ ಕ್ಲಾರಿಟಿ ತಗೋತಾ ಈ 3 ದಿನದಲ್ಲಿ ಕ್ಲಾರಿಟಿ ಸಿಕ್ಬಿಡುತ್ತೆ. ಆಮೇಲೆ ಅದನ್ನು ಪ್ರಾಕ್ಟೀಸ್ ಅಂದರೆ ಜ್ಞಾನ ಸಿಗುತ್ತೆ, ಅಪ್ಲೈ ಮಾಡಬೇಕು ನೆಕ್ಸ್ಟು. ಅದು ಯಾರೋ ಹೇಳಿದ್ರು, ಜ್ಞಾನ ಉಪ್ಪಿನ ಥರ ಬೆಲೆ ಇಲ್ಲ ಅದಕ್ಕೆ, ನೀವು ಅದು ಎಕ್ಸಿಕ್ಯೂಷನ್ ಇಸ್ ಎಕ್ಸ್ಪೆನ್ಸಿವ್. ಹೌದು, ಯಾವುದೇ ಜ್ಞಾನ ನೋಡಿ ನಮ್ಮ ಪರಿಸ್ಥಿತಿ, ನಮ್ಮ ಪರಿಸರ, ನಮ್ಮ ಆರೋಗ್ಯಕ್ಕೆ ಕಾರಣ ನಾವೇ ಅಂತ ಹೇಳಿದ್ವಲ್ವ. ನಮ್ಮ ನನ್ನ ಎಮೋಷನ್ಸ್ ಏನಿದೆ, ನಾನು ಆ ಎಮೋಷನ್ಸ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀನಿ. ಆ ಎನರ್ಜಿ ಕಂಡೆನ್ಸ್ ಆಗುತ್ತೆ, ಅದು ಕಾಯಿಲೆ. ಯಾವುದೇ ಕಾಯಿಲೆಗೆ ನನ್ನ ಸ್ವಭಾವನೇ ಕಾರಣ. ಯಾವುದೇ ಕಾಯಿಲೆಗೆ ಎಕ್ಸಾಂಪಲ್ ನೋಡ್ರಿ, ತುಂಬ ಟೆನ್ಷನ್ ಮಾಡ್ಕೋಬೇಡ, BP ಬರುತ್ತೆ ಅಂತಾರೆ. ಅಂದರೆ ಬ್ಲಡ್ ಪ್ರೆಷರ್ ಅಲ್ವಾ? ಸೊ ತುಂಬ ಟೆನ್ಷನ್ ಮಾಡ್ಕೊಳ್ದೆ ಇರೋದು ಹೇಗೆ? ಈ ಥರ ಆಫೀಸು, ಈ ಥರ ಹೆಂಡತಿ, ಈ ಥರ ಗಂಡ, ಈ ಥರ ಮನೆ, ಈ ಥರ ಮಕ್ಕಳು, ಎಲ್ಲ ಬ್ಲೇಮಿಂಗ್ ಬೇರೆಯವ್ರ ಮೇಲೇ, ಎಕ್ಸ್ಪೆಕ್ಟೇಷನ್. ಹಾಂ,
ಎಕ್ಸ್ಪೆಕ್ಟೇಷನ್ನು, ಎಲ್ಲ ಅಟ್ಯಾಚ್ಮೆಂಟು, ಇವೆಲ್ಲ ಆದಮೇಲೆ ನಾ ಹೇಳ್ತೀನಿ ಈ ಟೆನ್ಷನ್ ಎಲ್ಲ ಇಲ್ಲಿರೋದ್ರೆಲ್ಲ ಆಚೆ ಬಿಸಾಕಿ. ಈ ಮನಸ್ಸಿನ ಜೊತೆ ಈ ಉಸಿರಿನ ಜೊತೆ ಮನಸ್ಸು ಸೇರಿಕೊಂಡಿರುತ್ತೆ. ಇದನ್ನು ಬಿಸಾಕ್ತಾ ಬಿಸಾಕ್ತಾ ಟೆನ್ಷನ್, ಆ ಎನರ್ಜಿ ಬರ್ತಾ ಬರ್ತಾ ಟೆನ್ಷನ್ ಫ್ರೀ ಆಗಿಬಿಡುತ್ತೆ. ಆಗೊಂದು ಕ್ಲಾರಿಟಿಗೆ ಬರ್ತಾರೆ. ಓಕೆನಾ? ಸೊ ಈ ಎಮೋಷನ್ಸ್ ಕಂಡೆನ್ಸ್ ಆಗಿ ಇದು ಕಾಯಿಲೆ, ಈ ಥರ BP ಒಂದೇ ಅಲ್ಲ, ಪ್ರತಿಯೊಂದು ಕಾಯಿಲೆಗೂ ಅದೇ ಸ್ವಭಾವ ಇರುತ್ತೆ. ಈ ಉದಾಹರಣೆಗೆ ಕೆಲವು ಮೈಗ್ರೇನು ಟೆನ್ಷನಿಂದ ಬರುತ್ತೆ. ಸೈನಸ್ಸು ಕಂಪ್ರೆಸ್ಡ್ ಎಮೋಷನ್ಸಿಂದ. ಅವರು ಎಲ್ಲ ತಲೆಯಲ್ಲೇ ಇಟ್ಕೋತಾರೆ. ಅದು ಫ್ರೀಸ್ ಆಗ್ತಾ ಆಗ್ತಾ ಅದು ಕಫ ಸೇರಿಕೊಳ್ಳುತ್ತೆ. ಅದು ಕಫ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಅದು ಫ್ರೀಸ್ ಆಗ್ತಾ ಆಗ್ತಾ ಕಫ ಸೇರಿಕೊಳ್ಳುತ್ತೆ. ಇವೆಲ್ಲ ಅದೇ ನೀವು ಭಸ್ರಿಕಾ ಮಾಡಿ ಜಾಸ್ತಿಯಾಗಿ ಎಲ್ಲೋ ಸ್ವಲ್ಪ ಇದ್ದಿದ್ದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟು ಕಡಿಮೆ ಆಗ್ತಾ ಆಗ್ತಾ ಇರೋದೇ ಇಲ್ಲ, ಹೋಯ್ತದು. ಅದೇ ಥರ ಈ ಲಂಗ್ಸ್ ವೀಸಿಂಗ್, ಅವ್ರು ಅಲ್ಲಿ ಕಂಪ್ರೆಸ್ ಮಾಡ್ತಾ ಇರ್ತಾರೆ, ಅದೂ ಹೋಗುತ್ತೆ. ಅದೇ ಥರ ಇದು ನೋಡ್ರಿ, ಈ ಥ್ರೋಟ್ ಕಂಪ್ರೆಸ್ಡ್ ಎಮೋಷನ್ಸ್, ಟಾನ್ಸಲ್ಸ್, ಅದು ಇದು ಇರುತ್ತೆ. ಪ್ರತಿಯೊಂದು ಪಾರ್ಟ್ ಇದೆಯಲ್ಲ, ಎನರ್ಜಿ ಸೆಂಟರ್ಸ್ ಅಂತೀವಿ. ಇದೊಂದು ಎನರ್ಜಿ ಸೆಂಟರ್, ಇದು ಒಂದು ಥ್ರೋಟು. ಪ್ರತಿಯೊಂದರಲ್ಲೂ ಒಂದೊಂದು ಗ್ಲ್ಯಾಂಡ್ಸ್ ಇದೆ ಅಲ್ವಾ, ಒಂದೊಂದು ಚಕ್ರ ಅಂತ ನಾವು ಅದನ್ನು ಚಕ್ರ ಅಂತೀವಿ. ಯಾವಾಗ ಇಲ್ಲಿಂದ ಎನರ್ಜಿ ಫ್ಲೋ ಆಗುತ್ತೆ, ಒಂದೊಂದೇ ಆ್ಯಕ್ಟಿವ್ ಎನರ್ಜೈಸ್ ಆಗ್ತಾ ಹೋಗುತ್ತೆ. ಕಾನ್ಫಿಡೆಂಟ್ ಆಗಿರ್ತೀವಿ. ಈ ಮಧ್ಯ ಇವತ್ತಿನ ತುಂಬ ಕ್ಯಾನ್ಸರು ಮತ್ತು ಮಕ್ಕಳಾಗಿರೋ ಪ್ರಾಬ್ಲಮ್ ಅಂತೆಲ್ಲ, ಇದಕ್ಕೂ ಎಮೋಷನ್ಸ್ಗೂ ಏನು ಸಂಬಂಧ? 100% ನೋಡಿ. ಇವಾಗ ಮಕ್ಕಳಾಗದೇ ಇರೋದನ್ನು ಅಥವಾ PCOD ಅದು ಇದೆಯಲ್ಲ ಪ್ರಾಬ್ಲಮ್ಮು, ಏನಾಗುತ್ತೆ, ನಾವು ಹೇಳಿದೆ ಪಿಟ್ಯುಟರಿ ಗ್ಲ್ಯಾಂಡ್ಸು ಹಾರ್ಮೋನ್ಸ್ನ ಜನರೇಟ್ ಮಾಡುತ್ತೆ, ಹೌದಲ್ವಾ? ಈ ಪಿಟ್ಯುಟರಿ ಗ್ಲ್ಯಾಂಡ್ಸು ನಾನು ಒಂದು ಚಿಕ್ಕ ಹುಡುಗಿ ಬಾಲ್ಯಾವಸ್ಥೆಯಿಂದ ಮೆಚ್ಯೂರ್ಡ್ ಆಗಬೇಕಾದ್ರೆ ಅದು ಗ್ಲ್ಯಾಂಡ್ಸ್ ಒಂದು ಇದನ್ನು ಜನ್ರೇಟ್ ಮಾಡುತ್ತೆ. ಆಗ ಅವರಿಗೆ ಆ ಇಂಟ್ರೆಸ್ಟ್ ಬಂದಮೇಲೆ ಇವಳು ಮೆಚ್ಯೂರ್ ಆಗೋದು, ಫಸ್ಟ್ ಪಾಯಿಂಟ್. ಮತ್ತು ಅದೇ ಥರ ನಾನು ಈ ಟೈಮ್ಗೆ, ಅದು ಈ ತಿಂಗಳಿಗೆ ಈ ಪೀರಿಯಡು ಹೀಗಾಗಬೇಕು, ಅದು ಕಳಿಸುತ್ತೆ, ಅದಕ್ಕೆ ಮೆಸೇಜ್ ಅದು ಆ್ಯಕ್ಟಿವ್ ಮಾಡುತ್ತೆ. ಆ ಕೆಳಗಡೆ ಆರ್ಗನ್ಸು ಕೆಲಸ ಮಾಡುತ್ತೆ, ಕಮಾಂಡ್ ಕೊಡೋದು ಇದು. ಹೌದು, ಆ ಗ್ಲ್ಯಾಂಡ್ಸು ಎಲ್ಲ ಜನರೇಟ್ ಮಾಡೋದು. ಓಕೆ, ಸೊ ಈ ಅದನ್ನಲ್ಲೇ ಎಷ್ಟು ಟೆನ್ಷನ್, ಪ್ರೆಷರ್. ಈ ಚಿಕ್ಕ ವಯಸ್ಸು ಮಕ್ಕಳಿಗೆ, ಈ ಚಿಕ್ಕ ವಯಸ್ಸಲ್ಲೇ ಯಾಕಷ್ಟು ಪ್ರೆಷರು? ಸ್ಕೂಲು, ಮನೆ. ಮೊದಲೇ ಹಾಗಿರ್ತಿತ್ತ, ಆಟ ಆಡ್ತಾಯಿದ್ರು ಟೈಮ್ ಸರಿಯಾಗಿ, ಎಷ್ಟೋ ಒಂದಷ್ಟೇ 1-2 ಅವರ್ ಓದ್ತಿದ್ರು. ಈಗ ಹಂಗಿಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಬೇಗನೆ ಮೆಚೂರ್, ಎಲ್ಲ ಬೇಗ ಎಲ್ಲನೂ ಬೇಗನೆ ಅಲ್ವಾ? ಸೊ ಅದಕ್ಕೆ ಇವೆಲ್ಲ ಪ್ರಾಬ್ಲಮ್. ಮತ್ತು ಆ ಹಾರ್ಮೋನ್ಸ್, ಈಗ ಮಕ್ಕಳಾಗಬೇಕಾದ್ರೂ ನನಗೆ ಲೋಯರ್ ಅಬ್ಡಮನ್, ಅದು ಸ್ವಾದಿಷ್ಠಾನ ಚಕ್ರ ಅಂತ ಹೇಳ್ತೀವಿ, ಲೋಯರ್ ಅಬ್ಡಮನ್ ಆ್ಯಕ್ಟಿವ್ ಆಗಿರಬೇಕು. ಇವರು ಅದಕ್ಕೆ ಅವಕಾಶನೇ ಕೊಡಲ್ಲ. ಆ್ಯಕ್ಟಿವ್ ಆಗಿರೋದಂದರೆ ಹೆಂಗೆ? ಅಂದರೆ ಕೊಡೋದಂದ್ರೆ ಏನು ಮಾಡಬೇಕು ಅಂದರೆ, ಅಲ್ಲಿ ಒಂದು, ಇವಾಗ ಉಪ್ಪಿನಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ, ಹೌದಲ್ವಾ? ಬರಲೇಬೇಕದು, ಅದು ನೋಡಿದ ತಕ್ಷಣ. ಆ ಥರ ಆ ಒಂದು ಎನರ್ಜಿ ಜನ್ರೇಟ್ ಆಗಲೇಬೇಕು ಅಲ್ಲಿ, ಆದ್ರೇ ಅದಕ್ಕೆ ಫ್ರೀಯಾಗಿ ಹೋಗಿ ಎಲ್ಲಾದರೂ ಒಂದು ಸ್ವಲ್ಪ ದಿನ ಅಂತ ಕಳಿಸ್ತಾರೆ, ಫ್ರೀ ಮಾಡ್ಕೊಳ್ಳೋಕ್ಕೆ. ಈಗ ಅಷ್ಟೊಂದು ಪ್ರೆಷರ್ 15 ದಿವಸದಲ್ಲೇ ಕ್ಲಿಯರ್ ಆಗಿಬಿಡುತ್ತಾ? ಟ್ರಿಪ್ ಹೋದ್ರೆ 15 ದಿವಸ ಹೋಗ್ತಾರೆ, ಆಗಿಬಿಡುತ್ತಾ? ಕೆಲಸ ಬೆಳಗ್ಗೆ ರಾತ್ರಿ, ಮನೆ ಕೆಲಸ, ಆ ಕೆಲಸ ಈ ಕೆಲಸ, ಜೊತೆಗೆ ಆಫೀಸ್ ಕೆಲಸ, ಅದೆಲ್ಲ ಹಿಡ್ಕೊಂಡು ಮತ್ತೆ ಎಸ್. ಅದೇ ಮಾಡಿ ಬೇಡ ಅನ್ನಲ್ಲ. ಈ ಪ್ರಾಣಾಯಾಮ ಎಲ್ಲ ಮಾಡಿಬಿಟ್ಟು ಜಸ್ಟ್ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿದಾಗ ನನಗೆ ಅದು ಕೆಲಸ ಟೆನ್ಷನ್ ಅನಿಸಲ್ಲ. ಅದನ್ನು ಒಪ್ಕೋತೀನಿ. ಯಾವುದೇ ಕೆಲಸನ ಒಪ್ಕೊಂಡು ಮಾಡಿದ್ರೆ ನಮಗೆ ಟೆನ್ಷನ್ ಪ್ರೆಷರ್ ಇರಲ್ಲ, ಅನಿಸೋದೇ ಇಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಿ ನಿಮ್ಗೇನು ಅನಿಸಲ್ಲ. ಇಲ್ಲಾಂದರೆ ಒಪ್ಕೊಳ್ಳೋ ಮನೋಭಾವ ಮತ್ತು ಆ ಬ್ಯಾಂಡ್ ವಿಡ್ತು ಹೆಚ್ಚಾಗುತ್ತೆ. ಮೆಡಿಟೇಷನ್, ಎಸ್. ಕಸ ತೆಗೆದು ಎನರ್ಜಿ ತಗೊಳ್ಳೋ ಟೆಕ್ನಿಕೇ ಮೆಡಿಟೇಷನ್. ಜಸ್ಟ್ ಪ್ಯಾಸಿವ್ ಆಗಿ ಪಂಚೇಂದ್ರನಿಗೂ ಉಪಯೋಗಿಸಿ ಮಾಡೋ ಒಂದು ಕೆಲಸ, ಪ್ಯಾಸಿವ್ ಆಗಿ ಹೀಗೆ ನೋಡ್ತಾ ಕೂತ್ಕೊಳ್ಳೋದು. ಏನು ನೋಡೋದು? ನನ್ನನ್ನು ಗಮನಿಸ್ತಾ. ಯಾವಾಗ ಪ್ಯಾಸಿವಾಗಿ ಕೂತ್ಕೋತೀನಿ,
ಈ ಮನಸ್ಸು ಸೈಲೆಂಟ್ ಆಗುತ್ತೆ. ಈ ಇಡ ಪಿಂಗಳ ಕೇಳಿದ್ದೀರಾ? ಅವೆರಡೂ ಸೈಲೆಂಟ್ ಆಗಿದ ತಕ್ಷಣ ಸುಷುಮ್ನ ನಾಡಿ, ಮಧ್ಯ ಸುಷುಮ್ನ ನಾಡಿ ಅಂತೀವಿ, ಅದು ಆ್ಯಕ್ಟಿವೇಟ್ ಆಗುತ್ತೆ. ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ? ಎನರ್ಜಿ ಪುಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಕಾಸ್ಮಿಕ್ ಎನರ್ಜಿ ಪುಲ್ಲಿಂಗ್. ಸೊ ಆ ಎನರ್ಜಿ ತಗೋತಾ ಎಲ್ಲನೂ ಎಷ್ಟು ತಗೋತೀವೋ ಅಷ್ಟು. 10 ನಿಮಿಷ ಸಾಕಾ? 10 ನಿಮಿಷ ತಗೊಂಡ್ರೆ 10 ನಿಮಿಷ ಅಷ್ಟು. ಬಟ್ ಅಟ್ಲೀಸ್ಟ್ ಅಷ್ಟು ಕುತ್ಕೊಳ್ಳೋಷ್ಟು ಬರಬೇಕು ನಾವು. ಎಷ್ಟು ಎನರ್ಜಿನ ನಾವು ತಗೋತಾ ಹೋಗ್ತೀವೋ, ನನ್ನ ಎನರ್ಜಿ ಫಿಲ್ ಆಗ್ತಾ ನನ್ನ ಪರಿಸ್ಥಿತಿ, ಪರಿಸರ, ಆರೋಗ್ಯ ಎಲ್ಲ ನನಗೆ ಹಾಗೆ ಬೇಕು ಹಾಗೆ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎನರ್ಜಿ ಎಲ್ಲ ಎನರ್ಜಿಯಿಂದ ತಾನೇ ಸೈಂಟಿಫಿಕ್ ಆಗಿ ನಾವು ತಿಳ್ಕೊಂಡಿರೋದು. ಎನರ್ಜಿನ ತಗೊಳ್ಳಿ. ಎಷ್ಟಿದೆ ಸಮುದ್ರದ ಎಲ್ಲಿದೆ, ಎಷ್ಟಿದೆ ಅಂದರೆ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದುಬಿಟ್ಟು ನೀರು ಎಲ್ಲಿದೆ ಎಷ್ಟಿದೆ ಒಳಗಡೆ ಬರ್ತಿಲ್ಲ ಅನ್ನೋ ಥರ. ನಮಗೆ ಎನರ್ಜಿ ಬರಬೇಕಾದ್ರೆ ಇದು ಓಪನ್ ಇರಬೇಕು. ಅದಿದ್ದರೆ ಎಷ್ಟು ಬೇಕಾದರೂ ತಗೋಬೋದು. ಅದು ಓಪನ್ ಇರಬೇಕಾದ್ರೆ ಥಾಟ್ಲೆಸ್ ಆಗಿರಬೇಕು. ಬರ್ತಲ್ಲ ಅದು ಬಿಡಿ, ಪ್ರೆಸೆಂಟಲ್ಲಿ ಇರಿ ಅನ್ನೋದು ಅದಕ್ಕೇನೆ. ಪ್ರೆಸೆಂಟಲ್ಲಿ ಇರಿ ಅಂದರೆ ಸುಮ್ಮನೆ ಹಿಂಗೇ ಇರೋದಲ್ಲ. ನೀನು ಏನು ಮಾಡ್ತೀಯ ಅಲ್ಲೇ ಇರು, ಫೋಕಸ್ಡ್ ಆಗಿರು. 100% ಧ್ಯಾನ ಅಲ್ಲೇ ಇರಬೇಕು. ಹೌದು, ಪ್ರತಿಯೊಂದು ಕೆಲಸದಲ್ಲೂ. ಸೊ ನೀವು ಹೇಳೋದು ಅಕಸ್ಮಾತ್ 100% ಇವಾಗ ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ, ನಂದು 100% ಧ್ಯಾನ ನಿಮ್ಮಲ್ಲೇ ಇದೆ. ಹೌದು. ಸೊ ಅದಿದ್ರೆ ದಟ್ ಇಸ್ ಆಲ್ಸೋ ಫಾರ್ಮ್ ಆಫ್ ಮೆಡಿಟೇಷನ್. ಹೌದು, ನೀವು ಏನೇ ಮಾಡಿದ್ರು ಗಮನ ಇಟ್ಟು ಫೋಕಸ್ಡ್ ಆಗಿ ಮಾಡ್ತಾ ಹೋದ್ರೆ ಅದೇ ಮೆಡಿಟೇಷನ್. ನನಗೆ ಬ್ಯಾಡ್ಮಿಂಟನ್ ಆಡೋಕೆ ಹೋದಾಗ ಆಡ್ಕೊಂಡು ಬಂದಾಗ ಹೆಂಗೆ ಫ್ರೆಶ್ ಆಗಿರ್ತೀನಿ ಅಂದರೆ ಫುಲ್ ಜ್ಞಾನ, ಆ ಶಟಲ್ಲು, ಶಾರ್ಟ್ಸು, ನಾನು ಓಡಾಟ. ಸೊ ಈ ಥರ ಮತ್ತೆ ಅದ್ರ ಜೊತೆಗೆ ನೀವು ಹಿಂಗೆ ಜಂಪ್ ಮಾಡ್ತಿರ್ತೀರ. ಯಾವಾಗ ಮಾಡ್ತೀರ ಎನರ್ಜಿ ಆ ಕಸ ಎಲ್ಲ ಆಚೆ ಚಿಮ್ತಾ ಇರುತ್ತೆ ಅಲ್ವಾ? ಉಸಿರು ಬಿಡ್ತೀವಲ್ವಾ, ಬಿಟ್ಟೇ ಬಿಡ್ತೀರಾ. ಸೊ ಗೊತ್ತಿಲ್ಲದೆ ಬಂದುಬಿಟ್ಟಿರುತ್ತೆ. ಆಮೇಲೆ ಫೋಕಸ್ಡ್ ಆಗಿರ್ತೀರ, ಆಟೋಮೆಟಿಕ್ ಎನರ್ಜಿ ಬಂದಿರುತ್ತೆ, ಫ್ರೆಶ್ ಫೀಲ್ ಆಗುತ್ತೆ. ಅದಕ್ಕೆ ನೋಡಿರಿ, ವಾಕಿಂಗ್ ಜಾಗಿಂಗ್ ಎಲ್ಲ ಹೋಗಿ ಬಂದರೆ ಫ್ರೆಶ್ ಅನಿಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಿಗೆ ಇದು ಕೂತ್ಕೊಂಡು. ಈ ಬಿಗಿನರ್ಸ್ಗೆ ಏನಾದ್ರು ಟಿಪ್ಸ್ ಕೊಡ್ತೀರಾ? ಅಂದರೆ ಎಷ್ಟೊಂದು ಜನ ಈ ಥರದೆಲ್ಲ ಕೇಳಿದಾಗ ಸರಿ 5 ನಿಮಿಷ ಮಾಡ್ತೀನಿ, 1 ದಿನ ಮಾಡ್ತೀನಿ, 2 ದಿನ ಮಾಡ್ತೀನಿ, ಒಬ್ಬೊಬ್ಬರು ಪಾಪ ಒಂದೊಂದು ಇರುತ್ತೆ, ಹೆಂಗೆ ಗೈಡ್ ಮಾಡಬೇಕು? ಹೌದು ನೋಡಿ, ಯಾವುದೇ ಆಗಲಿ ನನಗೆ ಬೇಕೇ ಬೇಕು ಅನ್ನೋ ವಾಂಛೆ ಇರಬೇಕು, ಯಾವುದಕ್ಕೆ ಆಗಲಿ ಅಲ್ವಾ? ಪ್ರಾಬ್ಲಮ್ಸ್ ಇದೆ, ಹೋಗಬೇಕು, ಹಾಗೆ ಈಸಿಯಾಗಿ ಹೋಗ್ಬಿಡ್ಬೇಕು. ಈಗೆಲ್ಲನೂ ಈಸಿಯಾಗಿ ಆಗಿಬಿಡ್ತಾ ಇರೋದ್ರಿಂದ ಪ್ರಾಬ್ಲಮ್ಸು ಹಂಗೆ ಹೋಗ್ಬಿಡ್ಬೇಕು ಅಂಥೇಳಿ ಲೈಫ್ನೇ ಕಳ್ಕೊಂಬಿಡ್ತಾ ಇದ್ದಾರೆ, ಹೌದಲ್ವ? ಎಷ್ಟು ವಯಸ್ಸಾಗಿ ಎಲ್ಲ ಎಂಡ್ ಮಾಡ್ಕೊಳ್ಳೋದು, ಅಲ್ಲಿಗೆ ಕಟ್ ಆಫ್ ಈ ಪ್ರಾಬ್ಲಮ್ ಅದು, ಆ ಪ್ರಾಬ್ಲಮ್ನ ಅಲ್ಲೇ ತೆಗೆದಾಕ್ಬಿಡೋದು. ಇವಾಗ ಕಾಲು ಪ್ರಾಬ್ಲಮ್ ಅಂದರೆ ಕಾಲನ್ನ ತೆಗೆದು ಹಾಕಲ್ಲ, ಕಾಲಿಗೆ ಏನು ಬೇಕೋ ಸೊಲ್ಯೂಷನ್ ಕೊಡ್ತೀವಿ, ಅದನ್ನೇ ತೆಗೆದಾಕ್ಬಿಟ್ರೆ. ಸೊ ಹಾಗಾಗಿದೆ ಈಗ ಪ್ರಪಂಚ. ಬಟ್ ಒಂದೇ ಒಂದು ತುಂಬ ಸಿಂಪಲ್ ನೋಡಿ, ಪ್ರಾಬ್ಲಮ್ ಯಾರಿಗಿಲ್ಲ ಅಲ್ವಾ? ದುಡ್ಡಿದ್ರೆ ಪ್ರಾಬ್ಲಮ್ ಇರಲ್ಲ ಅಂತೀವಿ, ಇಲ್ವಾ? ದುಡ್ಡಿರೋರಿಗೆ ನೋಡ್ತೀವಲ್ವ, ಏನಂದರೆ ಎನರ್ಜಿ ಇರೋರಿಗೆ ಪ್ರಾಬ್ಲಮ್ ಇಲ್ಲ. ಅವ್ರ ಪ್ರಾಬ್ಲಮ್ನ ಕಾಣಿಸುತ್ತೆ ಪ್ರಾಬ್ಲಮ್ ಥರ, ಬೇರೆಯವ್ರು ಅಂದ್ಕೋತಾ ಇರ್ತಾರೆ, ಅವ್ರು ತಗೊಳ್ಳೋದೇ ಇರಲ್ಲ ಒಳಗಡೆ. ತಲೆ ಮೇಲೆ ಬಂಡೆ ಇದ್ದಂಗೆ ಇರೋದೇ ಇಲ್ಲ. ಎನರ್ಜಿ ಹೆಚ್ಚು ಮಾಡ್ಕೊಳ್ಳೋದು ಹಿಂಗೆ ಏನು ಕೇಳ್ಬೇಕು ನಾನು? ಹೆಚ್ಚು ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಫಸ್ಟು ಇರೋ ಕಸನ ತೆಗಿಯೋ ಟೆಕ್ನಿಕ್ ಇದು. ಕಾಸ್ಮಿಕ್ ಎನರ್ಜಿನ ತಗೊಳ್ಳಿ, ತೆಗಿತಾ ಹೋಗ್ತಾ ಇದ್ರೆ ಬರ್ತಾ ಹೋಗ್ತಾ ಇರುತ್ತೆ. ಈಗ ಸಿಂಕಲ್ ಕಸ ತೆಗಿತಾ ಹೋಗ್ತಾ ಇರೋಂಗೆ ತೆಗಿತಾ ಇರಿ, ಎನರ್ಜಿ ಬರುತ್ತೆ. ಆಮೇಲೆ ಅಲ್ಲೇ ಒಂದು 15 ನಿಮಿಷ ಹೇಳ್ಕೊಡ್ತೀನಿ ಫ್ರೀಯಾಗೇನೆ, ಈ ಅಟ್ಲೀಸ್ಟ್ ಎಲ್ಲರೂ ಮಾಡಲಿ ಅಂತ. ಆನ್ಲೈನ್ ಹೇಳ್ಬೋದಾ? ಇಲ್ಲಿ ಹೇಳ್ಬೋದಾ ನಮ್ಮ ಆಡಿಯನ್ಸ್ಗೆ ಏನದು ಅಂತ? ಖಂಡಿತ ನಾನು ಮಾಡಿ ತೋರಿಸ್ಬೇಕು. ಮಾಡ್ಬೋದಾ ಮ್ಯಾಮ್? ಖಂಡಿತ. ಸೊ ಈಗೇನಾಗುತ್ತೆ, ಈ ಥರ ಒಂದು ಯಾವುದಾದ್ರೂ ಟಿಶ್ಯೂನೋ ನ್ಯಾಪ್ಕಿನ್ನೋ ತಗೋಬೇಕಾಗಿ ಬರುತ್ತೆ. ಯಾಕಂದರೆ ಮೂಗಿಂದ ಇನ್ನೊಂದು 4 ಕೊಡಿ. ನಾನು ಮಾಡಬೇಕು ನಿಮ್ಮ ಜೊತೆಗಲ್ಲ? ತೋರಿಸ್ತೀನಿ. ಎಸ್. ಈ ಒಳಗಡೆ ಇರೋ ಪಿಟ್ಯುಟರಿ ಗ್ಲ್ಯಾಂಡ್ಸ್ನ ಆ್ಯಕ್ಟಿವೇಟ್ ಮಾಡಬೇಕು. ಅದನ್ನು ಅಲಗಾಡಿದಾಗ ಪ್ರಾಣಶಕ್ತಿ ಒಳಗಡೆಗೆ ಬರುತ್ತೆ. ಓಕೆ, ಆ ಪ್ರಾಣಶಕ್ತಿನ ನಾನು ಒಳಗಡೆ ತಗೋಬೇಕಾದ್ರೆ ಅದನ್ನು ಅಲಗಾಡಿಸ್ಬೇಕು. ಈಗ ಹೇಳಿದೆ, ಸುತ್ತಿಗೆ ತೊಗೊಂಡು ತಲೆ ಮೇಲೆ ಹಿಂಗೆ ಹೊಡೆದ್ರೆ
ಏನಾಯಿತು, ಅದು ಅಲಗಾಡ್ತು, ಪ್ರಾಣಶಕ್ತಿ ಒಳಗಡೆ ಬಂತು, ಪ್ರೂಫ್ ಸಿಕ್ತು. ಬಟ್ ಆದರೆ ಪ್ರತಿ ಸಲ ಸುತ್ತಿಗೆ ತೊಗೊಂಡು ಹೊಡೆದ್ರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ, ಮೆಂಟಲ್ ಹಾಸ್ಪಿಟ್ಲಿಗೆ. ಸೊ ಅದಕ್ಕೆ ಬೇಡ. ಏನು ಮಾಡ್ತೀವಿ, ಸಿಂಪಲ್ಲಾಗಿ ಈ ಸ್ಕಲ್ನ ವೈಬ್ರೇಟ್ ಮಾಡ್ತೀನಿ. ಸ್ಕಲ್ ಇದೆಯಲ್ಲ, ಸ್ಕಲ್, ಅದನ್ನು ವೈಬ್ರೇಟ್ ಮಾಡ್ತೀನಿ. ಯಾವಾಗ ವೈಬ್ರೇಟ್ ಆಗುತ್ತೆ ಆ ಒಳಗಡೆನೂ ವೈಬ್ರೇಟ್ ಆಗುತ್ತೆ. ನೋಡಿ, ನಿಮಗೆ ಓಂ ಚಾಂಟಿಂಗು ಉಸಿರನ್ನ ತಗೋತೀನಿ. ನಾನು ಅಂದಾಗ ವೈಬ್ರೇಷನ್ ಎಲ್ಲಾಗುತ್ತೆ, ಇಲ್ಲಾಗುತ್ತೆ, ಹೌದಲ್ಲ? ಅಲ್ಲಾದಾಗ ಏನಾಗುತ್ತೆ, ಸ್ವಲ್ಪ ಹೊತ್ತು ಮಾಡ್ತಾಯಿದ್ರೆ ಏನೋ ಸಮಾಧಾನ. ಅಂದರೆ ಅದು ಅಲಗಾಡಿಸಿ ಇಲ್ಲಿರೋ ಕಸ ಎಲ್ಲ ಹೀಗೆ ಬರುತ್ತೆ, ಎನರ್ಜಿ ಫ್ಲೋ ಇರುತ್ತೆ, ಏನೋ ಸಮಾಧಾನ. ಓಕೆ, ಸೊ ಅಲ್ಲಿಗೆ ಕನೆಕ್ಟ್ ಆಗ್ತೀನಿ. ಈಗ ನಾನು ಅದನ್ನು ಏನು ಮಾಡ್ತೀನಿ, ಆ ಥರ ಮಾಡಿದಾಗ ಎಷ್ಟೊತ್ತು ಮಾಡಬೇಕು? 1 hour ಮಾಡಬೇಕು. 1 hour ಅಂತ ಅನಿಸುತ್ತೆ. ಆಗಲ್ಲ, ಓಂಕಾರ 1 hour ಅಲ್ಲ ಹೇಳಿದ್ದು. ಆಗುತ್ತಾ? ಇನ್ನೂ ಸಿಂಪಲ್ಲಾಗಿ ಏನಾದರೂ ಹೇಳಿ ಅಂತ ಕೇಳ್ತಾರೆ, ಎಲ್ಲರಿಗೂ ಅಷ್ಟೇ ಅಲ್ವಾ? ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಅಷ್ಟು ಮಾಡಿದ್ರೂ ಇಷ್ಟು ಫೋರ್ಸ್ಫುಲಿ ಬೇಕು ನನಗೆ ಎನರ್ಜಿ ಫೋರ್ಸ್ಫುಲಿ ಒಳಗಡೆ ಬರಬೇಕು, ಹೌದಲ್ವಾ? ಇಷ್ಟು ಮಾಡಿದಾಗ ಜಸ್ಟ್ ಹಿಂಗೆ ಅಲಗಾಡ್ಕೊಂಡು ಹೋಗುತ್ತೆ, ಮತ್ತು ಎನರ್ಜಿ ಬರುತ್ತೆ. ಆ ಪೇಷನ್ಸ್ ಇರಲ್ಲ, 3 ಸಲ ಮಾಡ್ತಾರೆ, ಬಿಟ್ಬಿಡ್ತಾರೆ. ಈಗ ಈ ಸ್ಕಲ್ನ ನಾನು ವೈಬ್ರೇಟ್ ಮಾಡೋದ್ರಿಂದ ಫೋರ್ಸ್ಫುಲಿ ಕಸನ ಹೀಗೆ ಬಿಸಾಕ್ತೀನಿ, ಹೊರಗಡೆ ಬಿಸಾಕ್ತೀನಿ. ಇದು ಓಪನ್ ಪ್ಲೇಸಲ್ಲಿ ಮಾಡಬೇಕು. ಸ್ವಲ್ಪ ಇಲ್ಲಿ ಸದ್ಯಕ್ಕೆ ಹೇಳ್ಕೊಡ್ತೀನಿ. ಅಂದರೆ ಹೀಗೆ ಮಾಡಿದಾಗ ನನ್ನ ಎಲ್ಲ ಕಸನೂ ಆಚೆ, ಅಂದರೆ ಒಳಗಡೆ ಇರೋ ಟೆನ್ಷನ್, ಪ್ರೆಷರ್ ಎಲ್ಲ ಆಚೆ ಬಿಸಾಕ್ತೀನಿ. ಯಾವಾಗ ಅದು ಬಿಸಾಕ್ತಾ ಹೋಗ್ತೀನಿ, ಫ್ಲೋ ಸ್ಟಾರ್ಟ್ ಆಗಿಬಿಡುತ್ತೆ. ಆದರೆ ಇಲ್ಲಿ ನೋಡ್ತಾನೇ ಮಾಡ್ತೀನಿ. ಅಂದರೆ ಇಲ್ಲಿ ನೋಡೋದು 2 ಕಣ್ಣು ಸೆಂಟ್ರಲ್ಲಿ ನಾನು ಫೋಕಸ್ ತೊಗೊಂಡೋಗ್ಬೇಕು. ಇಲ್ಲಿ ನೋಡೋದು ಅಂದರೆ ಕಣ್ಣನ್ನ 10 to 15 degrees ಐಬಾಲ್ನ ಮೇಲಕ್ಕೆ ಮಾಡೋದು. ಯಾಕೆ? ಈಗ ನಾವೇನಾದರೂ ಒಂದು ಮಾಡಿಸ್ತೀನಿ, ನಾವೇನಾದರೂ ಒಂದು ವಸ್ತುನ ಎಲ್ಲಿಟ್ಟಿದ್ದೀನಿ ಅಂತ ನೋಡ್ತೀವ? ಯಾಕೆ ಅಲ್ಲಿ ನೋಡ್ತೀವಿ? ಅಲ್ಲಿಟ್ಟಿದ್ದೀನಿ, ಅಲ್ಲಿ ಬರುತ್ತಲ್ಲ, ಅಲ್ಲಿ ಕಾಣುತ್ತಲ್ಲ ನಮ್ಗೆ ಆ ಅಲ್ಲಿಟ್ಟಾಗಿದೆ ನೋಡ್ತೀನಿ. ಕಣ್ಣನ್ನ ಸ್ವಲ್ಪ 10 to 15 degree ಅಷ್ಟೇ ಅಲ್ಲಿ ನೋಡಬೇಕು. ಅಂದರೆ ಇದೇನು ಇಟ್ಟಿದ್ದೀನಿ ಕುಂಕುಮ, ಅಲ್ಲಿ ನೋಡಬೇಕು. ಕಣ್ಣು ಮುಚ್ಚಿ, ಕಣ್ಗುಡ್ಡೆ ಸ್ಟ್ರೈನ್ ಆಗಲ್ಲ, 10 to 15 degree ಅಷ್ಟೇ. ಬಟ್ ಮಾಡ್ತಾ ಅಲ್ಲೇ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಸ್ಟೆಪ್ ಏನಾಗುತ್ತೆ, ಕಪ್ಪೆಲ್ಲ ಏನು ಕಾಣ್ತಿಲ್ಲ, ಕಪ್ಪು ಏನು ಕಾಣಿಸ್ತಾ ಇದೆ, ಕಣ್ಣು ಮುಚ್ಚಿ ಅಲ್ಲಿ ನೋಡಿ. ಕಪ್ಪಿದೆ, ಮತ್ತೆ ಮಧ್ಯೆ ಒಂಚೂರು ಬಿಳಿ, ಮತ್ತೆ ಒಂಚೂರು ಕೆಂಪು, ಹಾಗೆ ಕಣ್ಬಿಡಿ. ಸೊ ಇಲ್ಲಿ ಇದೆಲ್ಲ ಕಣ್ಣಿಗೆ ಬೀಳ್ತಾ ಇರೋದ್ರಿಂದ ಕಲರ್ಸ್ ಅಷ್ಟೇ. ನೀವು ಹಾಗೆ ಕೂತ್ಕೊಂಡಾಗ ಏನೂ ಇರಲ್ಲ. ಸೊ ಈಗ ಅದನ್ನು ತೆಗಿತಾ ಹೋಗ್ತಾರಾಗೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಇಮಿಡಿಯೇಟ್ ಅಂದರೆ ನಾಳೆ ನೀವು ಅಷ್ಟು ಮಾಡಿದ್ರೆ, ಅಂದರೆ 1000 ಮಾಡಿದ್ರೆ 1000 ಹೇಳ್ತೀನಿ ಹೆಂಗೆ 1000 ಅಂತ ಮಾಡಿದಾಗ ನಿಮ್ಗೆ ಇಮಿಡಿಯೇಟ್ ಗೊತ್ತಾಗುತ್ತೆ. ಇರಲಿ, ಅದು ಹೇಗೆ ಗೈಡ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಈಗ ಇದು ಮಾಡ್ತಾ ಇರೋಂಗೆ ಎಲ್ಲರೂ ಶುರು ಆಗುತ್ತೆ ಕಿವಿ ನೋವು, ಗಂಟಲು ನೋವು, ತಲೆನೋವು, ತಲೆಭಾರ ಅಂತ. ಬೇರೆ ಪ್ರಾಬ್ಲಮ್ಗಿನ್ನ ಇದು ಬೆಟರ್. ಬಟ್ ಆದರೆ ಯಾವ ಪ್ರಾಬ್ಲಮ್ಮು ಬರಲ್ಲ. ಜನರಲಾಗಿ ಭಯ ಬರುತ್ತೆ, ಸಣ್ಣ ನರಗಳು ಕಟ್ಟಾಗ್ಬಿಟ್ರೆ, ಹಂಗಾಗ್ಬಿಟ್ರೆ, BP ಜಾಸ್ತಿ ಆಗಿಬಿಟ್ರೆ, ಶುಗರ್ ಜಾಸ್ತಿ ಆಗಿಬಿಟ್ರೆ, ಅವೆಲ್ಲ ಹೋಗಿಸ್ಕೊಳ್ಳೋದು. ಇದೆಲ್ಲ BP ಅಂದರೆ ಪ್ರೆಷರ್ ಆಚೆ ಬಿಸಾಕು. ಇವಾಗ ಜಗಳ ಮಾಡಿದ್ರೆ, ಕಿರ್ಚಾಡಿದ್ರೆ BP ಬರುತ್ತೆ ಅಂತ ಗೊತ್ತು, ಯಾಕೆ ಮಾಡ್ಕೋತೀಯಾ? ಅದನ್ನು ಮಾಡ್ತಾರೆ, ಇದನ್ನು ಮಾಡು ಅಂದರೆ BP ಬರುತ್ತೆ ಜನರಲ್ಲಿ ಇದು. ಸೊ ಈಗ ನಾನು ಪ್ರೆಷರಲ್ಲಿ ಆಚೆ ಬಿಸಾಕ್ತಾ ಹೋದರೆ ಸಮಾಧಾನ, ಪ್ರಾಕ್ಟಿಕಲ್ ಇದು, ಸಮಾಧಾನ ಸಿಗುತ್ತೆ. ಇಮ್ಮಿಡಿಯೇಟ್ ಏನಾಗುತ್ತೆ, ನಿಮಗೆ 15 minutes ನೀವು ಮಾಡಿ ನೋಡಿ, ಹಿಂಗೆ ಆನ್ಸರ್ ಬರುತ್ತೆ ನಿಮಗೆ. ಆದರೆ ಸುಮ್ಮನೆ ತೋರಿಸ್ತೀನಿ ಅಷ್ಟೇ. 15 minutes ಬಿಡದೆ ಮಾಡಬೇಕು. ಕಷ್ಟ ಅನಿಸುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಮುಂದೆನೇ ಕುತ್ಕೊಂಡು ಮಾಡಿ ಅಂತ ವಿಡಿಯೋ ಹಾಕ್ಕೊಂಡು ಅದ್ರ ಮುಂದೆ ಕೂತಿರ್ತೀನಿ. ಮಾಡ್ತಾರೆ, ಅವ್ರ ಸೌಂಡ್ ಬರಬೇಕು. ಸೌಂಡು ಇಂಪಾರ್ಟೆಂಟ್.
ಸೌಂಡ್ ಯಾಕೆ? ವೈಬ್ರೇಷನ್. ಆ ವೈಬ್ರೇಟ್ ಆಗಬೇಕಾದ್ರೆ ಸೌಂಡ್ ಮಾಡಬೇಕಲ್ಲ. ಕರೆಕ್ಟ್ ಆಗಿರೋದು ಅಲ್ಲಿಂದ ಚೆಟ್ಟಾಗಿ ಆಚೆಗೆ ಬರ್ತಾ ಇದೆಯಾ ಅನ್ನೋ ಪ್ರೂಫ್. ಎಸ್, ನಾನು ತೋರಿಸ್ತೀನಿ ಎಸ್ ನಿಮಗೆ. ಮ್ಯಾಮ್. ನೋಡಿ, ಬಾತ್ರೂಮಲ್ಲಿ ಮೂಗ್ಸಿ ಇಡ್ತೀವಿ ಹೇಗೆ? ಸೊ ಈಗ ಮಾಡ್ತಾ ಮಾಡ್ತಾ ಇವೆಲ್ಲ ಆ್ಯಕ್ಟಿವೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಸ್ಟಾರ್ಟಿಂಗಲ್ಲಿ ಜಸ್ಟ್ ಆಚೆ ಬಿಸಾಕ್ತಾ ಹೋಗೋದು. ಮಾಡ್ತಾ 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 ಅದು ಪಿಕಪ್ ತಗೊಳುತ್ತೆ. ಹೆಂಗಿರುತ್ತೆ ಅಂದರೆ, ನೋಡ್ರಿ ಚೆನ್ನಾಗೇ ಐತೀನಲ್ವಾ? ಸ್ಟಾರ್ಟ್ ಮಾಡುವಾಗ ಇದನ್ನ ಈಗಲೇ ಮಾಡಿ ಅಂತ ಹೇಳ್ತಿಲ್ಲ. ನನಗೆ ಈಗ ಮಾಡು ಅಂದರೆ ಅದೇ ಇಲ್ಲೇ ಈಸಿಯಾಗಿ ಬೇಕು ನಮ್ಗೆ. ಇಲ್ಲ, ನನಗೆ ನಾನು ಏನೋ ಅದು ಇರುತ್ತೆ ಅನ್ಕೊಂಡೆ. ಇದು ಏನ್ ಮ್ಯಾಮ್, ಇದು ಫುಲ್ಲು ಅಡ್ವಾನ್ಸ್. ಆನಂದ್ ಅವರು 5,000 ಕೌಂಟ್ಸ್ ಮಾಡೋರು. 5,000. ವಾವ್, ನಿಜವಾಗ್ಲೂ ಅವರು ಎಷ್ಟು ಡೆಡಿಕೇಟೆಡ್ ಅಂದರೆ ಸೂಪರ್. ಆ ವಿಷಯದಲ್ಲಿ ನನಗೆ ಗೊತ್ತಿರೋದು ಅಷ್ಟು ಚೆನ್ನಾಗಿ. 5,000? ಹೌದು, ಒಂದು ದಿವಸಕ್ಕೆ. ಅಂದರೆ ನೋಡಿ, ಈ ಥರ ನಾನು ಮಾಡಿದ್ನಲ್ಲ, 1 ನಿಮಿಷಕ್ಕೆ 100 ಕಂಪ್ಲೀಟ್ ಮಾಡ್ಬೋದು. ಓನ್ಲಿ 1 ಮಿನಿಟ್ ನಾವು ಹಾಗೆ ಮಾಡೋದು. ಮಾಡೋದ್ರಿಂದ ನೆಕ್ಸ್ಟು ಮಾಡ್ತಾ ಇರೋ ಹಾಗೇನೆ ಇದು ಸ್ಟಾರ್ಟಿಂಗಲ್ಲಿ ಮಾತ್ರ ಕುಯ್ಯಿ ಅನ್ನುತ್ತೆ, ಈಗೇನಾಗಲ್ಲ. ಈಗ ನೀವು ಹಿಂಗೆ ಮಾಡ್ತಾ ಇರೋಂಗೆ ನಿಮಗೆ ಇಲ್ಲಿ ಮಾಡ್ತಾ ಹೋಗ್ತಾ ಇರ್ತೀವಿ. ಜಸ್ಟ್ ಕ್ಲಾರಿಟಿ ಅಲ್ಲಿ ಕಾಣಿಸುತ್ತಾ ಬಿಡ್ತಾ, ಎನರ್ಜಿ ಅಂತೂ ಫ್ಲೋ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಮಾಡೋಕ್ಕೆ ಇಷ್ಟಪಡಲ್ಲ, ಆರಾಮಾಗಿ ಹೀಗೆ ಕೂತಿರೋಣ, ಯಾಕಂದರೆ ಫ್ಲೋ ಆಗುತ್ತಲ್ಲ. ಆಗ ನಿಮಗೆ ಚೆನ್ನಾಗಿದೆ ಅನಿಸುತ್ತೆ. ಆ ಎನರ್ಜಿ ಫ್ಲೋ ಅಷ್ಟು ಅದಕ್ಕೆ ಪವರ್. ಮಾಡಿ ಒಂದು 10 ಮಿನಿಟ್ಸ್ ಮಾಡಿಬಿಟ್ರೆ 20 ನಿಮಿಷ ನೀವು ಆರಾಮಾಗಿ ಕೂತ್ಕೋಬೋದು. ವಾವ್, ಥ್ಯಾಂಕ್ ಯು ಫಾರ್ ಟೀಚಿಂಗ್ ಆಲ್ ಆಫ್ ದಿಸ್. ನಾನು ಡೆಫಿನೆಟ್ಲಿ ಐ ಸ್ಟಾರ್ಟ್ ಟ್ರೈಯಿಂಗ್. ಬಿಕಾಸ್ ನಾವು ಯಾವುದೇ ಕೇಳಿದ್ರು ಸುಮ್ಮನೆ ಇಲ್ಲಿ ಕೇಳಿಲ್ ಬಿಡಬಾರ್ದಲ್ಲ. ಹೌದು, ಕೇಳಿದ್ದನ್ನ ಅನುಭವಿಸಿ ಅದಾದ್ಮೇಲೆ ಒಂದು ಅಭಿಪ್ರಾಯಕ್ಕೆ ಬಂದು ಮುಂದಕ್ಕೆ ಹೋಗೋದೆ ಅಲ್ವಾ. ಡೆಫಿನೆಟ್ಲಿ ಐ ವಿಲ್ ಡೂ ಇಟ್ ಆ್ಯಂಡ್ ದೆನ್ ಐ ಹೋಪ್ ಐ ವಿಲ್ ಎನ್ಕರೇಜ್ ಆಮೇಲೆ ಆಡಿಯನ್ಸು ಟು ಡೂ ದಿಸ್. ಆ್ಯಂಡ್ ಈಗ ಕೋರ್ಸ್ಗೆಲ್ಲ ಬರ್ಬೇಕಂತಿದ್ದಾಗ ಆನ್ಲೈನು ಇದೆ. ಅಂದರೆ ಫಸ್ಟ್ 3 days ಮಾತ್ರ ಆಫ್ಲೈನಲ್ಲೇ ಮಾಡ್ತೀನಿ ನಾನು. ಸೊ ಎಲ್ಲಿ ನಡೆಯೋದು ಕೋರ್ಸಸ್ ಎಲ್ಲ? ಇದು ನಮ್ಮ ಮನೆಯಲ್ಲೇ, ಉತ್ತರಳ್ಳಿಯಲ್ಲೇ ಮನೆಯಲ್ಲೇ ಮಾಡ್ತೀನಿ. ಸಪೋಸ್ ತುಂಬ ಜನ ಆದಾಗ ನಮ್ಮ ಯಜಮಾನ್ರ ಬರ್ಡೇ ದಿವಸ ಎಲ್ಲರಿಗೂ ಫ್ರೀಯಾಗಿ 3 days ಕೋರ್ಸ್ ತಗೊಂಡೆ. ಫ್ರೀ ಅಂದರೆ ಜಸ್ಟ್ ಊಟದ ಮಾತ್ರ ಚಾರ್ಜ್ ಮಾಡಿದೆ. ಆಗ ಸುಮಾರು 40 ಜನ ಆದರು. ಆಗ ಅಲ್ಲಿ ದೇವನಹಳ್ಳಿಲಿ ನಮ್ಮ ಗುರುಬಂಧುಗಳು, ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಜಾಗ ಕೊಟ್ಟು ಇದು ಮಾಡಿದ್ರು. ಅಲ್ಲಿ ಮಾಡ್ತೀನಿ. ದೇವನಹಳ್ಳಿಲಿ ಫ್ರೀ ಇದೆ, ಅಂದರೆ ಒಂಥರ ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ ಇರೋದ್ರಿಂದ ಅಲ್ಲಿ ಮಾಡ್ತೀನಿ. ಡಿಪೆಂಡ್ಸ್, ಜನರ ಮೇಲೆ ಡಿಪೆಂಡ್ಸು. ನಾರ್ಮಲಿ ಎಷ್ಟು ಚಾರ್ಜ್ ಮಾಡೋದು ಮ್ಯಾಮ್ ಈ ಕೋರ್ಸ್ಗೆ? ನಾನು ಈ ಉಪನಯನಗೆ 5,000 rupees ಚಾರ್ಜ್ ಮಾಡ್ತೀನಿ. ಉಪನಯನ ಕೋರ್ಸ್? ಹೌದು, ಉಪನಯನ ಕೇಳಿರ್ತೀರ. ಉಪನಯನ ಅಂದರೆ ಮುಂಜಿ. ಏನದು ನಾವು ಅಂದ್ಕೊಂಡಿರೋದು ಆಗ ಅದೇ ಇದು. ಆಗ ಅವರಿಗೆ ಉಪನಯನ ಅಂದರೆ ಏನು ಮಾಡೋರು? ಭಸ್ತ್ರಿಕಾ ಅಂತಿದ್ದೀನಿ. ಈಗ ಫಸ್ಟ್ ಸ್ಟೆಪ್ಪು ಅವ್ರಿಗೆ ಗಾಯತ್ರಿ ಮಂತ್ರ ಹೇಳ್ಕೊಡೋರು. ಗಾಯತ್ರಿ ಮಂತ್ರದಲ್ಲಿ ಏನಿದೆ? ಸೂರ್ಯನದೇ ಇರೋದು ಅಲ್ವಾ. ಸೊ ಓಂ ಭೂರ್ಭುವಸ್ವ ಅಂದರೆ ಭೂಲೋಕದಲ್ಲಿರೋ ನಾನು, ಭುವರ್ಲೋಕದಲ್ಲಿರೋ ನಾನು, ಸ್ವರ್ಲೋಕದಲ್ಲಿರೋ ನನ್ನ ಜ್ಞಾನನ ಪ್ರಚೋದಿಸು ಅಂತ ಫಸ್ಟು ಪ್ರಾಣಾಯಾಮ ಮಾಡಿಬಿಟ್ಟು ಅರ್ಘ್ಯ ಕೊಟ್ಟು ಸೂರ್ಯನಿಗೆ ಕೊಟ್ಟು ಆಮೇಲೆ ಇದನ್ನು ಮಾಡಿ ಮಂತ್ರ ಚಾಂಟ್ ಮಾಡ್ತಾ ಇರಬೇಕು. ಹೌದಲ್ವಾ? ಅದು ಏನು ಸಂಧಿ ಕಾಲದಲ್ಲಿ ಬೆಳಗ್ಗೆ 6 ಗಂಟೆ ಮತ್ತು ಮಧ್ಯಾಹ್ನ ಈಗ ಯಾರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಮತ್ತು ಸಾಯಂಕಾಲ 6 ಗಂಟೆ. ಆ ಟೈಮಲ್ಲಿ ಅದೇ ಮಾಡ್ತಿದ್ದಿದ್ದು. ಆಗ ಅವ್ರಿಗೆ ಈ ಕಣ್ಣನ್ನ ಟೆಂಪರವರಿ ಐ ಓಪನ್ ಮಾಡ್ತಿದ್ರು. ಕಂಟಿನ್ಯೂ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡಿಕೊಂಡ ಮೇಲೆ ಉಪನಯನ ಓಪನ್ ಆದಮೇಲೆ ಅದರ ಥ್ರೂ ಇವ್ರಿಗೆ ಮೆಡಿಟೇಷನ್, ಧ್ಯಾನ ಇದನ್ನೇ ಹೇಳ್ಕೊಡ್ತಾ ಇದ್ದಿದ್ದು ಗುರುಕುಲದಲ್ಲಿ. ಅದಾದಮೇಲೆ ವಟು ಅಂತ ಮಾಡೋರು.
ಮತ್ತೆ ಇವಾಗ ಬರೀ ಅದು ಥ್ರೆಡಿಂಗ್ ಸೆರೆಮನಿ ಅಷ್ಟೇ. ಮತ್ತೆ ಸಂಧ್ಯಾ ವಂದನೆ ಮಾಡ್ಬೇಕಂತ ಮಾಡ್ತಾರೆ. ಬಟ್ ಈ ಥರ್ಡ್ ಇದು ಹೊರಟೋಗಿದೆ. ಹೌದು, ಎಷ್ಟು ಜನ ನೋಡ್ತಾ ಇದ್ದಾರೆ ಗೊತ್ತಿಲ್ಲ, ಕಾಣಿಸ್ತಾ ಇದೆ, ಯಾರು ಡಿಕೋಡ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಡಿಕೋಡಿಂಗು ಅದು ತುಂಬ ಇಂಪಾರ್ಟೆಂಟ್. ತುಂಬ ಜನ ದೇವ್ರ ಬಗ್ಗೆ ಈ ಥರ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಕೆಲವು ಸರ್ತಿ ಅವ್ರಿಗೆ ಅದು ಡಿಕೋಡಿಂಗ್ ಅವ್ರ ಪ್ರಕಾರ ಆಗಿರುತ್ತೆ. ಬಟ್ ಈ ಪ್ರತಿಯೊಂದು ದೇವ್ರದ್ದು, ಈಗ ನಾವು ಲಕ್ಷ್ಮೀನ, ಅದು ಒಂದು ದೇವರೇ. ಯಾರು ನಿಮ್ಗೆ ಇಷ್ಟವಾದ ದೇವರು? ಲಕ್ಷ್ಮಿ. ನಿಮ್ಗೆ ಏನು ಬೇಕಾದರೂ ಅಲ್ಲೇ ಕೇಳ್ತೀವ ಲಕ್ಷ್ಮಿನ. ಅದು ಒಂದು ಎನರ್ಜಿ ಫಾರ್ಮೇಷನ್ ಅಷ್ಟೇ. ಕಂಡೆನ್ಸ್ಡ್ ಎನರ್ಜಿ ಒಂದು ಫಾರ್ಮ್ ತಗೊಳುತ್ತೆ, ಆ ಕಲರ್ ವಿತ್ ಕಲರ್. ಲೋಟಸ್ ಅದಕ್ಕೂ ಅಷ್ಟೇ ನೋಡಿ, ಇದೆಲ್ಲನೂ 1 ಅವರ್ ಇರುತ್ತೆ ಇದಕ್ಕೆ ಎಕ್ಸ್ಪ್ಲೈನ್ ಮಾಡೋದು ನೀವು ಕ್ಲಾಸಲ್ಲಿ. ಹೌದು, ಪ್ರತಿಯೊಂದು ದೇವ್ರ ಕೈಲಿರೋ ಆಯುಧ ಮೀನಿಂಗ್ ಇದೆ, ಸುಮ್ಮನೆ ಇಲ್ಲ. ಅದನ್ನೆಲ್ಲ ನೋಡಿನೇ ಇವರು ಬರೆದು ಹಾಗಿಟ್ರೆ ಅದಕ್ಕೆ ತೆಂಗಿನಕಾಯಿ ಹಿಡ್ದು ಪೂಜೆ ಮಾಡ್ತಾಯಿದ್ದೀವಿ. ಬಟ್ ಅದನ್ನು ಅಪ್ಲೈ ಎಲ್ಲಿ ಮಾಡ್ತಾಯಿದ್ದೀವಿ? ಕೋಡೆಡ್ ಫಾರ್ಮಲ್ಲಿ ನಮಗೆ ಆಗ ತಿಳಿಸಿರೋದು ಇದನ್ನೆಲ್ಲ. ಸೊ ನೀವು ಹೇಳ್ತಾ ಇರೋದು ಎಲ್ಲ ದೇವರು ಫಾರ್ಮು ಅವೆಲ್ಲ ಕೋಡೆಡ್ ಇದು. ಈಗ ಹನುಮಂತ ಅಂದರೆ ಶಕ್ತಿ, ಧೈರ್ಯ. ಕೃಷ್ಣ, ಹನುಮಂತ ಆ್ಯಕ್ಚುಲಿ ರಾಮರ ಎನರ್ಜಿ ಬಾಡಿ. ಈಗ ನಾವೇನಂತೀವಿ ಎಲ್ಲ ಹನುಮಂತನೇ ಮಾಡಿದ್ದು. ರಾಮ ಏನು ಮಾಡಿದ್ರು? ರಾಮಂದೇ ಅದು. ಕಣದಲ್ಲೂ ರಾಮ ಇರಲಿಲ್ವಾ ಆ ಬಾಡಿಯಲ್ಲಿ? ಆ ಎನರ್ಜಿ ನೋಡ್ರಿ ಅಲ್ವಾ? ಮತ್ತೆ ಅದಕ್ಕೆ ಹನುಮಂತ ಚಿರಂಜೀವಿ. ಆ ಎನರ್ಜಿ ಇನ್ನೂ ಇದೆ. ಎಲ್ಲಿದೆ? ಹಿಮಾಲಯ ಒಂದು ಜಾಗ ಇದೆ, ಹೌದು, ಅಲ್ಲೇ ಬಿಟ್ಟು ಆಮೇಲೆ ಡಿಸ್ಕನೆಕ್ಟ್ ಆಗಿ ಅವೇರ್ನೆಸ್ ಹೋಯ್ತು. ಹಾಗಾಗಿ ಇವತ್ತು ಪ್ರಾಣಶಕ್ತಿ ಅಲ್ಲಿದೆ. ಎಸ್, ಹನುಮಂತ ಇದ್ದಾನೆ ಅಂದರೆ ಈ ರೂಪದಲ್ಲೇ ಇದ್ದಾನೆ. ಹಾಗೇ ರಾಮರ ಜಪ ಮಾಡ್ತಾ ಅಲ್ಲೇ ಇದೆ, ಹಾಗೇ ಇದೆ ಅಷ್ಟೆ. ಓಕೆ, ನಮ್ಮಲ್ಲೂ ಇದ್ದಾನೆ ಹನುಮಂತ, ಹೌದಲ್ವಾ? ಎನರ್ಜಿ ಬಾಡಿ ಇದೆ ತಾನೆ, ನಮಗೂ ಇದೆ ಎಲ್ಲ ಪವರ್ಸು. ನಾವು ಅಂತರಾತ್ಮನಲ್ಲಿ ಸರ್ವಶಕ್ತ, ಸರ್ವಾಂತರ್ಯಾಮಿ, ಸರ್ವವ್ಯಾಪ್ತ. ಆ ಅಂತರಾತ್ಮನಿಗೆ ಅಷ್ಟು ಪವರ್ ಇದೆ. ಅಲ್ಲಿ ಹೋಗ್ಬೇಕು, ಶಿಫ್ಟ್ ಆಗಬೇಕು, ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು, ಬಳಸ್ಕೋಬೇಕು. ಕ್ಯಾರೆಕ್ಟ್ರ್ ಇದ್ದರೆ ಹೋಗ್ತೀವಿ, ಆ್ಯಕ್ಟಿವೇಟ್ ಮಾಡ್ತೀವಿ, ಬಳಸ್ಕೊಂಡ್ರೆ ಕಾನ್ಸಿಕ್ವೆನ್ಸಸ್ ಇರಲ್ಲ. ಕ್ಯಾರೆಕ್ಟರ್ ಅಂದರೆ ಈಗ ಅದೇ ಅದನ್ನು ಬಳಸೋಕೆ. ಇವಾಗ ಕೀ, ಬೆಲ್ಲದ ಗುಡಾಣದ ಕೀ ಬೆಲ್ಲ ಆಸೆ ಬಿಟ್ಟವನಿಗೆ ಕೊಡ್ತಾರೆ. ಈಗ ಎಲ್ಲ ಬಿಡಬೇಕು, ಮೋಹ, ಆಸೆ, ಮೆಟೀರಿಯಲಿಸ್ಟಿಕ್ ಪ್ಲೆಷರ್ಸು, ಅದಾ? ಹೌದು. ಅಂದರೆ ಎಲ್ಲ ಬಿಡಬೇಕು, ಎಲ್ಲ ಬಿಟ್ಬಿಟ್ರೆ ಏನು ಬೇಕು ನನಗದೆಲ್ಲ? ಹಾಗಲ್ಲ, ಅದಕ್ಕೆ ಪರ್ಟಿಕ್ಯುಲರಾಗಿ ಒಂದೊಂದು ನನಗೆ ಇದು ಬೇಕು ಅಂದರೆ ಅದಕ್ಕೆ ಸರಿಯಾಗಿರೋ ಸ್ವಭಾವನ ನಾನು ಕ್ರಿಯೇಟ್ ಮಾಡ್ಕೋಬೇಕು. ಸ್ವಭಾವ ಅಲ್ಲಿ ಬರುತ್ತೆ ಕ್ಯಾರೆಕ್ಟರ್. ಆ ಸ್ವಭಾವ ಬಿಟ್ಟರೆ, ಈಗ ನಮ್ಮ ಮಕ್ಕಳಿಗೆ ಅಡುಗೆ ಮನೇಲಿ ಹೆಣ್ಮಕ್ಳಿಗೆ ಅಡುಗೆ ಕಲಿಸ್ತೀವಿ, ಅವ್ರಿಗೆ ಇಮಿಡಿಯೇಟ್ ಚಾಕು ಕೊಟ್ಬಿಡ್ತೀವಿ ಕೈಗೆ. ಮೆಚ್ಯೂರಿಟಿ ಬರಬೇಕು, ಆವಾಗ ಕೊಡ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಕೊಡ್ತೀವಿ. ಹೇಗೋ ಇದು ಹಾಗೆ. ಬ್ಯೂಟಿಫುಲ್. ಸೊ ಥಿಂಕ್ ತುಂಬ ಇದೆ. ಕೋರ್ಸ್ ಅಟೆಂಡ್ ಮಾಡಿ ಆಚೆಗೆ ಬರೋ ಹೊತ್ತಿಗೆ ತುಂಬ ಜ್ಞಾನ ಜೊತೆಗೆ ಆಚೆಗೆ ಬರ್ತಾರೆ. ತಗೊಂಡು ಅಪ್ಲೈ ಮಾಡೋದಷ್ಟೇ. ಇಂಟ್ರೆಸ್ಟ್ ಇರೋರಿಗೆ. ಹೌದು. ಯೂಶಲಿ ಯಾರು ಇದನ್ನು ತಗೊಳ್ತಾರೆ ನಿಮ್ಮ ಅನುಭವದಲ್ಲಿ? 70% ಪ್ರಾಬ್ಲಮ್ಸ್ ಇರೋರು. ಏನು ಥರ ಪ್ರಾಬ್ಲಮ್ಸ್? ಪರಿಸ್ಥಿತಿ, ಪರಿಸರ, ಆರೋಗ್ಯದ ಮೇಲೆ ಪ್ರಾಬ್ಲಮ್ ಇರುತ್ತಲ್ಲ, ಅವರು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ತಗೋತಾರೆ. ಸಾಲ್ವ್ ಮಾಡ್ಕೋಬೋದು, ತಗೋತಾರೆ. ಇನ್ನು 30% ಈ ಕ್ಯೂರಿಯಾಸಿಟಿ, ಕುತೂಹಲ ಇರುತ್ತೆ. ಇನ್ನು ಕೆಲವ್ರಿಗೆ ಸ್ಪಿರಿಚುವಲ್ ಇಂಟ್ರೆಸ್ಟ್ ತುಂಬ ಇರುತ್ತೆ, ಮಾಡ್ತಾ ಹೋಗ್ತಾರೆ. ಅದು ಬೆರಳೆಣಿಕೆ ಜನ ಇದ್ದಾರೆ ನಮ್ಮಲ್ಲಿ. ಒಂದು 10 ಜನ ಸ್ಟೂಡೆಂಟ್ಸು ತುಂಬ ವಿತ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡು ಬಂದು, ಒಂದೊಬ್ಬೊಬ್ರಿಗೆ ಒಂದೊಂದು ಲೆವೆಲ್ ಅಂತ ಹೇಳ್ತೀನಿ. 4th ಲೆವೆಲ್ ಸ್ಟೂಡೆಂಟ್ಸು ತುಂಬ ಚೆನ್ನಾಗಿ, ಅಂದರೆ ಪರಿಸ್ಥಿತಿ ಹೆಂಗಿದೆ ಹೇಗಿದೆ ಅದನ್ನು ಹಂಗೆ ಒಪ್ಕೊಂಡು, ಏನಿದೆ ಅದನ್ನು ಹಂಗೆ ನಡೆಸ್ಕೊಂಡು, ಏನು ಪ್ರಾಬ್ಲಮ್ ಬರ್ತಾಯಿದೆ ಗಮನಿಸ್ಕೊಂಡು, ನಗುತ್ತಾ ಸ್ವೀಕರಿಸ್ಕೊಂಡು, ಎಸ್ ಅಕ್ಸೆಪ್ಟ್ ಮಾಡಿಕೊಂಡು ಈ ಸ್ಪಿರಿಚುವಲಿಸಮ್ನ ಇಟ್ಕೊಂಡು ಹೋಗುವಂಥವ್ರು.
ವಿತೌಟ್ ರಿಯಾಕ್ಷನ್ ಎಲ್ಲನೂ ಗಮನಿಸ್ತಾ ಆಗುತ್ತೆ ಮಿಸ್ಟೇಕ್ಸು, ಬಟ್ ಗಮನಿಸ್ತಾ ಆಲ್ಮೋಸ್ಟ್ ಪರವಾಗಿಲ್ಲ, ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ. ಎಸ್, ಆ ಥರ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಈಗ ಸತ್ತೋರ್ನ ನೀವು ಹೇಳಿದ್ರಿಂದ ನಂಗೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು, ನಮ್ಮ ತಾಯಿನ ಕಳ್ಕೊಂಡಿದ್ದೀನಿ ನಾನು. ಕೆಲವು ಸತಿ ಸಡನ್ನಾಗಿ ಒಂದು ದಿವಸ ಕನ್ಸಲ್ಲಿ ಬರ್ತಾರೆ, ಒಂದಷ್ಟು ದಿವಸ ಕಾಣಿಸ್ಕೊಳ್ಳೋದಿಲ್ಲ. ಹಂಗಿದ್ರೆ ಈ ಥರ ನಂತರನೇ ಎಷ್ಟೊಂದು ಜನ ಫೇಸ್ ಮಾಡ್ತಾ ಇರ್ಬೋದು. ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ನಾನು? ಜನರಲ್ ಆಗಿ ಅವರು ಅವರು ಡೆತ್ ಆಗಿರ್ತಲ್ಲ ಆ ಡೇಟಲ್ಲಿ ಅವ್ರಿಗೆ ಎಚ್ಚರ ಬರುತ್ತೆ. ನಮ್ಮ ಕನ್ನಡದಲ್ಲಿ ಒಂದು ಆಡು ಭಾಷೆ ಇದೆ, 7 ಜನ್ಮಕ್ಕೂ ನೀನೇ, ಈ ರೀತಿ. ಸೊ ಮನುಷ್ಯನಿಗೆ ಹಂಗಿದ್ರೆ 7 ಜನ್ಮನ? ಖಂಡಿತ ಇಲ್ಲ, ಅದು ಎಷ್ಟು ಜನ್ಮನೋ. ನಿಜವಾದ ಹಾರ್ಟ್ ಚಕ್ರ ಓಪನ್ ನಾಯಿಗಳಿಗಿದೆ, ಆಯಿತಾ? ಅವ್ರ ಜೊತೆ ನೀವು ಎಷ್ಟು ಖುಷಿಯಾಗಿರ್ತೀರಾ ಅಲ್ವಾ? ಆ ಖುಷಿ ಯಾರಾದರೂ ಕೊಡ್ತಾರಾ? 99% ಜನರಿಗೆ ಆ ಜಾನ್ವರಿ ಮಂತವರು ಈ ಹಳೇ ಕರ್ಮನ ಹೊತ್ಕೊಂಡು ಬಂದಿರ್ತಾರೆ. ನಾನು ಯಾವಾಗ ಅವರ ಸ್ಕ್ಯಾನ್ ಮಾಡ್ತಾ ಹೋಗ್ತಿದ್ದೆ ಮೊದಲು, ಆಗ ಒಂದೊಂದು ಮಂತ್ ಅವ್ರಿಗೆ ಒಂದೊಂದು ಎನರ್ಜಿ ಪ್ಯಾಟ್ರನ್ ಇರುತ್ತೆ. ಓಕೆ, ಈ ಅಮಾವಾಸ್ಯೆಯಲ್ಲಿ ಈ ಏನು ಇದು ಭೂಮಿಯಿಂದ ಡಾರ್ಕ್ ಎಲ್ಲ ಎದ್ದುಬಿಡುತ್ತೆ, ಕತ್ತಲು